ನಮಸ್ಕಾರ ಸ್ನೇಹಿತರೆ ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ FDSDI ಯಾವುದೇ ಎಕ್ಸಾಮ್ಸ್ಗಳಿಗೆ 2024ರ VAO ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಬಂದಿತ್ತು? ಓಕೆ, 35 ಕ್ವಶನ್ ಯಾವ ಲೆವೆಲ್ ಇದೆ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ತಾವು ಹೆಂಗ್ ಓದ್ಬೇಕು, ಹೆಂಗೆ ನೀವು ಸಾಲ್ವ್ ಮಾಡಬೇಕು, ಯಾವ ತರ ಪ್ರಶ್ನೆ ಬರುತ್ತೆ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಈ ಒಂದು ವಿಡಿಯೋಲಿ ಕಂಪ್ಲೀಟ್ 35 ಕ್ವಶನ್ಸ್ ಕೂಡ ಸಾಲ್ವ್ ಮಾಡೋದು, ಜೊತೆಗೆ ಒಂದ್ 2-3 ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ತಗೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ಓಕೆ, ಡೀಟೇಲ್ ಆಗಿ ನೋಡಿ ಕೊನೆ ತನಕ ವಿಡಿಯೋ, ನಿಮ್ಗೆ ಲೆವೆಲ್ ಅರ್ಥ ಆಗುತ್ತೆ. ಅಂಡ್ ಈ ಲೆವೆಲ್ ನಾವು ಕಂಟಿನ್ಯೂಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಹೊಸ ಪ್ಲೇ ಲಿಸ್ಟ್ ಮಾಡೋಣ, ಕಮೆಂಟ್ ಮಾಡಿ. ಓಕೆ, VAOಗೆ ಪೇಪರ್ 2ಗೆ ಪ್ಲೇ ನೋಡಿ. ಪೇಪರ್ 1ಗೆ GK ಇದೆಯಲ್ಲ, ನಾವು ಆಲ್ರೆಡಿ ಅದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿವಿ ಲಾಸ್ಟ್ ಇಯರ್ ಇಂದಾನೆ. ಇದೇ ಒಂದು GK ನ ನೀವು ಫಾಲೋ ಮಾಡಿ. ಇಲ್ಲಿ ಎಷ್ಟಿದೆ 60+, 70+ ವಿಡಿಯೋ ಇದೆ, ಎಲ್ಲ ನೋಡಿ. GK ಇಸ್ ಆಲ್ಮೋಸ್ಟ್ ಆಲ್ ಸೇಮ್ ಫಾರ್ ಆಲ್ ಗ್ರೂಪ್ ಬಿ, ಗ್ರೂಪ್ ಸಿ, ವಿಲೇಜ್, PC ಎಲ್ಲದಕ್ಕೂ ಸೇಮೇ. KEA ಪ್ಲಸ್ ಕರೆಂಟ್ ಅಫೇರ್ ಇಂದ ಮಾಡಿರೋದ್ರಿಂದ 1 ಇಯರ್ ಕರೆಂಟ್ ಅಫೇರ್ ಕೇಳೋದ್ರಿಂದ ದಿಸ್ ಪ್ಲೇ ಲಿಸ್ಟ್ ನ ಕಂಟಿನ್ಯೂಸ್ ಆಗಿ ರೆಫರ್ ಮಾಡಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ವಿಲೇಜ್ ಅಕೌಂಟೆಂಟ್ಗೂ ಕೂಡ ಆಗುತ್ತೆ. ಸೊ ಪೇಪರ್ 1ಗೆ ನಾವು ಇದ್ರೆ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಇದೇ ಪ್ಲೇ ಲಿಸ್ಟ್ ಹಾಕ್ತೇನೆ. ಪೇಪರ್ 2ಗೆ ನಾವು ನೋಡಿ ಲಾಸ್ಟ್ ಇಯರ್ ಮಾಡಿದ್ದು ಏನು 2024ರ ಎಕ್ಸಾಮ್ ಏನ್ ತುಂಬಾ ಜನ ಸಕ್ಸಸ್ ಕಂಡಿದ್ರಿ. 100+ ವಿಡಿಯೋಸ್ಗಳು 130 ನೋಡಿ. ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ವಿಲೇಜ್ ಅಕೌಂಟೆಂಟ್, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಹಳೆ ವಿಡಿಯೋಸ್ಗಳು ಸಿಗುತ್ತೆ. ನೋಡೋರು ಅದು ಕೂಡ ತಾವು ನೋಡಬಹುದು. ಓಕೆ, ಇನ್ನೊಂದಿಟ್ಟುವರಿ ನಾವೇನ್ ಮಾಡೋಣ ಅಂತಂದ್ರೆ ಹೊಸ ಪ್ಲೇ ಲಿಸ್ಟ್ ಮಾಡ್ಬೋಣ. ಈಗ ಅಪ್ಕಮಿಂಗ್ ಎಕ್ಸಾಮ್ಗೆ ಈಗ 1 ಇಯರ್ ಅಲ್ಲಿ ಏನ್ ಪ್ಯಾಟರ್ನ್ ಇದೆ, ಯಾವ ರೀತಿ ಕ್ವಶನ್ಸ್ ಬಂದಿದೆ, ಹೆಂಗಿದೆ, ಹೆಂಗ್ ಬರ್ಬೋದು. ಸೊ VAOಗೆಗೋಸ್ಕರನೇ ಪೇಪರ್ 2ಗೆ ಹೊಸ ಪ್ಲೇ ಲಿಸ್ಟ್ ಮಾಡ್ಬಿಡ್ತೇನೆ. ಓಕೆ, ಏನಂತೀರಾ ಅಲ್ವಾ? ಫೈನ್, ಅಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಹಾಕ್ಬೋಣ. ಫೈನ್ ಸರ್. ಮತ್ತೆ ನೀವು ಈ ವಿಡಿಯೋಸ್ಗಳನ್ನ ನೋಡೋಕ್ಕಿಂತ ಮುಂಚೆ ಒಂದಷ್ಟು ಹೊಸಬ್ರು ನಮ್ಮ ಕನ್ನಡ ವ್ಯಾಕರಣ ವಿಡಿಯೋ ನೋಡಿ. ಒಂದು ಆಲ್ಮೋಸ್ಟ್ 2 hours ವಿಡಿಯೋ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ಕೊಂಡು ನೀವು ಇದನ್ನ ಸಾಲ್ವ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಅಂಡ್ ಈ ತರ ನಾವು ಮ್ಯಾರಥಾನ್ ವಿಡಿಯೋಗಳು ಮಾಡಿದೀವಿ, 50 ಕ್ವಶನ್, 100 ಕ್ವಶನ್ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ಇದು ಕೂಡ ನಾನು ಲಿಂಕ್ ನ ಕೊಡ್ತೀನಿ ಸ್ನೇಹಿತರೆ. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಈ ವಿಡಿಯೋಸ್ ಸ್ಟಾರ್ಟ್ ಮಾಡ್ಕೋಣ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಬರುತ್ತೆ ಎಕ್ಸಾಮ್ ತನಕ. ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಿಮ್ಗೆ ಈ ಒಂದು VAO ಈ 500+ ಏನು ವೇಕೆನ್ಸೀಸ್ ಇದೆ ಸಕ್ಸಸ್ ಕಾಣೋ ತನಕ ನಾವು ಬಿಡಲ್ಲ, ವಿಡಿಯೋ ಸರಣಿ ಮಾಡ್ತಾ ಇರೋಣ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ವ್ಯತ್ಯಾಸ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗುತ್ತೆ. ಬನ್ನಿ ಸರ್, ಬನ್ನಿ. ಆಗದೆ ಇಲ್ಲಿ ಒಂದಷ್ಟು ಸಾಹಿತ್ಯದ ಒಂದ್ ಕಡೆ ಒಂದಷ್ಟು ಕ್ವಶನ್ಸ್ಗಳು, ಆಮೇಲೆ ವ್ಯಾಕರಣ ಒಂದು, ಈ ತರ ನಾವು ಡಿವೈಡ್ ಮಾಡಿಕೊಂಡು ಕಂಪ್ಲೀಟ್ ಏನು ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು ಅದನ್ನ ನಾವು ಸಾಲ್ವ್ ಮಾಡಿಸ್ತೇವೆ. ಓಕೆ, ವರ್ಣಕ ಸಾಹಿತ್ಯಕ್ಕೆ ತ್ರಿಪದಿಯೇ ಮೂಲ ಸ್ಥಾನದಲ್ಲಿದೆ. ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಹೇಳಿದವರು ಯಾರು? ನಾವು ತ್ರಿಪದಿನ ಜಾನಪದ ಕೊಲಿಸ್ತೀವಿ. ಈ ಕ್ವಶನ್ ಬಂದಿದೆ, ಜಾನಪದ. ಓಕೆ, ಜಾನಪದನ ಇಟ್ಕೊಂಡು ಅವಾಗ ನಾವು ಏನೋ ಆಗ್ತಾ ಇತ್ತು. ಅದೇ ರೀತಿ ತ್ರಿಪದಿನೇ ಕನ್ನಡ ವೃತ್ತಗಳ, ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ಇದು. ಈ ತರ ಹೇಳಿದವರು ಯಾರು? BM ಶ್ರೀಕಂಠಯ್ಯನ? ಅಲ್ಲ. ತುಂಬಾ ಜನ ತೀನಂ ಶ್ರೀಕಂಠಯ್ಯ ಅಂತ ಆಗ್ತಾರೆ, ಅಲ್ಲ. ದಾರಾ ಬೇಂದ್ರೆ ಇಸ್ ದ ರೈಟ್ ಆನ್ಸರ್. ಓಕೆ, ಇದರ ಲಕ್ಷಣ ಗೊತ್ತಿರಬೇಕು. ತ್ರಿಪದಿಯೇ ನಮಗೆ ಮೂಲ ಸ್ಥಾನ, ವರ್ಣಕ ಸಾಹಿತ್ಯ ಅಂದ್ರೆ ವರ್ಣಿಸೋಕ್ಕೋಸ್ಕರ ಅಂತ ಹೇಳಿ. ಆಕ್ಚುಲಿ ಕನ್ನಡ ವೃತ್ತಗಳ ಗಾಯತ್ರಿ ಅಂತಾನೆ ಕರಿತೀವಿ ತ್ರಿಪದಿನ, ಅದು ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಸರ್. ಕನ್ನಡ ವೃತ್ತಗಳ ಗಾಯತ್ರಿ ಅಂತಾನೆ ಕರಿತೀವಿ. ಇದೆ ನೋಡಿ, ಬೇಂದ್ರೆ ಅವರು ತ್ರಿಪದಿಯೇ ಕನ್ನಡ ವೃತ್ತ ಗಾಯತ್ರಿ ಎಂದಿದ್ದಾರೆ. ತ್ರಿಪದಿ ಅಂದ್ರೆ 3 ಸಾಲು. ತ್ರಿಪದಿ, ತಿವದಿ, ತ್ರಿವುಡೆ, ತ್ರಿಪದಿಕ ಮುಂತಾದ ಹೆಸರನ್ನು ಕರೀತಾರೆ. ಇದನ್ನು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅಪ್ಕಮಿಂಗ್ ಅಲ್ಲಿ. ಸುಮ್ನೆ ಕೊಡಲ್ಲ ಸ್ನೇಹಿತರೆ. ವಿ ಆರ್ ಅನಲೈಸ್ ದಿಸ್ KE and KPSC. ಹಾಗಾಗಿ ಈ ಕ್ವಶನ್ಸ್ ಬರುವಂತ ಚಾನ್ಸಸ್ ಇದೆ. ಅದಕ್ಕೆ ನಾನು ಇದು ಡೀಟೇಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಇಲ್ಲಿ ವೆರಿ ಇಂಪಾರ್ಟೆಂಟ್. ನಾವು ತ್ರಿಪದಿ ಅಂದ ತಕ್ಷಣ ಸರ್ವಜ್ಞನ ತ್ರಿಪದಿಗಳು ನಮ್ಗೆ ಹೆಚ್ಚಿಗೆ ಬರುತ್ತೆ. ಯಾಕಂದ್ರೆ ಸಿಂಹಪಾಲು ಅವನದೇ ಸರ್ವಜ್ಞತೆ. ಹಾಗಾಗಿ ತ್ರಿಪದಿಗೆ ಏನ್ ಲಕ್ಷಣ ಏನಪ್ಪಾ ಅಂತಂದ್ರೆ 3 ಪಾದಗಳಿರ್ತದೆ, 3 ಸಾಲುಗಳಿರುತ್ತೆ. ಓಕೆ, ಎರಡನೇದು 11 ಗಣಗಳು ಬರುತ್ತೆ. 11 ಗಣ ಹೆಂಗ್ ಬರುತ್ತೆ ಸರ್? 11 ಗಣ ಬರೋದು ಮೊದಲನೇ ಸಾಲಲ್ಲಿ 4, ಎರಡನೇ ಸಾಲು, ಮೂರನೇ ಸಾಲು, ಇದ್ರಲ್ಲಿ 4, ಇಲ್ಲಿ 4, ಇಲ್ಲಿ 3 ಗಣ ಬರುತ್ತೆ. ಹಾಗಾಗಿ 11 ಗಣಗಳಾಗ್ತವೆ, ಅಂದ್ರೆ ಗುಂಪುಗಳು ಮಾಡೋದು. ಓಕೆ, 6 ಮತ್ತು 10ನೇಗಳು ಬ್ರಹ್ಮಗಣಗಳು, ಉಳಿದವು ವಿಷ್ಣು ಗಣಗಳಾಗಿರ್ತವೆ. ಕ್ವಚಿತ್ತಾಗಿ ವಿಷ್ಣುವಿಗೆ ಬದಲಾಗಿ ರುದ್ರ ಬರಬಹುದು. ಓಕೆ, ಇದು ಲಕ್ಷಣ. ನಾನು ತುಂಬಾ ಡೀಟೇಲ್ ಆಗಿ ಓದ್ಬೇಡಿ, ನಾನು ಹೇಳ್ತೀನಲ್ಲ. ಜಸ್ಟ್ ನಾನು ಏನೇನು ಪಾಯಿಂಟ್ ಕೊಡ್ತೇನೆ ಅದನ್ನ ಮಾತ್ರ ಓದಿ ಸ್ನೇಹಿತರೆ. ಓಕೆ, ಯಾಕಂದ್ರೆ ಹಾಗೆ ಪಾಯಿಂಟ್, ಯಾಕಂದ್ರೆ ತುಂಬಾ ಡೀಟೇಲ್ ಬೇಕಾಗಿಲ್ಲ. ತುಂಬಾ ನೀವೇನು ಇಲ್ಲಿ ಕನ್ನಡದ ಮಾಸ್ಟರ್ ಮಾಡಕ್ ಬೇಕಾಗಿಲ್ಲ, ಅಥವಾ ಕನ್ನಡದ ಒಂದು PhD ಮಾಡಕ್ ಬೇಕಾಗಿಲ್ಲ. ಸೊ ಏನ್ ಇಂಪಾರ್ಟೆಂಟ್ ಅದು ಮಾತ್ರ ಕೊಡ್ತಾ ಇರ್ತೀನಿ, ನೋಡ್ಕೋತಾರೆ. ಓಕೆ, ಸೊ ನೋಡೋಣ ಇನ್ನು ಹೆಂಗೆ ಎಷ್ಟು ಚೆನ್ನಾಗಿ ಕ್ವಶನ್ಸ್ ಬಂದಿವೆ ಅಂತ ಕೊನೆ ತನಕ ವಿಡಿಯೋ ನೋಡಿ. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮಾಡಲ್ಲ ಕ್ವಶನ್ಸ್ ಬಂದ್ಬೋಣ. ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲನೆಯ ಕಾದಂಬರಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ತುಂಬಾ ಜನ, ನಾನು ಎಷ್ಟೋ ವಿಡಿಯೋಗಳಲ್ಲಿ ಲಿಸ್ಟ್ಗಳ ನಾವು ಕೂಡ ಕೊಟ್ಟಿದೀವಿ ನಿಮಗೆ, ಏನು ಕನ್ನಡದ ಮೊದಲಗಳು ಅಂತ ಹೇಳಿ. ನೀವು ಈಗ ನೋಡ್ತೀರಾಗ ಚೋರಗ್ರಹಣ ತಂತ್ರ, ಇಂದಿರೆ ಅಂಡ್ ಕುಮಿದಿನಿ, ಇಂದಿರಾಬಾಯಿ. ಕಣ್ಮುಚ್ಕೊಂಡು ಟಿಕ್ ಹಾಕ್ಬಿಡ್ತಾರೆ ಇಂದಿರಾಬಾಯಿ ಅಂತ. ದಿಸ್ ಇಸ್ ರಾಂಗ್. ಸಿ, ಇಂದಿರಾಬಾಯಿ ಬಂದು ಸಾಮಾಜಿಕ ಅಥವಾ ಆಧುನಿಕ ಅಂತ ಕರಿತೀವಿ. ಈ ಕ್ವಶನ್ ಏನ್ ಕೇಳಿದ, ದಿಸ್ ಇಸ್ ಇಂಪಾರ್ಟೆಂಟ್. ಇತಿಹಾಸಕ್ಕೆ ಸಂಬಂಧಿಸಿದ ಅಂದ್ರೆ ಏನಂತ, ಐತಿಹಾಸಿಕ ಮೊದಲ ಕಾದಂಬರಿ ಯಾವುದು ಅಂದ್ರೆ ಕುಮಿದಿನಿ. ಕುಮಿದಿನಿ ಯಾರು ಬರೆದ್ರು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಂದಿರಾಬಾಯಿ ಯಾರು ಬರೋದು, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತೆ ಎಕ್ಸಾಮ್ ಅಲ್ಲಿ ಇದನ್ನ ಪದೇ ಪದೇ ಕೇಳ್ತಾನೆ. ಗಗಳನಾಥರ ಬರೆದಿರ್ತಕ್ಕಂಥ ಕುಮಿದಿನಿ 1913 ಬರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಯಾಕಂದ್ರೆ ತುಂಬಾ ಜನ ಯಾಕೆ ಇಂದಿರಾಬಾಯಿ ಏನಿದೆ ಇದನ್ನ ಗುಲ್ವಾಡಿ ವೆಂಕಟರಾಯರು ಬರೀತಾರೆ 1899. ಹಂಗಾಗಿ ಇದು ಮೊದಲ ಕಾದಂಬರಿ. ಎಸ್, ಇಲ್ಲಿ ನಿಮಗೆ ಕ್ವಶನ್ ಅಲ್ಲಿ ಇತಿಹಾಸಕ್ಕೆ ಅಥವಾ ಸಾಮಾಜಿಕ ಏನೂ ಬರದೆ ಜಸ್ಟ್ ಮೊದಲ ಕಾದಂಬರಿ ಅಂತ ಕೊಟ್ರೆ ಅವಾಗ ಆನ್ಸರ್ ಮಾಡಿ ಇಂದಿರಾಬಾಯಿ ಅಂತ. ಬಟ್ ಇಲ್ಲಿ ಇದು ಕರ್ನಾಟಕದ ಐತಿಹಾಸಿಕ ಕಾದಂಬರಿ ಮೊದಲನೇದು ಯಾವುದು ಅಂದ್ರೆ ಗಗಳನಾಥರ ಕುಮಿದಿನಿ. ಇದು ಸಾಮಾಜಿಕ ಅಥವಾ ಆಧುನಿಕ ಕಾದಂಬರಿ ಆಗಿರುತ್ತೆ ಇಂದಿರಾಬಾಯಿ. ಗಗಳನಾಥದವ್ರದ್ದು ಒಂದಷ್ಟು ಬೇರೆ ಬೇರೆ ಕಾದಂಬರಿಗಳು ಐತಿಹಾಸಿಕ ಸಂಬಂಧಪಟ್ಟಂತೆ ಕೊಟ್ಟಿನ ಲಿಸ್ಟ್ ನೋಡ್ಕೊಳ್ಳಿ. ಓಕೆ, ಕನ್ನಡಿಗರ ಕರ್ಮಕಥೆ ಆಗಿರೋದು, ಮಾಧವ ಕರುಣಾ ವಿಲಾಸ ಆಗಿರ್ಬೋದು. ಸೊ ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತೇನೆ, ಮತ್ತೆ ಲಿಸ್ಟ್ ಕೊಡ್ತೀನಿ ನಾನು ನಿಮ್ಗೆ. ನೋಡಿ, ನನಗೆ ಈ ಲಿಸ್ಟ್ ಅಲ್ಲಿ ಕನ್ನಡದ ಮೊದಲುಗಳಲ್ಲಿ ನೀವು ನೋಡ್ತಾ ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ತಾನೇ ಹೇಳಿದೆ, ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಅಂತ ಕರಿತೀವಿ. ಅಂಡ್ ಆಲ್ಸೋ ಚೋರಗ್ರಹಣ ತಂತ್ರ, ನೋಡಿ ಕನ್ನಡದ ಮೊದಲ ಪತ್ತೇದಾರಿ, ಇಲ್ಲಿ ಅದು ಕೂಡ ಆಪ್ಷನ್ ಇದೆ ನೋಡಿ, ಇಲ್ಲಿ ಚೋರಗ್ರಹಣ ತಂತ್ರ ಅಂತ ಅದು ಆಪ್ಷನ್ಸ್ ಇದೆ. ಕೇಳಬಹುದು ಯಾವ್ದು ಚೋರಗ್ರಹಣ ತಂತ್ರ ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ. ಅರ್ಥ ಆಗ್ತಿದೆಯಲ್ಲ? ಎಸ್, ಎನಿ ಡೌಟ್ ಸ್ನೇಹಿತರೆ? ಮೂಟು ನಾನು ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್. ಇದೊಂದೇ ಅಲ್ಲ, ಇಲ್ಲಿ ಇನ್ನೊಂದಷ್ಟು ಲಿಸ್ಟ್ ಇದೆ, ನೋಡ್ಕೋಬಹುದು. ಓಕೆ, ಹೋಗೋಣ. ಇವೆಲ್ಲ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಈ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ನೋಡಿ. ಇದೆಲ್ಲ ಇದು ನಿಮಗೆ VO ಕೇಳಿದ ಈ ಕ್ವಶನ್ ನೋಡಿ, ವೆರಿ ಯಾವ ಲೆವೆಲ್ ಅಲ್ಲಿ ಕೇಳಿದಾನೆ ಅರ್ಥ ಮಾಡ್ಕೊಳ್ಳಿ ನೀವು. ಇನ್ನು FDSD, ಗ್ರೂಪ್ ಸಿ, KE, KPSC ಕ್ವಶನ್ಸ್ ಗಳಲ್ಲಿ ಯಾವ ಲೆವೆಲ್ ಅಲ್ಲಿ ಕೇಳ್ತಾನೆ ತಗೊಳ್ಳಿ. VO ನಿಮ್ಗೆ ಸೆಕೆಂಡ್ PUC ಬೇಸಿಸ್ ಅಲ್ವಾ ಸರ್? ಸೊ ಬೇರೆದೆಲ್ಲ ಯಾವ ಲೆವೆಲ್ ಕೇಳ್ತಾನೆ, ವಿಲೇಜ್ ಅಕೌಂಟೆಂಟ್ ಹಿಂಗ್ ಕೇಳಬೇಕಾದ್ರೆ ದಯವಿಟ್ಟು ನಿಮ್ಮ ಪ್ರಿಪರೇಷನ್ ಆ ಲೆವೆಲ್ ಅಲ್ಲಿ ಇರಬೇಕು. ಸೊ ಇಲ್ಲಿ ಏನಿದೆ, ಕಾಲಾನುಕ್ರಮ ಅಂದ್ರೆ ಯಾವುದು ಫಸ್ಟ್ ಬಂತು ಅಂದ್ರೆ ಯಾವ ಕಾಲದ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಕ್ವಶನ್ ಇದು. ಫಸ್ಟ್ ಬರೋದು ಯಾವ್ದು ಸರ್? ಇಲ್ಲಿ ಕವಿರಾಜ ಮಾರ್ಗ ಅಲ್ವಾ ಫಸ್ಟ್ ಬರೋದು? ಇಲ್ಲಿದೆ. ಸೊ ದಿಸ್ 2 ಆಪ್ಷನ್ಸ್ ಗಾನ್. ಆಮೇಲೆ ಆದಿಪುರಾಣ, ಸಾಹಸ ಭೀಮ ವಿಜಯ, ರಾಮಚಂದ್ರ ಚರಿತ ಪುರಾಣ ಯಾವ ಒಂದು ಕಾಲಘಟ್ಟದಲ್ಲಾಗತ್ತೆ? ಕವಿರಾಜ ಮಾರ್ಗ 859ನೇ ಶತಮಾನ. 10ನೇ ಶತಮಾನದಲ್ಲಿ ಪಂಪನ ಒಂದು ಯಾವುದು ನಾವು ಮಹಾಕಾವ್ಯ ಏನಿದೆ ಆದಿಪುರಾಣ, ಅದು 941ರ ಒಂದು ಇಸ್ವಿಯ ಟೈಮ್ ಅಲ್ಲಿ, ಕ್ರಿಸ್ತ ಶಕದಲ್ಲಿ ಬರ್ತಕ್ಕಂಥದ್ದು. ಓಕೆ, ಇದು 850. ಇನ್ನು ಅದೇ ಟೈಮ್ ಅಲ್ಲಿ ಸಾಹಸ ಭೀಮ ವಿಜಯನು ಕೂಡ ರನ್ನ ಬರೀತಾನೆ, ಅಂದ್ರೆ ಸ್ವಲ್ಪ ಒಂದು 50-60 ವರ್ಷ ಮುಂದೆ ಅಂತ ಅನ್ಕೋಬಹುದು. 982ರಲ್ಲಿ. ಓಕೆ, ನೋಡಿ 40 ವರ್ಷದ ಮುಂದೆ ಅನ್ಕೋಬಹುದು. ಸೊ 10ನೇ ಶತಮಾನ ಇದು ಕೂಡ ಆದ್ರೂ ಕೂಡ ಫಸ್ಟ್ ಪಂಪ ಬರೋದು, ಆಮೇಲೆ ರನ್ನ ಬರೋದು. ಸೊ ನೀವು ನೋಡಿ ಇಲ್ಲಿ ನೀವು ಕಾಲಘಟ್ಟನ ತುಂಬಾ ಇಂಪಾರ್ಟೆಂಟ್ ಆಗಿ ಯಾವ ಕವಿ ಫಸ್ಟ್ ಬಂದ, ಯಾವ ಕವಿ ಸೆಕೆಂಡ್ ಬಂದ ಅಂತ ಗೊತ್ತಿದ್ರು. ಈ ಕೃತಿಗಳಂತೂ ಯಾರು ಬರ್ದಿರೋದು, ಇದು ವೆರಿ ಇಂಪಾರ್ಟೆಂಟ್ ಕೃತಿಗಳು. ಈ ಎಲ್ಲಾ ಕೃತಿಗಳು ವೆರಿ ಇಂಪಾರ್ಟೆಂಟ್, ನೆನಪಲ್ಲೇ ಇರಬೇಕು ಯಾವಾಗ್ಲೂ. ಓಕೆ, ರಾಮಚಂದ್ರ ಚರಿತ ಪುರಾಣ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ನಾಗಚಂದ್ರಂದು ಅಲ್ವಾ? ಸೊ ವೆರಿ ಇಂಪಾರ್ಟೆಂಟ್ ಅದು. ಯಾರು ಸರ್? ನಾಗಚಂದ್ರ, ಜೈನ ಕವಿ ನಾಗಚಂದ್ರ, 12ನೇ ಶತಮಾನದಲ್ಲಿ ಬರೀತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಇದನ್ನು ಕೇಳ್ತಾನೆ. ಒಂದಷ್ಟು ಅವರ ಯಾವ ಆಶ್ರಯದಾತರು, ರಾಜ ಯಾರು ಆಶ್ರಯದಾತರು ಅದನ್ನು ಕೇಳ್ತಾನೆ. ಇಲ್ಲೇ ಕೊಟ್ಟಿದ್ದೀನಿ, ರಾಷ್ಟ್ರಕೂಟ ರಾಜ ಅಮೋಘ ವರ್ಷ ಆಗಿರ್ಬೋದು, ಪಂಪ ಆ ಚಾಲುಕ್ಯ ಆ ರಾಜ ಅರಿಕೇಸರಿ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ತೈಲಪ್ಪನ ಕಾಲದಲ್ಲಿ ಆಗಿರ್ಬೋದು, ಯಾರು ರನ್ನ. ಓಕೆ, ಸತ್ಯಾಶ್ರಯನ ಕಾಲದಲ್ಲೂ ಕೂಡ ಇರ್ತಾನೆ ಹಾಗೆ. ಸೊ ಇವೆಲ್ಲ ಕೂಡ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೇನೆ. ಶ್ರವಣ ಬೆಳಗೊದ ಶಾಸನ 1131ರ ಶಾಸನ ಚಿತ್ರವಾಗಿರುವ ಮಾಚಿ ಕಬ್ಬೆ ಯಾರು ಮಾಚಿ ಕಬ್ಬೆ? ಮಾಚಿ ಕಬ್ಬೆದು ಒಂದು ಶಾಸನದಲ್ಲಿ ಒಂದು ಕಥನೆ ಇದೆ. ಬದನೆಕಾಯಲ್ಲಿ ತಗೊಂಡೋಗಿ ಹಾಲನ್ನ ಎರಿತಕ್ಕಂಥದ್ದು ಒಂದು. ಓಕೆ, ಮಾಚಿ ಕಬ್ಬೆ ಶಾಂತಲಾ ದೇವಿಯ ತಾಯಿ ಅಂತ ಹೇಳ್ತಾರೆ. ಶಾಂತಲಾ ದೇವಿಯ ತಾಯಿ ಮಾಚಿ ಕಬ್ಬೆ ಅಂದ್ರೆ ವಿಷ್ಣುವರ್ಧನ ಅತ್ತೆ. ವಿಷ್ಣುವರ್ಧನನ ಹೆಂಡತಿ ಶಾಂತಲಾದು ಅಲ್ವಾ ಸರ್? ಇಲ್ಲಿ ಒಂದು ಕತೆ ಇದೆ. ಒಂದು ಕತೆ ಏನು ಅಂದ್ರೆ, ಆ ಶಾಸನದಲ್ಲಿ ಶಾಸನೋಕ್ತ ಕತೆ ಇದೆ. ಅದರಲ್ಲಿ ಮಾಚಿಕಬ್ಬೆ ಮಹಿಳೆಯವಳು ಬೆಟ್ಟದ ಮೇಲಿರುವ ಬೃಹತ್ ಗೊಮ್ಮಟದ ವಿಗ್ರಹವನ್ನು ಒಂದು ಬದನೆಕಾಯಿಲಿ ತಂದ ಹಾಲಿನ ಅಭಿಷೇಕ ಮಾಡಿದಳು ಅಂತ. ಸೊ ಅವಳೇ ಮಾಚಿಕಬ್ಬೆ ಏನು
ಶಾಂತಲಾದೇವಿಯ ತಾಯಿ ಮಾಚಿಕಬ್ಬೆ ಅಂತ ಉಲ್ಲೇಖ ಇದೆ ಅಂತ ಹೇಳ್ತಕ್ಕಂಥದ್ದು ಹೇಳ್ತಾರೆ. ಸೊ ಹಂಗಾಗಿ ಅವಳೇ ಆಗಿದ್ರೆ ಏನಾಗ್ಬೇಕು, ವಿಷ್ಣುವರ್ಧನ್ಗೆ ಹತ್ಯೆ ಆಗ್ಬೇಕು. ಓಕೆ, ನೆಕ್ಸ್ಟ್ ಬರ್ತೇನೆ. ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಓಕೆ, ಇಮ್ಮಗರಿ ಕಂದರ, ಒಳತೋಟಿ, ಕೃಷ್ಣನ ಕೊಳಲು. ನೋಡಿ, ಇಮ್ಮಗರಿ ಕಂದರ ವೀಕ್ ಗುರುಕಲ್ಲ, ಇದೊಂದು ಕವನ ಸಂಕಲನ ಇದೆ. ಕವನ ಸಂಕಲನ ಯಾರು ಹೇಳ್ತೀರಾ? ಕವನ ಸಂಕಲನ. ಒಳತೋಟಿ ಅಗೇನ್ ಯು ಆರ್ ಅನಂತ ಮೂರ್ತಿ ಇಲ್ಲ, ಅಡಿಗರದು. ಇದು ಅಡಿಗರು. ಕೃಷ್ಣನ ಕೊಳಲು, ಎಸ್ ದಿಸ್ ಕರೆಕ್ಟ್ ಇದೆ. ಭೂಮಿಗೀತ ಇದು ಅಷ್ಟೇ ಅಡಿಗರದು. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಕೊಟ್ಟಿದ್ದೀನಿ, ಹಿಮಗಿರಿ ಕಂದರ ನರಸಿಂಹಸ್ವಾಮಿ ಅವ್ರದ್ದು ಕವನ ಸಂಕಲನ, ಜನಪ್ರಿಯ ಕವನ ಸಂಕಲನದು. ಒಳತೋಟಿ ಅಡಿಗರ್ದು, ಭೂಮಿಗೀತ ಕೂಡ ಅಡಿಗರ್ದು. ನವ್ಯ ಕಾಯಿತಕ್ಕೆ ನೋಡಿ, ಅಡಿಗರ ಬಗ್ಗೆ ಮುಂದೆ ಇನ್ನೊಂದಷ್ಟು ಕ್ವಶನ್ಸ್ ಇದೆ, ಅವ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬೇಡ, ಸೊ ನೋಡ್ಕೊಳ್ಳಿ ಇದು. ಸೊ ಇಲ್ಲಿ ಕರೆಕ್ಟ್ ಆಗಿರೋದು ಯಾವ್ದು ಕೇಳಿರೋದು, ಸೊ ಇದು. ಓಕೆ, ಇದನ್ನ ಯಾರು ಬರ್ದಿನ ಇಲ್ಲಿ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನರಸಿಂಹಸ್ವಾಮಿ ಅವರ ಒಂದು ಕವನ ಸಂಕಲನ. ಓಕೆ, ಕೆ ಎಸ್ ನರಸಿಂಹಸ್ವಾಮಿ. ನೆಕ್ಸ್ಟ್, ಕನ್ನಡದ ಮೊದಲ ಸ್ತ್ರೀವಾದಿ ವಿಮರ್ಶಕರೆಂದು ಇವರನ್ನು ಗುರುತಿಸಲಾಗುತ್ತೆ. ಯಾರನ್ನ? ಮೊದಲ ತುಂಬಾ ಜನ ಇದ್ದಾರೆ. ಅದರಲ್ಲಿ ಅನುಪಮ ನಿರಂಜನ ಆಗಿರ್ಬೋದು, ಎಚ್ ಎಸ್ ಶ್ರೀಮತಿ ಆಗಿರ್ಬೋದು, ಸುಮಿತ್ರಾ ಅಂತ ಕರಿತೀವಿ, ವಿಜಯ ದಬ್ಬೆ ಆಗಿರ್ಬೋದು. ಬಟ್ ಮೊದಲ ಸ್ತ್ರೀವಾದಿ ವಿಮರ್ಶಕರು ವಿಜಯ ದಬ್ಬೆ. ಅದರಲ್ಲಿ ಎಚ್ ಎಸ್ ಶ್ರೀಮತಿ, ಸುಮಿತ್ರಾ ಬಾಯಿ, ವಿಜಯ ದಬ್ಬೆ, ಪ್ರೀತಿ ಚಂದ್ರ ಈ ತರ ಎಲ್ಲ ಇದ್ದಾರೆ. ವಿಜಯ ದಬ್ಬೆ ಕನ್ನಡದ ಮೊದಲ ಸ್ತ್ರೀವಾದಿ ಪ್ರವರ್ತಕ ಲೇಖಕಿ ಅಂತ ಕರೀತಾರೆ. ಮೈಸೂರು ವಿಶ್ವ ಕನ್ನಡದ ಅಧ್ಯಾಪಕರಾಗರು ಕೂಡ ಇವರು ಸೇವೆ ಸಲ್ಲಿಸಿರ್ತಾರೆ. ಸುಮಿತ್ರಾ ಬಾಯಿ ಕೂಡ ಅವ್ರ ಬಗ್ಗೆ ತುಂಬಾ ಅವ್ರ ಕೃತಿಗಳನ್ನ ಕೇಳ್ತಾ ಇರ್ತಾರೆ. ನೋಡ್ಕೊಳ್ಳಿ, ಸಾವಿತ್ರದ ಎಡೆಗೆ, ಮಹಿಳೆ ಮತ್ತು ಸಾಹಿತ್ಯ, ಸ್ತ್ರೀವಾದಿ ಪ್ರವೇಶಿಕ, ಇದನ್ನ ಪದೇ ಪದೇ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಓಕೆ, ತೇಜಸ್ವಿನಿ ನಿರಂಜನ ಅವರ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶನ ಇದೆ. ಓಕೆ, ಎಚ್ ಎಸ್ ಶ್ರೀಮತಿ ಅವ್ರದ್ದು ಕೂಡ ಸ್ತ್ರೀವಾದಿಗೆ ಸಂಬಂಧಿತ ಒಂದಷ್ಟು ಕೃತಿಗಳಿವೆ. ಸೊ ಹಾಗಾಗಿ ಇವರೆಲ್ಲ ಕನ್ನಡದ ಸ್ತ್ರೀವಾದಿ ವಿಮರ್ಶಕರು. ಅದರಲ್ಲಿ ಮೊದಲನೇ ಅವರು ಯಾರು ಅಂದ್ರೆ ವಿಜಯ ದಬ್ಬೆ. ಓಕೆ, ವಿಜಯ ದಬ್ಬೆಯನ್ನು ಕನ್ನಡ ಮೊದಲ ಸ್ತ್ರೀವಾದಿ ಪ್ರವರ್ತಕ ಲೇಖಿ ಎಂದು ಪರಿಗಣಿಸಲಾಗುತ್ತೆ. ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಹಾಗಾಗಿ ನೋಡೋಣ ಬನ್ನಿ. ಕನ್ನಡವು ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಇದು ಸಿಂಪಲ್ ಕ್ವಶನ್ ಅಲ್ವಾ? ಎಸ್, ಸಿಂಪಲ್ ಕ್ವಶನ್ ಫಸ್ಟ್ ತಗೊಂಡಿರೋದು. ನೆಕ್ಸ್ಟ್ ಇದರ ರಿಲೇಟೆಡ್ ಇನ್ನೊಂದಷ್ಟು ಕ್ವಶನ್ಸ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಎಸ್, ದಿಸ್ ಇಸ್ ದ್ರಾವಿಡ ಭಾಷಾ ಅಂತ ಕಣ್ಮುಚ್ಕೊಂಡು ಟಿಕ್ ಹಾಕ್ತೀರಾ. ಬಟ್ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಕ್ಕಿಂತ ಮುಂಚೆ ನಾನು ಒಂದಷ್ಟು ಪೀಠಿಗೆಗಳು ಕೊಡ್ತೀನಿ. ಇದನ್ನ ಇಟ್ಕೊಂಡು ನೆಕ್ಸ್ಟ್ ಕ್ವಶನ್ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಕನ್ನಡದ ಭಾಷೆಗಳಲ್ಲಿ ನೋಡು 25 ಭಾಷೆಗಳಿದೆ ಅಂತ ಹೇಳ್ಬೋದು. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ತುಳು, ಕೊಡಗು, ಮಾಲ್ತೋ, ಬ್ರಾಹೋ, ಕುರುಕ್, ವಲ್ಲಾರಿ, ಕದವ, ಪೆಂಗು, ಕೋಯ, ಬಡಗ, ಗೋಂಡಿ, ಕೊಂಡ ಈ ತರ ನಾವು ನೋಡ್ತಾ ಹೋದ್ರೆ ಇದರಲ್ಲಿ ಮೊದಲು ಕನ್ನಡ ಮತ್ತೆ ತೆಲುಗು, ತಮಿಳು, ಮಲಯಾಳಂ ಇದೆಯಲ್ಲ, ಇದನ್ನ ಸಾಹಿತ್ಯಿಕ ಭಾಷೆಗಳು ಅಂತ ಕರಿತೀವಿ. ಓಕೆ, ಪ್ರಾಚೀನವಾದ ಲಿಖಿತ ಸಾಹಿತ್ಯ ಇದೆ ಅದಕ್ಕೆ. ಹಾಗಾಗಿ ಸೊ ವೆರಿ ಇಂಪಾರ್ಟೆಂಟ್. ಇನ್ನು ತುಳು, ಕೊಡಗು ಭಾಷೆಗಳನ್ನ ಅಲಿಪಿ ಭಾಷೆಗಳಾದರೂ ಸ್ವರೂಪಿಯಾದ ಶ್ರವ್ಯ ಸಾಹಿತ್ಯದಿಂದ ಬಂದಿರೋದಾಗಿ ಇದನ್ನ ಸಾಹಿತ್ಯಿಕ ದ್ರಾವಿಡ ಭಾಷೆಗಳ ಜೊತೆಗೆ ಸೇರಿಸುವುದು ರೂಢಿ ಇದೆ. ಆದರೆ ಇದು ಅಲಿಪಿ ಭಾಷೆಗಳು. ಇನ್ನು ಉಳಿದ 19 ಭಾಷೆಗಳಿಂದ ಅದನ್ನು ಶ್ರವಣ ಭಾಷೆಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಕೋಲಾಮಿ, ಕೊರಗ, ನಾಯಕ, ತೋದ, ಕೋತ, ಮಂಡ ಈ ತರ ಇದೆಯಲ್ಲ, ಇದನ್ನೆಲ್ಲ ನಾವು ಶ್ರವಣ ಭಾಷೆಗಳು ಅಂತ ಕರಿತೀವಿ. ಇನ್ನು ನಿಮ್ಗೆ ಇದ್ರ ಗೊತ್ತೇ ಇದೆ, ಒಂದು ಫ್ಲೋ ಚಾರ್ಟ್ ಬಗ್ಗೆ ನೋಡೋದಾದ್ರೆ ದ್ರಾವಿಡ ಭಾಷೆಗಳಲ್ಲಿ ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ, ದಕ್ಷಿಣ ದ್ರಾವಿಡ ಮತ್ತೆ ದಕ್ಷಿಣ ಮಧ್ಯ ದ್ರಾವಿಡ ಅಂತೆಲ್ಲ ಡಿವೈಡ್ ಮಾಡ್ತೀವಿ. ಓಕೆ, ಇನ್ನು ಕನ್ನಡದಲ್ಲಿ ಉಪಭಾಷೆಗಳಿವೆ, ಅದನ್ನು ನಾನು ಇಲ್ಲಿ ಡೀಟೇಲ್ ಆಗಿ ಕೊಡ್ತೀನಿ. ನೋಡಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನಾನು ಮುಂದೆ ಕ್ವಶನ್ ತಗೊಂಡಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ. ದಕ್ಷಿಣ ದ್ರಾವಿಡ ಭಾಷೆಗಳ ಉಪಕುಟುಂಬ ದಕ್ಷಿಣ ದ್ರಾವ ಭಾಷೆಗಳು ಯಾವ್ದಿದೆ ಅಂತ. ಬಡಗ ಆಗಿರ್ಬೋದು, ಕುರುಂಬ ಆಗಿರ್ಬೋದು, ಕೋಟ, ಬೆಳ್ಳಾರಿ, ತುಳು, ತಮಿಳು, ಕನ್ನಡ ಇವೆಲ್ಲ ಮಲಯಾಳಂ, ಇವೆಲ್ಲ ದಕ್ಷಿಣ ದ್ರಾವಿಡ ಭಾಷೆಗಳು. ಮಧ್ಯ ದಕ್ಷಿಣ ದ್ರಾವಿಡ, ತೆಲುಗು ಬಂದು ನಮಗೆ ಮಧ್ಯ ದಕ್ಷಿಣಕ್ಕೆ ಬರುತ್ತೆ. ಗೋಂಡಿ ಮತ್ತೆ ಮರಿಯಾ ಇವೆಲ್ಲ ಮಧ್ಯ ದಕ್ಷಿಣ ಭಾಷೆಗೆ ಬರುತ್ತೆ. ಉತ್ತರ ದ್ರಾವಿಡ ಭಾಷೆಗಳಿಗೆ ನಮಗೆ ಬ್ರಾಹ್ತು, ಮಾಲ್ತೋ, ಕುರುಕ್ ಬರುತ್ತೆ. ಇನ್ನು ಮಧ್ಯ ದ್ರಾವಿಡ ಭಾಷೆಗಳ ಉಪಕುಟುಂಬದಲ್ಲಿ ನಾವು ನೋಡೋದಾದ್ರೆ, ಮಧ್ಯ ದ್ರಾವಿಡ ಭಾಷೆಗಳ ಉಪಕುಟುಂಬದಲ್ಲಿ ಕೋಲಾಮಿ, ನಾಯ್ಕಿ, ಪರ್ಜಿ, ಕಡಬ ಈ ತರ ಬರುತ್ತೆ. ಇನ್ನು ಕನ್ನಡದ ಉಪಭಾಷೆ ಬಗ್ಗೆನೂ ಕೇಳ್ತಾನೆ. ಇಲ್ಲೊಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಕುರುಂಬ ಅಥವಾ ಕುರುಬ ಅಥವಾ ಕುರುಂಬ ಅಂತ ಬರುತ್ತೆ. ಕುರುಂಬ ಇದು ನೀಲಗಿರಿ, ಚಾಮರಾಜನಗರ, ನೀಲಗಿರಿ ಬೆಟ್ಟದಲ್ಲಿ ಮಾತಾಡ್ತಕ್ಕಂಥದ್ದು. ಇನ್ನು ನಾವು ಚಾಮರಾಜನಗರ ಆ ಕಡೆ ಹೋದ್ರೆ ನಮ್ಗೆ ಶೋಲಿಗ ಅಥವಾ ಸೋಲಿಗ ಅಂತ ಬರುತ್ತೆ, ಕೊಳ್ಳೇಗಾಲ, ನೀಲಗಿರಿ ಹತ್ರ. ಹಾಲಕ್ಕಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹವ್ಯಕ, ಕರಾವಳಿ, ಉತ್ತರ ಇವೆಲ್ಲ ಕನ್ನಡದ ಉಪಭಾಷೆಗಳು. ಮತ್ತೆ ಉರ್ಲಿ ಅಂತ ಕನ್ನಡದ ಉಪಭಾಷೆಗಳು ನಿಮಗೆ ಬೇರೆ ರಾಜ್ಯದ ಗಡಿ ಅಂದ್ರೆ ನಮ್ಮ ರಾಜ್ಯದ ಗಡಿಗಳಲ್ಲೂ ನೋಡ್ಬೋದು. ಹಾಟ್ಕರ್ ಅಥವಾ ಕಾಟ್ಕ ಅಂತ ಕರಿತೀವಿ, ಮಹಾರಾಷ್ಟ್ರದ ಅಲ್ಲಿ ಮಾತಾಡ್ತಾರೆ. ಉರುಳಿ ಕೃಷ್ಣಗಿರಿ ಜಿಲ್ಲೆ ತಮಿಳುನಾಡಲ್ಲಿ, ಹೋಲಿಯಾ ನಾಗ್ಪುರ್ ಜಿಲ್ಲೆ, ಇವೆಲ್ಲ ಕನ್ನಡದ ಉಪಭಾಷೆಗಳೇ ಇದು ಕೂಡ. ಓಕೆ, ಸೊ ಬಡಗ ನೀಲಗಿರಿ ಅಲ್ಲಿ ಮಾತಾಡ್ತಕ್ಕಂಥ ಒಂದು ಭಾಷೆ ಕೂಡ. ಓಕೆ, ಈಗ ನೋಡಿ ಆನ್ಸರ್ ಮಾಡಿ. ಉತ್ತರ ದ್ರಾವಿಡ ಭಾಷೆಯಲ್ಲಿ ಸೇರುವ ಭಾಷೆ ನೋಡಿ. ಉತ್ತರ ದ್ರಾವಿಡ, ದಕ್ಷಿಣ ದ್ರಾವಿಡ, ದ್ರಾವಿಡ ಭಾಷೆ, ಇದನ್ನ ಹಿಂಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. KPSC ಇದೆ.
ಅಂತಕ್ಕಂಥದ್ದು. ಸೊ ಉತ್ತರ ದ್ರಾವಿಡ ಅಂತ ತಕ್ಷಣ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ಯಾವುದು ಸರ್ ಹೇಳ್ತೀರಾ ಫಟಾಫಟ್ ಅಂತ? ಕುರುಕ್, ಮಾಲ್ತೋ, ಬ್ರಾಹು. ಈ ತರ ನಾನು ನಿಮಗೆ ತೋರಿಸ್ತೆ ಇಲ್ಲಿ ನೋಡಿ. ಉತ್ತರ ದ್ರಾವಿಡ ಭಾಷೆಗಳು ಮೂರಿದೆ, ಬ್ರಾಹು, ಮಾಲ್ತೋ, ಕುರುಕ್. ಓಕೆ, ಸೊ ಈಗ ಇನ್ನೊಂದು ಇದು ರಿಲೇಟೆಡ್ ಇವುಗಳಲ್ಲಿ ನೋಡಿ, ಇದು KPSC ಬಂದಿರೋ ಕ್ವಶನ್, ಕನ್ನಡ ಉಪಭಾಷೆಗಳು ನೋಡಿ. ಎಲ್ಲಾ ತರ ಕ್ವಶನ್ಸ್ ಇಲ್ಲಿ ಕವರ್ ಮಾಡ್ತಾ ಇದೀನಿ ನಾನು ನಿಮಗೆ, ಯಾಕಂದ್ರೆ ತುಂಬಾ ನ್ಯೂಸ್ ಅಲ್ಲಿ ಇದೆ, ಕೇಳುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಕನ್ನಡದ ಉಪಭಾಷೆಗಳು ಯಾವ್ದ್ಯಾವ್ದು? ಬಡಗ, ಕಾಟ್ಕು, ನಾಯ್ಕ, ತುಳು, ಕೊರಗ, ಬೆಳಾರಿ, ಕೋಟ, ಕುರುಂಬ, ಕೋಯ, ಗೋಂಡಿ, ಕೊಂಡ. ಗೋಂಡಿ ಅಂತೂ ಅಲ್ವೇ ಅಲ್ಲ, ನಾವು ಹಿಂದೆ ನೋಡಿದ್ವಿ. ದ್ರಾವಿಡ ಭಾಷೆಯಲ್ಲಿ ಬರುತ್ತೆ, ಕನ್ನಡದ ಉಪಭಾಷೆಯಲ್ಲಿ ಬರಲ್ಲ. ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ಓಕೆ, ಡಿ ಎಲ್ಲಿದೆ? ದಸ್ ಇಸ್ ಗಾನ್ ಕೇಸ್ ಆಯ್ತು. ಇನ್ನು ಕುರುಂಬ ನಾವು ಈಗ ತಾನೇ ನೋಡಿ ಕನ್ನಡದ ಉಪಭಾಷೆ ಅಂತ. ಕುರುಂಬ ಕೋಟ ಕನ್ನಡದ ಉಪಭಾಷೆ. ಎಸ್, ಬಿ ಇಸ್ ಕರೆಕ್ಟ್. ಸೊ ಬಿ ಜೊತೆ ಇನ್ಯಾವ್ದು ಕರೆಕ್ಟ್? ತುಳು ನಾವು ಕನ್ನಡದ ಉಪಭಾಷೆ ಅಲ್ಲ, ಕನ್ನಡದಲ್ಲಿ ಇರ್ತಕ್ಕಂಥ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಬರುತ್ತೆ. ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎ ಮತ್ತು ಬಿ ಇಸ್ ದ ರೈಟ್ ಆನ್ಸರ್. ಸೊ ಬಡಗನ ನಾನು ನಿಮಗೆ ಹೇಳಿದೆ ನಿಮಗೆ ನೋಡಿ, ಬಡಗ ಬಂದು ಕನ್ನಡ ಉಪಭಾಷೆ, ನೀಲಗಿರಿ ಭಾಷೆ. ಓಕೆ, ಕಾಟ್ಕ ಅಂತ ಕರಿತೀವಿ, ನಾಸಿಕ್ ಜಿಲ್ಲೆಯಲ್ಲಿ ಬರುತ್ತೆ, ಕನ್ನಡದ ಉಪಭಾಷೆ ಅದು. ಓಕೆ, ಕಾಟ್ಕು, ನಾಯ್ಕ ಇವೆಲ್ಲ ಕನ್ನಡದ ಉಪಭಾಷೆಗಳು. ಕೋಂಟ, ಕುರುಂಬ, ಕೋಯ. ಓಕೆ, ನಾನು ಇಲ್ಲೂ ತೋರಿಸ್ತೀನಿ. ಇನ್ನು ಬೇರೆ ಬೇರೆ ಉಪಭಾಷೆಗಳಿದೆ ನೋಡಿ. ಕುಂದ ಕನ್ನಡ, ಕೋಟ ಕನ್ನಡ ಅಂತ ಬರುತ್ತೆ, ಕೋಟ ಕನ್ನಡ ಅಂತ ಬರುತ್ತೆ, ಶಿರಸಿ ಕನ್ನಡ. ನಾವು ನೋಡೋದಾದ್ರೆ ತುಂಬಾ ಕನ್ನಡ ಭಾಷೆಗಳಿದೆ. ಮೈಸೂರು ಕನ್ನಡ, ಕರಾವಳಿ ಕನ್ನಡ, ಹೈದರಾಬಾದ್ ಕನ್ನಡ, ಧಾರವಾಡ ಕನ್ನಡ, ಗುಲ್ಬರ್ಗ ಕನ್ನಡ, ಈ ತರ ಎಲ್ಲ ನಾವು ಕರಿತಾ ಹೋಗ್ತೀವಿ. ನಾನು ಇಲ್ಲೂ ಕೂಡ ಲಿಸ್ಟ್ ಕೊಡ್ತೇನೆ ನೋಡಿ. ಪ್ರಮುಖವಾಗಿ ಕುಂದ ಕನ್ನಡ, ಕೋಟ ಕನ್ನಡ, ಹವ್ಯಕ ಕನ್ನಡ, ಅರೆಭಾಷೆ, ಗೌಡ ಕನ್ನಡ, ಸೋಲಿಗ ಕನ್ನಡ ಅಂತೆಲ್ಲ ನಾವು ಕರಿತೀವಿ. ಇದೇ ರೀತಿ ನಾವು ನೋಡಿದ್ರೆ ಧಾರವಾಡದಲ್ಲಿ ಬೇರೆ ತರ ಮಾತಾಡ್ತಾರೆ, ಮಲೆನಾಡಲ್ಲಿ ಸ್ವಲ್ಪ ಬೇರೆ ಆಕ್ಸೆಂಟ್ ಇರುತ್ತೆ. ಸೊ ಹಾಗೆ ಬಡಗ ಕೂಡ ನಾವು ಕನ್ನಡದ ಉಪಭಾಷೆಯಂತೆಯೇ, ಯಾಕಂದ್ರೆ 1890ಲಿ ಇದನ್ನ ಕನ್ನಡದೊಂದಿಗೆ ನಿಕಟ ಸ್ವಾಮ್ಯ ಇರ್ತಕ್ಕಂಥ ಆ ಭಾಷೆ ಹೋಲಿಕೆ ಮಾಡಿ ಬರ್ತಾ ಇದ್ರು. ಜೊತೆಗೆ ಹೋಲಿಯ, ಉರಾಳಿ ಇವು ಕೂಡ ಕನ್ನಡದ ಉಪಭಾಷೆಗಳು. ಓಕೆ, ಸೊ ಎಲ್ಲೆಲ್ಲಿ ನಾನು ಎಲ್ಲ ಲಿಸ್ಟ್ ಕೊಟ್ಟಿನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕನ್ನಡದ ಉಪಭಾಷೆ ಅಂಶಕ್ಕೆ ಸಂಬಂಧಿಸಿದಂತೆ ಗುಂಪಿಗೆ ಸೇರದಿರುವ ಹೇಳಿಕೆಯನ್ನು ಉತ್ತರಿಸಿ. ಹೇಳಿದೆ ಇಲ್ಲಿ ಸೇರದಿರುವ ಅಂತ ಕೇಳಿರ್ತಕ್ಕಂಥದ್ದು. ಗುಂಪಿಗೆ ಯಾವ್ದು ಸೇರಲ್ಲ ಅಂತ ಏನಿದೆ ಇದು? 20 ನಮೂನೆಯ ಕನ್ನಡ ಫಾಂಟ್ಗಳು ಸೌಲಭ್ಯವಿದೆ. ಹೇಮಾವತಿ, ನೇತ್ರಾವತಿ, ಶರಾವತಿ, ಕಾವೇರಿ ಎಂಬ ಕೀಲಿಮಣೆಗಳ ವಿನ್ಯಾಸವಿದೆ. KP ಪೂರ್ಣಚಂದ್ರ ತೇಜಸ್ವರಿ ತಂತ್ರಾಂಶದ ರೂವಾರಿ. ಗ್ಲಿಫ್ ಅಥವಾ ಕೀಲಿಮಣೆ ಶಿಷ್ಟತೆಯ ಅನುಗುಣವಾಗಿ ತಂತ್ರಾಂಶವಿಲ್ಲ. ಇಲ್ಲಿ ಯಾವುದು ಗುಂಪಿಗೆ ಸೇರದಿರುವ ಹೇಳಿಕೆ ಅಂತ ಕೇಳಿರೋದು? ಯಾವ್ದು ಸೇರಲ್ಲ ನೋಡಿ. ಇದು ನಮ್ಮ ಕನ್ನಡ ವಿಶ್ವವಿದ್ಯಾಲಯ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಇದು ಕುವೆಂಪು ತಂತ್ರಾಂಶ ಅಂತಕ್ಕಂಥದ್ದು ನಮ್ಮ ಒಂದು ಕನ್ನಡದ ಒಂದು ಟೈಪಿಂಗ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ಇಲ್ಲಿ 20 ನಮೂನೆಗಳಿಲ್ಲ, ಇರೋದು 4. ಈಗ ಪ್ಲಸ್ 1 ಆಡ್ ಆಗಿದೆ. ಅಂದ್ರೆ ಇದರಲ್ಲಿ 1.0, 2.0 ಅಂತ ಅಪ್ಡೇಟ್ ಮಾಡಿದ್ದಾರೆ. ವಿಶ್ವವು ಕುವೆಂಪು ಕನ್ನಡ ತಂತ್ರಾಂಶ ಯೂನಿಕೋಡ್ ಆವೃತ್ತಿ 1, 2 ಅಂತ ಮಾಡಿದ್ದಾರೆ. ಓಕೆ, ಮೊದಲು 1ನೇದ್ರಲ್ಲಿ 4 ಇತ್ತು. ಇದರಲ್ಲಿ ಫಸ್ಟ್ ಯೂನಿಕೋಡ್ ಇದರಲ್ಲಿ ಏನಿತ್ತು 4 ಇತ್ತು ಕೀಲಿಮಣೆಗಳು. ಓಕೆ, ಇಲ್ಲಿ ನಾನು ಐ ವಿಲ್ ಶೋ ಯು ಎಲ್ಲಿದೆ ಅಂತ. ಇಲ್ಲಿ ನೋಡಿ, ಕನ್ನಡ ಹಿರಿಯ ಸಾಹಿತ್ಯ ಚಿಂತಕ ದಿವಂಗತ KV ಪೂರ್ಣಚಂದ್ರ ತೇಜಸ್ವಿ ಅವರು ವಿಶೇಷವಾದ ಅನುಭವ, ಸೃಜನಶೀಲ, ತಾಂತ್ರಿಕ ಪರಿಣಿತ ಕುವೆಂಪು ಕನ್ನಡ ತಂತ್ರಾಂಶ ಯೂನಿಕೋಡ್ ಅಭಿವೃದ್ಧಿಗೆ ಮಾರ್ಗದರ್ಶನವಾಗಿದೆ. ನೋಡಿದ್ರ, ಇದು ಆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಿಮಗೆ. ನೋಡಿ ಎಂತ ಪ್ರಶ್ನೆಗಳು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಇನ್ನೊಂದು ಇದು ಕರೆಕ್ಟ್ ಹಾಗಾದ್ರೆ ಸಿ ಕರೆಕ್ಟ್ ಆಯ್ತು. ಸಿ ಕರೆಕ್ಟ್ ಆದ್ರೆ ನೋಡಿ ಆಟೋಮೆಟಿಕ್ ಆಗಿ ಎ ತಪ್ಪು, ಎ ಎಲ್ಲೆಲ್ಲಿದೆ ಅದೆಲ್ಲ ತಪ್ಪು. ಎ ಇದೊಂದರಲ್ಲೇ ಇರೋದು ಆಪ್ಷನ್ ನೋಡಿ, ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ದಿಸ್ ಇಸ್ ದ ರಾಂಗ್ ಆನ್ಸರ್. ನಮ್ಗೆ ಯಾವ್ದು ಸೇರದಿರೋದು ಅಂತ ಕೇಳಿರೋದು. ಅಂಡ್ ಆಲ್ಸೋ ಇಲ್ಲಿ ನಾನು ನಿಮ್ಗೆ ಹೇಳಿದೆ 4+5 ಇರತಕ್ಕಂಥದ್ದು ಅಂತ. ಸೊ ಇಲ್ಲಿ 4 ಕೊಟ್ಟಿದ್ದಾನೆ ಹೆಸರು. ದಿಸ್ ಇಸ್ ರಾಂಗ್. ಯಾವುದು 2.0 ಅಲ್ಲಿ ಅಪ್ಡೇಟ್ ಮಾಡ್ತಾನೆ ನೋಡಿ. ಹಿಂದಿನ 4 ಕೀಲಿಮಣೆ ವಿನ್ಯಾಸಗಳ ಜೊತೆಗೆ ಒಂದು ಬಗೆಯ ಕೀಲಿಮಣೆ ವಿನ್ಯಾಸವನ್ನು ಈ ಯಾವುದು ಸೊನಾಟ ಕಂಪನಿಯ ಪ್ರಕಾಶ ಕನ್ನಡ ತಂತ್ರಾಂಶ ಪ್ರಜಾಕ್ಷರ ವಿನ್ಯಾಸ ಮಾದರಿ ಕೊಟ್ಟಿದೆ ಅಂತ. ಯಾವ್ದು ಅದು 5 ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯಾವ್ದು ಅದು 5 ಅಂದ್ರೆ, ಬೆರಳಚ್ಚು ಯಂತ್ರದಲ್ಲಿ ಬೆರಳಚ್ಚು ಮಾಡೋದು ಅಭ್ಯಾಸ ಮಾಡುವ ಬೆರಳಚ್ಚು ಯಂತ್ರದ ಕೀಲಿಮಣೆ ವಿನ್ಯಾಸದಂತ ಒಂದು ವಿನ್ಯಾಸ, KP ರಾವ್ ಫೊನೆಟಿಕ್ ಕೀಲಿಮಣೆ ವಿನ್ಯಾಸದಂತ 2 ಬಗೆಯ ಕೀಲಿಮಣೆ ವಿನ್ಯಾಸ, SRG ತಂತ್ರಾಂಶದ ಕೀಲಿಮಣೆ ವಿನ್ಯಾಸದಂತಹ 1 ಕೀಲಿಮಣೆ ವಿನ್ಯಾಸ ಮತ್ತು ಪ್ರಕಾಶ್ ತಂತ್ರಾಂಶದ ಕೀಲಿಮಣೆ ವಿನ್ಯಾಸ, ಇದೆಲ್ಲ ಸೇರಿ 5 ಇರ್ತಕ್ಕಂಥದ್ದು ಇವಾಗ. ಸೊ ಇಲ್ಲೇನ್ ಕೊಟ್ಟಿದ್ದಾನೆ, ಹೇಮಾವತಿ, ನೇತ್ರಾವತಿ, ಶರಾವತಿ, ಕಾವೇರಿ ಅಂತ 4 ಕೊಟ್ಟಿದ್ದಾನೆ. ಅದು ತಪ್ಪು. ಓಕೆ, ಸೊ ಹಾಗಾಗಿ ಎ ಅಂಡ್ ಬಿ ತಪ್ಪು, ಸಿ ಮತ್ತೆ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಅಂದ್ರೆ ನಾವು ಏನೇ ಓದಿದ್ರು ಅವನ್ ಹೆಂಗೆ ನಮ್ಗೆ ನಾನು ಹೇಳ್ತಾ ಇರೋದು ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ಕನ್ನಡಕ್ಕೆ ಇದು ಕನ್ನಡ, ಹಾಗಾಗಿ ಕನ್ನಡ ವಿಶ್ವವಿದ್ಯಾನಿಲಯ ಏನಿದೆ ಅಲ್ಲಿಂದ ಸಬ್ಸೈಟ್ ಇಂದ ತಗೊಂಡಿದ್ದಾನೆ. ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ವೆಬ್ಸೈಟ್ಗೆ ಹೋಗಿ ಅಲ್ಲೂ ಕೂಡ ಓದಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು.
ಓಕೆ, ಸೊ ನಾವ್ ಏನೇ ಓದ್ಕೊಂಡು ಹೋದ್ರು ಕೂಡ ಅವ್ನು ಡಿಫಿಕಲ್ಟಿ ಮಾಡಬೇಕು ಅಂದ್ರೆ ಹಿಂಗೆಲ್ಲ ಏನೋ ಕೇಳಿ ಡಿಫಿಕಲ್ಟಿ ಮಾಡ್ಬೋದು ಸ್ನೇಹಿತರೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ಏಳೆ ಛಂದಸ್ಸಿನಲ್ಲಿಯೇ ರಚಿತವಾದ ಕವನ ಸಂಕಲನ ಗುರುತಿಸಿ. ನೋಡಿ, ಇಂಥದ್ದು ತುಂಬಾ ಡೀಟೇಲ್, ಇಷ್ಟೊಂದು ಡೀಟೇಲ್ ಆಕ್ಚುಲಿ 10th ತನಕ ನಮ್ಗೆ ಏನ್ ಬೇಕೋ ಅಷ್ಟು ಓದಿ ಅಂತ ಇರೋದು ಆಕ್ಚುಲಿ ಓದ್ಬೇಕಾಗಿರೋದು. ಆದ್ರೆ ಇಲ್ಲಿ ಎಷ್ಟು ಡೀಟೇಲ್ ಕೇಳಿದಾನೆ ಅಂದ್ರೆ, ಏಳೆ ಛಂದಸ್ಸನ, 7 ಛಂದಸ್, ಏಳೆ ಛಂದಸ್ಸಿನಲ್ಲಿಯೇ ರಚಿತವಾದ ಕವನ ಸಂಕಲನ ಯಾವುದು. ಆಕ್ಚುಲಿ ಇದ್ರ ಬಗ್ಗೆ ನಾವು ಓದ್ತಾ ಹೋದ್ರೆ, ಓಕೆ, ಇಲ್ಲಿ ರೈಟ್ ಆನ್ಸರ್ ತುಂಬೆ ಹೂವ. ಯಾಕೆ ತುಂಬೆ ಹೂವ? ಇನ್ನೊಂದಿದೆ, ಯಾವ್ದ್ರ ಜೊತೆ ಹೇಳ್ತೀರಾ? ಫಾರ್ ಎಕ್ಸಾಂಪಲ್, ಛಂದೋಬುದ್ಧಿ ಗ್ರಂಥದಲ್ಲಿ ಇದರ ಲಕ್ಷಣ ಫಸ್ಟ್ ಟೈಮ್ ನೋಡ್ತೀವಿ, ಏಳೆಯ ಲಕ್ಷಣ ನಾವು ಫಸ್ಟ್ ಟೈಮ್ ನೋಡ್ತೀವಿ. 2, 2 ಮತ್ತು 3 ಗಣಗಳ ಗುಂಪಿನಲ್ಲಿ 6ನೇದು ಬ್ರಹ್ಮ ಮತ್ತು ಉಳಿದೆಲ್ಲ ವಿಷ್ಣುಗ್ರಹ ಆಗಿರ್ತಕ್ಕಂಥದ್ದು ಏಳೆಯ ಲಕ್ಷಣ. ಇದು ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳೋ ನೆಸಿಟಿ ಇಲ್ಲ. ಇಲ್ಲಿ ನೀವು ಛಂದಸ್ ಅರ್ಥ ಮಾಡ್ಕೊಂಡು ನೀವು BA ಇನ್ ಕನ್ನಡ ಅಥವಾ MA ಇನ್ ಕನ್ನಡ ಮಾಡ್ಬೇಕಾಗಿಲ್ಲ. ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದೀವಿ, ಸೊ ಡೆಫಿನೇಷನ್ಸ್ ಅರ್ಥ ಮಾಡ್ಕೊಳ್ಳಿ. ಏಳೆಯ ಲಕ್ಷಣ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಏಳೆಯ ಛಂದಸ್ಸಿನ ಲಕ್ಷಣ ಏನು ಅಂತ ಬೇಕಾದ್ರೆ ಮುಂದಿನ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಏನಿರುತ್ತೆ, 2, 2 ಮತ್ತು 3 ಗಣಗಳ ಗುಂಪಿನಲ್ಲಿ 6ನೇದು ಬ್ರಹ್ಮ ಉಳಿದೆಲ್ಲ ವಿಷ್ಣು ಆಗಿರ್ತಕ್ಕಂಥದ್ದು ಏಳೆಯ ಇದು. ಇದು ಆಕ್ಚುಲಿ ನಾವು ಹಳೆದ್ರಲ್ಲಿ ಯಾವ್ದ್ರಲ್ಲಿ ನೋಡಲ್ಲ, ಛಂದೋಬುದ್ಧಿ ಗ್ರಂಥದಲ್ಲಿ ಇದ್ರ ಫಸ್ಟ್ ಟೈಮ್ ನೋಡ್ತೀವಿ. ಆಕ್ಚುಲಿ ಇದನ್ನ ಈವರೆಗೆ ತಿಳಿದು ಬಂದಿದೆ, ಕನ್ನಡ ಯಾವ ಶಾಸನದಲ್ಲಿ ಅಥವಾ ಪ್ರಾಚೀನ ಕಾವ್ಯದಲ್ಲಿ ಒಂದು ಏಳೆ ಪದ್ಯ ದೊರೆತಿಲ್ಲ. ಆಕ್ಚುಲಿ ಇದನ್ನ ನಾವು ಗ್ರಾಂಥಿಕ ಸಾಹಿತ್ಯದಲ್ಲಿ ನೋಡ್ತೀವಿ. ಇದನ್ನ ಗ್ರಾಂಥಿಕ ಸಾಹಿತ್ಯದಲ್ಲಿ BM ಶ್ರೀಕಂಠರು ಮೊದಲು ಇದನ್ನ ಕೊಟ್ಟರು. ಬೇಕಾದ್ರೆ ಎಕ್ಸಾಮ್ ಇದನ್ನು ಕೇಳಬಹುದು. ಮೊದಲು ಏಳೆಗೆ ಪ್ರವೇಶ ದೊರಕಿಸಿಕೊಟ್ಟವರು ನಮ್ಮ ಇತ್ತೀಚಿನ ಕವಿಗಳಲ್ಲಿ ಯಾರು ಅಂತ BM ಶ್ರೀ ಅವರು. ಹೊಂಗನಸು ಕವನ ಸಂಕಲನದಲ್ಲಿ ಕೊನೆಯಲ್ಲಿ ಹಾರೈಕೆ ಎಂಬ ಪದ್ಯ ಬರೆದಿದ್ದಾರೆ. ಅದರಲ್ಲಿ 10 ಏಳೆ ಪದ್ಯಗಳಿವೆ ಅದರಲ್ಲಿ. ಅವ್ರು ಬಿಟ್ರೆ SV ಪರಮೇಶ್ವರ್ ಭಟ್ ಅವರು ತುಂಬೆ ಹೂವ ಇಲ್ಲೂ ಕೂಡ ಇದೆ. ನೋಡಿದ್ರ, ನಮ್ಗೆ ಈಗ ತುಂಬೆ ಹೂವು ಬದಲು ನೆಕ್ಸ್ಟ್ ಎಕ್ಸಾಮ್ ಇದೇ ಕ್ವಶನ್ ಕೊಟ್ಟು ತುಂಬೆ ಹೂವು ಬದಲು ಹೊಂಗನಸು ಅಂತ ಹಾಕ್ಬಿಡ್ಬೋದು. ನಾನು ಯಾಕೆ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ಸ್ನೇಹಿತರೆ, ತುಂಬೆ ಹೂವು ಬದಲು ಹೊಂಗನಸು ಅಂತ ಹಾಕ್ತಾ, ಅಥವಾ ಇದೇ ಕ್ವಶನ್ ಏಳೆ ಛಂದ ರಚಿತವಾದ ಕವನ ಸಂಕಲನ ಬರ್ದಿದ್ ಯಾರು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ದಟ್ ಇಸ್ ವೈ ನಾವು ಕವನ ಯಾವ್ದು ಅಂತ ತಿಳ್ಕೊಂಡ್ರೆ ಆಗಲ್ಲ, ಏಳೆ ಅಂತಕ್ಕಂಥದ್ದು ಲಕ್ಷಣ ಏನು ಅಂತ ಗೊತ್ತಿರಬೇಕು. ಓಕೆ, ವಿಸ್ತಾರ ಹಾಕಿದಾಗ ನಾವು ಲಘು ಗುರು ಹಾಕ್ದಾಗ ಬರ್ತಕ್ಕಂಥದ್ದು ಇದು. ಓಕೆ, ತುಂಬಾ ಡೀಟೇಲ್ ಬೇಡ, ಈ ಡೆಫಿನೇಷನ್ ತಿಳ್ಕೊಳ್ಳಿ. ಒಂದು, ಈ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬಿಟ್ರೆ ಏನ್ ಇಂಪಾರ್ಟೆಂಟು, ಈ ತರ ಬರ್ದಿರ್ತಕ್ಕಂಥ ಕವನ ಸಂಕಲನದಲ್ಲಿ ನಾವು ಗ್ರಾಂಥಿಕ ರೂಪದಲ್ಲಿ ಬರ್ತಕ್ಕಂಥ ಒಂದು ಯಾವುದು ಅಂತಂದ್ರೆ ಹೊಂಗನಸು. ಅದು ಬಿಟ್ರೆ ತುಂಬೆ ಹೂವು ಬರ್ದಿದ್ದರು SV ಪರಮೇಶ್ವರ ಭಟ್ಟರು, ಹೊಂಗನಸು ಬರ್ದಿದ್ದಾರು BM ಶ್ರೀಕಂಠ್ಯ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಮೊದಲ ಬಾರಿ ಇದರ ಲಕ್ಷಣ ನಾವು ನೋಡಿದ್ದೇವೆ ಛಂದೋಬುದ್ಧಿ ಗ್ರಂಥದಲ್ಲಿ. ಓಕೆ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಟಾಲೆಮಿಯ ಉಲ್ಲೇಖಿಸಿರುವ ಕರ್ನಾಟಕದ ಊರುಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಟಾಲೆಮಿ ಕರ್ನಾಟಕದ ಊರು ಒಂದಷ್ಟು ಊರುಗಳನ್ನ ಅವನ ಒಂದು ಇದರಲ್ಲಿ ಬರಿತಾ ಹೋಗ್ತಾನೆ, ಏನಂತಿತ್ತು ಅವಾಗ, ಹಿಂಗೆ ಏನು ಅಂತ. ನೋಡಿ, ಇಲ್ಲಿ ನಿಮ್ಗೆ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ಓದಿಲ್ಲ, ನೋಡಿದ ತಕ್ಷಣ ನೋಡಿ, ಬಾದಿಯಾಮಯಿ ಮೊಯಿ ಅಂದ್ರೆ ಇದು ಬಾದಾಮಿ ತರ ಇಲ್ವಾ, ಹೊಂದಿಸಿ ಬರಿಬೋದ. ನೋಡಿ, ಪೆಟರ್ಗಾಲ ಅಂದ್ರೆ ಪಟ್ಟದ ಕಲ್ಲು ತರ ಇಲ್ವಾ, ಇಂಡಾ ಅಂದ್ರೆ ಇಂಡಿ ಇದು ಇರ್ಬೋದಲ್ವಾ. ಈಗ ಅದು ಗೊತ್ತಿಲ್ಲ, ಬನವಾಸಿ ಅಂದ್ರೆ ಬನವಾಸಿ ಅಲ್ವಾ, ಇರ್ಬೋದಲ್ವಾ, ನೋಡಿದ ತಕ್ಷಣ ಹೇಳ್ಬೋದಲ್ವಾ ಇದನ್ನ. ಎಸ್, ಸೊ ಯಾವ್ದು ಕರೆಕ್ಟ್ ಆನ್ಸರ್? ಡಿಗೆ 4 ಇಲ್ಲಿದೆ, ಎಗೆ 2 ಇಲ್ಲಿದೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಟಾಲಮಿ ಕ್ರಿಸ್ತಶಕ 1500 ಸುಮಾರಿಗೆ ಕರ್ನಾಟಕದ ಕಡಲ ತೀರಕ್ಕೆ ಬಂದಿದ್ದ ಟಾಲಮಿ ಆರೇಕಾ ಎಂಬ ದೇಶದೊಳಗೆ 25 ಊರುಗಳ ಹೆಸರನ್ನು ಬರೆದಿಟ್ಟಿದ್ದಾನೆ. ಆರೇಕಾ ನಮ್ಮ ದೇಶ ಅಂತಿದೆ, ಅದನ್ನ 25 ಊರುಗಳು, ಅವುಗಳಲ್ಲಿ ನೋಡಿ ಬದಾಯಮೇಯ ಬಾದಾಮಿ, ಇಂಡಿ ಕಲ್ಲಿಗೆರಿ, ಮುದುಗಲ್ನ ಮೋದುಗಲ್ ಅಂತ ಬರೆದಿದ್ದಾನೆ. ಪಟ್ಟಣಗಳ ಪೆತರ್ಗಲ, ಬನವಾಸಿ, ಹೊನ್ನಾವರ. 2ನೇ ಶತಮಾನಕ್ಕೆ ಸೇರಿದ ಅಹನಾನೂರು ಅಂತ ತಮಿಳು ಗ್ರಂಥದಲ್ಲಿ ಎರುಮೈನಾಡಿಯಂ ಎಂದರೆ ಮಹಿಷಮಂಡಲ ಅಥವಾ ಮೈಸೂರಿನ ಹೆಸರಿದೆ ಅಂತಕ್ಕಂಥದ್ದು ಹೇಳಿದ್ದಾನೆ. ಓಕೆ, ಸೊ ಅದೊಂದೇ ಅಲ್ಲ, ನೋಡಿ, ಬೆಳಗೋಳದ ಉಲ್ಲೇಖ ಇದೆ ಅದರಲ್ಲಿ. ಓಕೆ, ಇಂದಿನ ಪಟ್ಟದ ಕಲ್ಲುನ ಕವಿರಾಜ ಮಾರ್ಗದಲ್ಲಿ ಕಿಸುಗೋಳ್ ಅಂತ ಕೂಡ ಕರೆದಿದ್ದಾರೆ. ಸೊ ಇವೆಲ್ಲ ಹೆಸರುಗಳಿದೆಯಲ್ಲ ನೋಡಿ, ಇಂಥದ್ದು ಎಕ್ಸಾಮ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಇದೆಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್ KA ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಓಕೆ, ನೆಕ್ಸ್ಟ್, ಸರಿಯಾದ ಜೋಡಿಗಳನ್ನು ಗುರುತಿಸಿ. ಓಕೆ, ಸಮಾಸ ಕೊಟ್ಟಿದ್ದಾನೆ. ಸಮಾಸ ವೆರಿ ಈಸಿ. ನಾನು ನಿಮ್ಗೆ ಪದೇ ನಮ್ಮ ವ್ಯಾಕರಣದ ವಿಡಿಯೋ ಲಿಂಕ್ ಕೊಡ್ತೀನಿ, ನೋಡ್ಕೊಳ್ಳಿ. ಈ ಡೆಫಿನಿಷನ್ಸ್ ತಿಳ್ಕೊಂಡಿದ್ರೆ ಆರಾಮಾಗಿ ಇದೊಂದು ಸ್ಲೈಡ್ ಸಾಕು ನಿಮ್ಗೆ. ತತ್ಪುರುಷ ಅಂದ್ರೇನು? ಉತ್ತರ ಪದ ನಾಮಪದ ಪ್ರಧಾನವಾಗಿರುತ್ತೆ, ಪೂರ್ವ ನಾಮಪದ ಆಗಿರುತ್ತೆ. ಕರ್ಮಧಾರೆ ಅಂದ್ರೂ ಗುಣವಾಚಕ ಆಗಿರುತ್ತೆ. ಓಕೆ, ದ್ವಂದ್ವ ಅಂದ್ರೆ ಎಲ್ಲಾ ಪದಗಳ ಅರ್ಥ ಇರುತ್ತೆ. ಅಂಶ ಅಂತಂದ್ರೆ ಈಗ ಕೈ, ಮುಂದೆ, ಮುನ್ಗೈ, ಹಿಂಗಾಲು, ಈ ತರ ಎಲ್ಲ ಬರುತ್ತಲ್ಲ, ನಾಲಿಗೆ ತುದಿ, ಈ ತರದೆಲ್ಲ ಅದು ಬರ್ತಕ್ಕಂಥದ್ದು. ಬಹುರ್ವಿಹಿ ಅಂದ್ರೆ ಅನ್ಯ ಪದ ಪ್ರಧಾನ ಆಗುತ್ತೆ. ಕ್ರಿಯಾ ಅಂದ್ರೆ ನಮ್ಗೆ ಉತ್ತರ ಪದ ಕ್ರಿಯಾ ಆಗಿರುತ್ತೆ. ಗಮಕ ಅಂದ್ರೆ ಪೂರ್ವ ಪದ ಸರ್ವನಾಮ, ಕೃದಂತ ಅಥವಾ ನಾವು ಸಂಖ್ಯೆಯನ್ನು ಸೂಚಿಸ್ತಕ್ಕಂಥದ್ದು ಕೂಡ ಇರಬಹುದು.
ಓಕೆ, ನೋಡಿ ಈ ಒಂದು ಡೆಫಿನೇಷನ್ಸ್ ಗೊತ್ತಿದೆ ನೋಡಿ, ಈಗ ಆರಾಮಾಗಿ ಫಸ್ಟ್ ಬಿಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಣ್ಣುರಿ ಅಂದ್ರೆ ಏನು, ಹೆಂಗ್ ಬಿಡಿಸ್ತಿರೋದು? ಕಣ್ಣಿನಲ್ಲಿ ಪ್ಲಸ್ ಉರಿ ಅಂತ ಹೇಳ್ತೀವಿ. ಎಲ್ಲಿ ಉರಿ? ಕಣ್ಣಿನಲ್ಲಿ ಉರಿ. ಓಕೆ, ನೆಕ್ಸ್ಟ್ ಈಗ ತಲೆನೋವು, ತಲೆಯಲ್ಲಿ ನೋವು. ನೋಡಿ ಇಲ್ಲಿ ನಮ್ಗೆ ಉತ್ತರ ಪ್ರಧಾನ, ಇಲ್ಲಿ ಕೈ ಉರಿ ಅಂತೀವಿ, ಕಣ್ಣು ಕೈ. ನೋಡಿ ಇಲ್ಲಿ ಇದು ತತ್ಪುರುಷ ಸಮಾಸನ. ಎಸ್, ತತ್ಪುರುಷ. ನಾನು ಈಗ ತಾನೇ ನಿಮ್ಗೆ ಹೇಳಿದೆ, ಉತ್ತರ ನಾಮಪದ ಪ್ರಧಾನವಾಗಿದ್ರೆ ಅದು ತತ್ಪುರುಷ ಸಮಾಸ ಅಂತೀವಿ. ಓಕೆ, ಇದ್ ಬಿಡಿ. ಕೈ ಕಾಲು. ನೋಡಿ ಕೈ ಕಾಲು ಅಂದ್ರೆ ಹೆಂಗ್ ಬಿಡಿಸ್ಬೋದು? ಕೈ ಪ್ಲಸ್ ಕಾಲು ಅಂದ್ರೆ ಇದು ನಮಗೆ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಅಂದ್ರೆ ಕರ್ಮಧಾರೆ ಆಗಲ್ಲ. ಇದು ಯಾವ್ದಾಗುತ್ತೆ? ಇದು ಯಾವ್ದಾಗುತ್ತೆ? ದ್ವಂದ್ವ ಆಗುತ್ತೆ, ದ್ವಂದ್ವ. ಓಕೆ, ನಾನು ನಿಮ್ಗೆ ಈಗ ತಾನೇ ಹೇಳ್ತಾ ಇದ್ದೆ, ದ್ವಂದ್ವ ಎಲ್ಲಾ ಪದಗಳ ಅರ್ಥ ಪ್ರಧಾನ ಆಗಿರುತ್ತೆ. ಕೈಯೂ ಕೂಡ ಪ್ರಧಾನನೇ, ಕಾಲು ಕೂಡ ಪ್ರಧಾನನೇ. ಇದೇನ ಸರ್? ದ್ವಂದ್ವ, ದ್ವಂದ್ವ ಸಮಾಸ. ಸೊ ಇದು ತಪ್ಪಿದು. ಹಣಾಹಣಿ. ನೋಡಿ ಹಣಾಹಣಿ ಅಂತಂದ್ರೆ ಹಗೆತನ. ಇದನ್ನ ಇತ್ತೀಚೆಗೆ ಯಾವ್ದೋ ಒಂದು ವಿಡಿಯೋದಲ್ಲೂ ಕೂಡ ಬಂದಿತ್ತು, ಎಕ್ಸಾಮ್ ಅಲ್ಲಿ ನಾನು ಹೇಳಿದ್ದೆ. ಇತ್ತೀಚೆಗೆ ಯಾವ್ದೋ KPSC ಎಲ್ಲ ಯಾವ್ದೋ ಬಂದಿದೆ ನೋಡಿ ಇದನ್ನ. ಮತ್ತೆ ಇತ್ತೀಚೆಗೆ ಇದ್ರಲ್ಲೂ ಕೇಳಿದ್ದಾನೆ, ಯಾವ್ದೋ DCC ಬ್ಯಾಂಕ್, ಇವೆಲ್ಲ ನೋಡಿ ರಿಪೀಟೆಡ್ ಕ್ವಶನ್ಸ್ಗಳು ಬೇರೆ ಬೇರೆ ಕಡೆ ಎಲ್ಲ. ಹಣಾಹಣಿ ಅಂದ್ರೆ ಇಲ್ಲಿ ಹಣೆಯೋದು. ಬಟ್ ಇಲ್ಲಿ ನಾನು ನಿಮಗೆ ಅದನ್ನೇ ಹೇಳಿದ್ದು. ಈಗ ಫಾರ್ ಎಕ್ಸಾಂಪಲ್ ಮುಕ್ಕಣ್ಣ, 3 ಕಣ್ಣು ಉಳಿದವನು ಅಲ್ವಾ ಸರ್, ಯಾರು? ಶಿವ ಅಂತೀವಿ. ಹಂಗೆ ಹಣಾಹಣಿ ಅಂದ್ರೆ ಹಗೆತನ ಅಂತ ಅರ್ಥ, ಅಂದ್ರೆ ಅನ್ಯ ಪ್ರಧಾನ ಇಲ್ಲಿ. ಸೊ ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ರೈಟ್ ಆನ್ಸರ್. ತುದಿ ನಾಲಿಗೆ, ಎಗೇನ್ ಇದು ದ್ವಿಗು ಸಮಾಸ ಆಗಲ್ಲ. ಯಾಕಂದ್ರೆ ಇದು ಹೆಂಗ್ ಬರ್ಸ್ತೀವಿ? ನಾಲಿಗೆಯ ಅಥವಾ ನಾಲಿಗೆ ಪ್ಲಸ್ ತುದಿ ಅಂತ ಕರಿತೀವಿ ಅಲ್ವಾ ಸರ್, ದ್ವಿಗು ಸಮಾಸ. ಹಾಗಾದ್ರೆ ಯಾವ್ದು ಕರೆಕ್ಟು? ಎ ಮತ್ತೆ ಸಿ ಕರೆಕ್ಟು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಸೊ ವೆರಿ ಈಸಿ. ಸಮಾಸ ಆಕ್ಚುಲಿ ಸಂಧಿಕ್ಕಿಂತ ಈಸಿ ಇರುತ್ತೆ ಸ್ನೇಹಿತರೆ. ಸಮಾಸ ನೋಡ್ಕೊಳ್ಳಿ, ಸಂಧಿ ನೋಡ್ಕೊಳ್ಳಿ, ಅಲಂಕಾರ ನೋಡ್ಕೊಳ್ಳಿ, ಛಂದಸ್ಸು ನೋಡ್ಕೊಳ್ಳಿ. ಇದೆಲ್ಲ ವೆರಿ ಇಂಪಾರ್ಟೆಂಟ್. ಇಂಥ ಕ್ವಶನ್ಸ್ ಬಂದ್ರೆ ಬಿಡಬೇಡಿ. ನೆಕ್ಸ್ಟ್, ಈ ಕೆಳಗೆ ನೀಡಿರುವ ವಾಕ್ಯಗಳನ್ನು ಸರಿಯಾದ ಲೇಖನ ಚಿಹ್ನೆ. ಓಕೆ, ಲೇಖನ ಚಿಹ್ನೆ ಬಗ್ಗೆ ಕೂಡ ವಿಡಿಯೋ ಇದೆ, ನೋಡ್ಕೊಳ್ಳಿ. ಎಲ್ಲಿ ಫುಲ್ ಸ್ಟಾಪು, ಎಲ್ಲಿ ನಾವು ಕ್ವಶನ್ ಮಾರ್ಕ್ ಯೂಸ್ ಮಾಡ್ತೀವಿ. ನಾನು ಈಗ ತುಂಬಾ ಬೇಸಿಕ್ಸ್ ಓದಕ್ಕಾಗಲ್ಲ, ಇದನ್ನ ನೋಡ್ತಾ ಇದ್ದಂಗೆ ಹೇಳ್ಬೋದು. ನೋಡಿ, ಓಹೋ ಅಂತಕ್ಕಂಥದ್ದು ಆಶ್ಚರ್ಯ ಸೂಸುತ್ತೆ, ಅದ್ರ ಪಕ್ಕ ಆಶ್ಚರ್ಯ ಇರಬೇಕು. ಇದೆ ಕ್ವಶನ್ ಮಾರ್ಕ್ ಇದೆ, ರಾಂಗು, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ನೋಡಿದ್ರೆ ಒಂದೊಂದೇ ಜಸ್ಟ್ ಕಂಪೇರ್ ಮಾಡ್ತಾ ಹೋಗಿ. ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ ಅಂತೀರ ನೋಡಿ. ಇದ್ದೀರೋ ಅಂದ್ರೆ ಏನು? ಕಟ್ತಾ ಇದ್ದೀರಾ ಅಂದ್ರೆ ಕ್ವಶನ್ ಮಾರ್ಕ್ ಬರ್ಬೇಕಿದೆ, ಇಲ್ಲೇನು ಇಲ್ಲ. ದಿಸ್ ಇಸ್ ರಾಂಗ್. ಇದ್ದೀರೋ ಅಲ್ವಾ? ಹಾಗಾದರೆ 2 ಕನೆಕ್ಟ್ ಮಾಡ್ತಾ ಇದೆ ಅಂದ್ರೆ ಕ್ವಶನ್ ಮಾರ್ಕ್ ಬರ್ಬೇಕಲ್ಲಿ. ಇಲ್ಲಿ ನೋಡಿ ಆಶ್ಚರ್ಯ ಇದೆ, ಇಲ್ಲ. ಇಲ್ಲಿ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇವೆರಡಲ್ಲಿ ಒಂದಿರಬೇಕು ಅಂತ ಆಯ್ತು. ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟಾ? ನನ್ನ ಮಕ್ಕಳ. ನೋಡಿ ಉಂಟಾ ನನ್ನ ಮಕ್ಕಳ ಆದ್ಮೇಲೆ ಕ್ವಶನ್, ಇದು ತಪ್ಪಿದೆ. ಉಂಟಾ ಅನ್ನೋದಾದ್ಮೇಲೆ ಪುನಃ ನನ್ನ ಮಕ್ಕಳ ನೀವು ಅಂತ ಕರಿತಲ್ಲ ಇಲ್ಲಿ. ಇಟ್ಸ್ ಕಂಪ್ಲೀಟ್. ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ, ಇದು ಕಂಪ್ಲೀಟ್ ಒಂದು ಸೆಂಟೆನ್ಸ್ ಆಗ್ಬೇಕು ಅಲ್ವಾ? ಇದು ತಪ್ಪಿದೆ. ಅಂಡ್ ಇಲ್ಲಿ ಆಶ್ಚರ್ಯ ಇದೆ, ತಪ್ಪು. ಸೊ ಇಲ್ಲಿ ಕರೆಕ್ಟ್. ನಾನು ಆಲ್ರೆಡಿ ಹೇಳ್ದೆ, ಇದೆ ಆಕ್ಚುಲಿ ಇದೆರಡು ತಪ್ಪಂತ ನಾವು ಸ್ಟಾರ್ಟಿಂಗ್ ಇಲ್ಲಿ ನೋಡ್ಬಿಟ್ವಿ. ಹಾಗಾದ್ರೆ ಇದೆರಡಲ್ಲಿ ಒಂದಿರಬೇಕು. ನೋಡಿ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ. ಉಂಟಾ ನನ್ನ ಮಕ್ಕಳ ಅಂತಿದೆ, ಇಲ್ಲಿ ತಪ್ಪಿದೆ ಇದು. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಓದಿದಾಗ ನಿಮ್ಗೆ ಆಶ್ಚರ್ಯ ಸೂಚಕ ಎಲ್ಲ ಬರುತ್ತೆ, ಕ್ವಶನ್ ಮಾರ್ಕ್ ಎಲ್ಲ ಹಾಕ್ತೀವಿ. ಈಗ ನೋಡಿ, ನಾನು ನಿಮ್ಗೆ ಏನಕ್ಕೆ ಕೇಳ್ದೆ, ಇದು ನಿಮಗೆಲ್ಲ ಮನೆ ಉಂಟಾ ಅಂತ ಕ್ವಶನ್ ಮಾರ್ಕ್ ಬರಲ್ಲ. ಉಂಟಾ ನನ್ನ ಮಕ್ಕಳ ಅಂತ ದೇವತೆ ಅಬ್ಬರಿಸಿದ್ಲು ಅಲ್ವಾ? ಉಂಟಾ ನನ್ನ ಮಕ್ಕಳ ಅಂತೀವ ಹೊರತು ಉಂಟಾ ನನ್ನ ಮಕ್ಕಳ ಅಂತ. ನೋಡಿ ಇಲ್ಲಿ ಉಂಟಾ ಅನ್ನೋದು ಕ್ವಶನ್ ಮಾರ್ಕ್ ಹಾಕಿ ನನ್ನ ಮಕ್ಕಳ ಕ್ವಶನ್ ಮಾರ್ಕ್ ಹಾಕಿ ಇದೇ ಬೇರೆ ಆಯ್ತು. ನನ್ನ ಮಕ್ಕಳ ನೀವು ಅನ್ನೋ ರೀತಿ ಕೇಳೋ ರೀತಿ ಆಯ್ತು. ಅಲ್ಲಿ ಕೇಳ್ತಲ್ಲ. ಇದು ಕಂಪ್ಲೀಟ್ ಓದಿದಾಗ ಫಸ್ಟ್ ಅದರ ಸೆಂಟೆನ್ಸ್ ನ ನೀವು ಅರ್ಥ ಮಾಡ್ಕೋಬೇಕು, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಇದು ಓದಿ. ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ದೇವತೆ ಅಬ್ಬರಿಸಿದಳು. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಹೋಗೋಣ. ಮುಂದಿನ ನಾಮಪದ ಉದಾಹರಣೆಗಳನ್ನು ಯಾವ ಜೋಡಿಗಳು ಸರಿಯಾಗಿವೆ ಅಂತ ಹೇಳಬೇಕು. ರೂಢನಾಮ ಉಡುಪಿ. ರೂಢನಾಮ ಉಡುಪಿನ? ಇಲ್ಲ ಸರ್, ಉಡುಪಿ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಇದು ಅಂಕಿತ ನಾಮ ಆಗ್ಬೇಕು ಅಲ್ವಾ? ಅಂಕಿತ ನಾಮ ಆಗ್ಬೇಕು. ಭಾವನಾಮ, ಎಸ್, ಭಾವನೆ ಇರ್ತಕ್ಕಂಥದ್ದು. ಕೆಂಪು ಬಣ್ಣದ ಭಾವನೆ ಅಂದ್ರೆ ಇದು ಕರೆಕ್ಟ್ ಇದೆ. ಅಂಕಿತ ನಾಮ ನದಿ. ಹೇಗೆ ನದಿ ಅಂತಕ್ಕಂಥದ್ದು ಯಾವುದು? ಇದು ರೂಢಿಯಿಂದ ಬಂದಿರತಕ್ಕಂಥದ್ದು ನದಿ. ನೋಡಿ, ರೂಢನಾಮ ಅಂದ್ರೇನು? ಊರು, ನದಿ, ಈ ತರದ್ದು. ಅದಕ್ಕೇನಾದ್ರು ಅದೇ ಊರ್ಗೆ ಹೆಸರಿಟ್ರೆ ಅದು ಅಂಕಿತ ಆಗುತ್ತೆ ಅಲ್ವಾ? ಅದೇ ತರ ನನ್ನ ಹೆಸರೇನು ಪುನೀತ್, ನಿಮ್ಮ ಹೆಸರೇನು, ನಿಮ್ಮ ಹೆಸರಿಟ್ರೆ ಅದು ಅಂಕಿತ ಆಗುತ್ತೆ. ಸೊ ಇದು ತಪ್ಪು. ಹೇಗೆ? ದಿಕ್ವಾಚಕ, ಎಸ್, ತೆಂಕಣ, ಬಡಗಣ, ಮೂಡಣ, ಪಡುವಣ, ದಿಕ್ ಹೇಳ್ತಾ ಇದೆ. ಪೂರ್ವ, ಪಶ್ಚಿಮ ಅಲ್ವಾ ಸರ್? ಸೊ ಅದು ದಿಸ್ ಕರೆಕ್ಟ್ ಇದೆ. ಹಂಗಾರೆ ಯಾವ್ದು ಕರೆಕ್ಟು? ಬಿ ಮತ್ತೆ ಡಿ ಕರೆಕ್ಟು ಅಲ್ವಾ? ಇದನ್ನೆಲ್ಲ ನೋಡಿ ಮಾಡಿದೀವಿ. ನೋಡಿ, ರೂಢನಾಮ ಅಂದ್ರೆ ರೂಢಿಯಿಂದ ಬಂದಗಳು, ಅಂಕಿತನ ನಿರ್ದಿಷ್ಟ ಗುರುತಿಗಳನ್ನು ಇಟ್ಟರ್ತಕ್ಕ ಹೆಸರು. ಅನ್ವರ್ಥ ಅಂದ್ರೆ ಅವ್ನು ಮಾಡ್ತಾ ಇರ್ತಕ್ಕಂಥ ಅಡ್ಡ ಹೆಸರು ಇಡ್ತೀವಲ್ಲ, ಅದನ್ನ ಅನ್ವರ್ಥ ನಾಮ ಅಂತ ಕರಿತೀವಿ. ಓಕೆ,
ಹಾಗೆ ಆತ್ಮಾರ್ಥಕ, ಪ್ರಶ್ನಾರ್ಥಕ ತಿಳ್ಕೊಳ್ಳಿ. ಹಾಗೆ ಗುಣವಾಚಕ ಅಂದ್ರೇನು, ಭಾವನಾಮ ಅಂದ್ರೆ ಕೆಂಪು, ಹಿರಿಮೆ, ನೋಟ, ಮಾಟ, ವಸ್ತು ಅಥವಾ ಕ್ರಿಯಾ ಭಾವಗಳನ್ನು ತಿಳಿಸಿರ್ತಕ್ಕಂಥ ಪದಗಳು. ಗುಣವಾಚಕ ಅಂದ್ರೆ ಅವನು ಯಾವ ರೀತಿ ಗುಣ ಇರ್ತಕ್ಕಂಥದ್ದು, ಇವೆಲ್ಲ ಎಕ್ಸಾಂಪಲ್ ಕೇಳ್ತಾನೆ. ದಿಕ್ವಾಚಕ ದಿಕ್ಕನ್ನು ಹೇಳ್ತಕ್ಕಂಥದ್ದು, ಸಂಖ್ಯೆಯ ವಾಚಕ ಸಂಖ್ಯೆಯನ್ನು ಹೇಳ್ತಕ್ಕಂಥದ್ದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಇವೆಲ್ಲ ಬೇಸಿಕ್ ಗ್ರಾಮರ್ಸ್ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನನಗೆ ಗ್ರಾಮರ್ ವಿಡಿಯೋ ಕೊಡ್ತೀನಿ, ಒಂದು ಸಿಂಗಲ್ ವಿಡಿಯೋ ಕವರ್ ಮಾಡಿ ಅದನ್ನು ನೋಡ್ಕೊಂಡ್ರೆ ಸಾಕು ತಾವು. ನೆಕ್ಸ್ಟ್ ಹೊಂದಿಸಿ ಬರಿಬೇಕು. ಕ್ರಿಯಾಪದಗಳನ್ನು ಕಾಲದೊಂದಿಗೆ ಹೊಂದಿಸಿ ಬರಿಬೇಕು. ಓಕೆ, ತಿನ್ನುತ್ತೇನೆ, ತಿನ್ನುತ್ತೇನೆ ಅಂದ್ರೆ ಏನರ್ಥ? ತಿನ್ನುತ್ತೇನೆ ವರ್ತಮಾನ ಕಾಲ. ನೋಡಿ ಗೊತ್ತಾಗ್ಲಿಲ್ವಾ? ಇಲ್ಲಿ ಭೂಶು, ಇಲ್ಲಿ ವರ್ತಮಾನ ಇದೊಂದೇ ಇದೆ. ಸೊ ಇದು ಆದ್ರೆ ಇಲ್ಲಿ ಉತ್ತಮ ಪುರುಷ, ಪ್ರಥಮ ಪುರುಷ, ಮಧ್ಯಮ ಪುರುಷ ಅಂತ ಹಾಕ್ಬಿಟ್ಟಿದ್ದಾನೆ. ಬಟ್ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ, KE ಆಗ್ಲಿ KPS ಆಗಲಿ ಆಪ್ಷನ್ಸ್ ಈಸಿ ಕೊಟ್ಟಿರ್ತಾನೆ. ಯಾಕೆಂದ್ರೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಭೂತಕಾಲ, ಭವಿಷ್ಯತ್, ವರ್ತಮಾನ, ಭವಿಷ್ಯತ್. ಭವಿಷ್ಯತ್ ಮಾತ್ರ ಎರಡಿದೆ, ಬಟ್ ಇಲ್ಲಿ ಪ್ರಥಮ, ಮಧ್ಯಮ, ಉತ್ತಮ, ಪ್ರಥಮ ಅಂತಿದೆ. ಇಲ್ಲಿ ಉತ್ತಮ ಪುರುಷ ಒಂದೇ ಇದೆ, ಮಧ್ಯಮ ಪುರುಷ ಒಂದೇ ಇದೆ. ಅಕಸ್ಮಾತ್ ಎಲ್ಲ ಒಂದು 3 ಉತ್ತಮ ಇದ್ದು ಅಥವಾ ಒಂದು 3 ಮಧ್ಯಮ ಇದ್ದು ಅಥವಾ ಒಂದು ಎಲ್ಲಾನು ಎರಡೆರಡು ಇದ್ದು ಅವಾಗ ಕನ್ಫ್ಯೂಸ್ ಆಗುತ್ತೆ. ಈಗ ಉತ್ತಮ ಪುರುಷ ಅಂತಕ್ಕಂಥದ್ದು ನಿಮ್ಗೆ ಓದಿರ್ಲೇಬೇಕು. ಉತ್ತಮ ಅಂದ್ರೇನು? ನಾನು, ನಾವು ಅಂತಕ್ಕಂಥದ್ದು, ಇವೆಲ್ಲ ಮಾಡಿದೀವಿ ನಾವು. ಮಧ್ಯಮ ಪುರುಷ ಅಂದ್ರೆ ನೀನು, ನೀವು. ಪ್ರಥಮ ಪುರುಷ ಅವನು, ಅದು, ಅವಳು, ಇವನು, ಇವರು ಅಲ್ಲ, ಇದು ಗೊತ್ತಿರಬೇಕು. ಈಗ ನಿಮಗೆ ಇಲ್ಲಿ ಉತ್ತಮ ಪುರುಷ ಅಂತಕ್ಕಂಥ ಎರಡು ಹೇಳ್ತಾ ಇದ್ದೀನಿ. ತಿನ್ನುತ್ತೇನೆ ಒಂದು, ತಿನ್ನುತ್ತೇನೆ ವರ್ತಮಾನ, ಮುಂದೆ ತಿಂತೀನಿ ಅಂತ ಹೇಳ್ತಾ ಇರೋದು ಅಲ್ವಾ? ಅಲ್ಲ ಸರ್, ವರ್ತಮಾನ ತಿನ್ನುತ್ತೇನೆ ಅಂದ್ರೆ ಈಗ ತಿನ್ನುವನು ಅನ್ನೋದೇ ಬೇರೆ, ತಿನ್ನುತ್ತೇನೆ. ಓಕೆ, ಒಂದು ಇಲ್ಲಿ ವರ್ತಮಾನ ಹೇಳ್ತಾ ಇದೆ, ಜೊತೆಗೆ ಇಲ್ಲಿ ಪ್ರಮುಖವಾಗಿ ತಿನ್ನುತ್ತೇನೆ. ಯಾರು ಸರ್? ನಾನು. ಇಲ್ಲಿ ನೋಡಿ ನಿಮ್ಗೆ ನಾನು ಅಕಸ್ಮಾತ್ ಈಗ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಭವಿಷ್ಯತ್ ಪೂರ್ವ ಇದು ಕೊಟ್ಟಿಲ್ಲ, ಬರೀ ಉತ್ತಮ ಪುರುಷನ, ಮಧ್ಯಮ ಪುರುಷನ, ಪ್ರಥಮ ಪುರುಷ ಅಂತ ಕೊಟ್ಟ ಅಂತ ಇಟ್ಕೊಳ್ಳಿ. ಹಾಗೇನ್ ಮಾಡ್ತೀರಾ? ತಿನ್ನುತ್ತೇನೆ ಅದು ಯಾರು? ನಾನು ತಿಂತೇನೆ ಅಂತ. ಯಾರು? ನೀನು ತಿನ್ನುತ್ತೇನೆ ಅಂತಂದಲ್ಲ, ನಾನು ಅಥವಾ ನಾವು ತಿನ್ನುತ್ತೇವೆ ಅಥವಾ ನಾನು ನಾವು ಒಂದು ಯಾವ್ದು ಸರ್? ನಾನು ಈಗ ತಾನೆ ಹೇಳಿದೆ ಉತ್ತಮ ಪುರುಷ. ಸೊ ಇಲ್ಲಿ ಉತ್ತಮ ಪುರುಷ ಇದೊಂದೇ ಇರೋದು. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದಾ? ಇದೊಂದೇ ಹೇಗೆ 3 ಇರ್ತಕ್ಕಂಥ ಆಪ್ಷನ್. ಓಕೆ, ಎಲ್ಲರೂ ನೋಡೋಣ ಬನ್ನಿ. ನಿಂತನು ಎಗೇನ್ ಇಲ್ಲಿ ನಿಂತನು ಅಂತಂದ್ರೆ ಯಾರು ನಿಂತಿದ್ದು? ಅವನು ಅಲ್ವಾ ಸರ್? ಅವನು ನಿಂತನು. ಯಾರು? ಅವನು, ಅವಳು, ನಿಂತನು. ನೀವು ನಿಂತನು ಅನ್ನಲ್ಲ, ನೀನು ನಿಂತಿದ್ಯಾ ಅಂತೀವಿ ಅಲ್ವಾ? ಸೊ ಏನಾಯ್ತು? ಇದು ಪ್ರಥಮ ಪುರುಷ ಅಲ್ವಾ ಸರ್? ನನ್ನ ಕಾಲದ ಬಗ್ಗೆ ಮಾತ್ರ, ಕಾಲ ನೀವೇ ನೋಡ್ಕೊಂಡು ನೀವೇ ಹೇಳ್ಬಿಡ್ತಾರ, ಯಾವ್ದು ವರ್ತಮಾನ, ಯಾವ್ದು ಭೂತ, ಯಾವ್ದು ಭವಿಷ್ಯತ್, ಇವೆಲ್ಲ ನಿಮ್ಗೆ ಗೊತ್ತಿರತಕ್ಕಂಥದ್ದು ಅಲ್ವಾ? ಆಲ್ರೆಡಿ ಆಗೋಗಿರೋದು ಭೂತಕಾಲ, ಈಗ ಪ್ರೆಸೆಂಟ್, ವರ್ತಮಾನ, ಮುಂದೆ ಆಗೋದು ಭವಿಷ್ಯತ್ ಕಾಲ, ಇದು ನೀವೇ ನೋಡ್ತೀರಾ. ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ಯಾವುದು? ಮಧ್ಯಮ ಪುರುಷ. ಅದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೋಡಿದೆ ಅಂದ ತಕ್ಷಣ ಎಗೇನ್ ಮಧ್ಯಮ ಪುರುಷ. ಯಾರು ನೋಡಿದೆ ನೋಡಿ ಮಧ್ಯಮ ಪುರುಷ. ನೀನು ನೋಡಿದೆ, ನೀವು ನೋಡಿದಿರಿ ಅಂತೀವಲ್ವಾ? ಎಸ್. ಸೊ ಹಾಡುಗಳು. ಸೊ ಇದು ಈಸಿ ಇದೆ ಕ್ವಶನ್, ನೋಡ್ಕೊಳ್ಳಿ. ಆನ್ಸರ್ ಈ 2 ಇಸ್ ದ ರೈಟ್ ಆನ್ಸರ್. ಎಗೇನ್ ಇಲ್ಲಿ ಇಂಪಾರ್ಟೆಂಟ್ ಏನು, ನಿಮ್ಗೆ ಭವಿಷ್ಯತ್ ಕಾಲ, ಭೂತಕಾಲ ಒಂದ್ ಕಡೆ ಆದ್ರೆ ಇದು ನೋಡಿದ ತಕ್ಷಣ ಹೇಳ್ಬೋದು, ಗೊತ್ತಿಲ್ಲ ಅಂದ್ರು. ಅಕಸ್ಮಾತ್ ಈ ಕಾಲಗಳ ಬದಲು ನಿಮಗೆ ಈ ತರ ಕೊಟ್ಬಿಟ್ಟು ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಯಾರು ಹೊಂದಿಸಿ ಬರೀರಿ ಅಂತ ಕೊಟ್ಟಾಗ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಹಂಗಾಗಿ ಇದನ್ನ ನೋಡ್ಕೊಳ್ಳಿ. ಇದು KL ಕೇಳಿದಾನೆ, KPS ಬೇರೆ ರೀತಿನ ಬರುತ್ತೆ. KL ಇದನ್ನ ಬೇರೆ ರೀತಿನ ಕೇಳಿದಾನೆ ಪ್ರೀವಿಯಸ್ ಇಯರ್ಗಳಲ್ಲಿ. ಇದು ರೀಸೆಂಟ್ ಎಕ್ಸಾಮ್ ತಗೊಂತಾ ಇರೋದು. ಅದಕ್ಕೆ KE ರೀಸೆಂಟ್ ಎಕ್ಸಾಮ್ಸ್ ಗಳು, ಪ್ರೀವಿಯಸ್ ಕ್ವಶನ್ಸ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. KPS ಬರುತ್ತೆ, ಆದ್ರೆ ಕ್ವಶನ್ ಕೇಳೋ ರೀತಿ ಬೇಡ, ಬಟ್ ಬೇಸಿಕ್ ಇದೆಲ್ಲ ಗೊತ್ತಿರಬೇಕು. ಸೊ 2 ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಇದು. ಬೇಹಾರಿ ಪದದ ತತ್ಸಮ ರೂಪ, ಇದು ಈಸಿ ಕ್ವಶನ್. ತತ್ಸಮ ತದ್ಭವ ಅಲ್ವಾ? ಬೇಹಾರಿ ಅಂದ್ರೆ ವ್ಯಾಪಾರಿ. ಮುಚ್ಕೊಂಡು ಟಿಕ್ ಹಾಕ್ತೀರಾ. ನೆಕ್ಸ್ಟ್, ತೋಟದ ತುಂಬಾ ಚಂಗಣಗಿಳೆಗಳು ಇವೆ. ಇದ್ರಲ್ಲಿ ಗುಣ ನಾನು ಈಗ ತಾನೇ ಹೇಳಿದೆ, ಗುಣವಾಚಕ. ನೋಡಿ ಹಿಂದೆ ಬನ್ನಿ, ಇಲ್ಲಿ ಗುಣವಾಚಕ ವಸ್ತು, ವ್ಯಕ್ತಿಯ ಗುಣ, ರೀತಿ ಹೇಳ್ತಕ್ಕಂಥದ್ದು. ಹೊಸತು, ದೊಡ್ಡದು, ಹಳತು, ಸಣ್ಣ, ಚಿಕ್ಕ, ಈ ತರ. ಇಲ್ಲಿ ನೋಡಿದ್ರೆ ಈ ಕ್ವಶನ್ ಅಲ್ಲಿ ತೋಟದ ತುಂಬಾ ಕಣಗಿಲೆಗಳು ಚಂಗಣ ಅಂತ ಹೇಳಿದ್ರೆ ಅದನ್ನ ಗುಣ ಹೇಳ್ತಾರೆ. ಯಾವ್ದು ಸರ್? ಚೆನ್ ಅಂತಕ್ಕಂಥದ್ದು ಗುಣ ಹೇಳ್ತಿರ್ತಕ್ಕಂಥ ಪದ ಇಲ್ಲಿ. ಚಂಗಣಗಿಲೆಗಳು, ಕಣಗಿಲೆ ಅಂತೀವಲ್ಲ, ಅದು ಅಂದ್ರೆ ಒಂಥರ ಚೆನ್ನ ಅಂದ್ರೆ ಹೊಳಿತಾ ಇದೆ ಅಥವಾ ಚೆನ್ನಾಗಿದೆ ಅಥವಾ ಈ ತರ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಚೆನ್ ಅಂತಕ್ಕಂಥದ್ದು ಗುಣ ಹೇಳ್ತಿರ್ತಕ್ಕಂಥದ್ದು. ನೆಕ್ಸ್ಟ್, ಮನ್ವಂತರ, ಪಿತ್ರಾರ್ಜಿತ, ಇವು ಯಾವ ಸಂಧಿ? ಬಿಡಿಸಿ. ಮನು ಪ್ಲಸ್ ಅಂತರ ಮನ್ವಂತರ ಅಲ್ವಾ ಸರ್? ಬಿಡಿಸಿ. ಮನು ಪ್ಲಸ್ ಅಂತರ ಅಂತೀವಿ. ಏನಾಗ್ತಾ ಇದೆ ಇಲ್ಲಿ? ಮನು ಉ, ಇಲ್ಲಿ ಅಂತರ ಏನಾಗ್ತದೆ? ಏನಾಗ್ತದೆ? ಮನ್ವಂತರ ವ್ ಆಗ್ತಾ ಇದೆ ಅಲ್ವಾ ಸರ್? ಉ ಆಗ್ತಾ ಇದೆ ಅಂದ್ರೆ ಏನರ್ಥ ಹೇಳಿ ನೋಡೋಣ. ಯಾವ ಸಂಧಿ ಇದು? ಎಣ್ ಸಂಧಿ. ನೋಡಿ, ಒಂದ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಎಣ್ ಸಂಧಿ ಅಂದ್ರೇನು? ಈ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಅಂದ್ರೆ ಈ ಕಾರಗಳಿಗೆ ಎಂ ಕಾರ ಅಥವಾ ಉ ಕಾರಗಳಿಗೆ ವ ಕಾರವು ಆದೇಶವಾಗಿ ಬರಬೇಕು ನೋಡಿದ್ರ. ಅಥವಾ ಪಿತ್ರಾರ್ಜಿತ. ನೋಡಿ, ಪಿತೃ ಪ್ಲಸ್ ಅರ್ಜಿತ. ಪಿತೃ ರು
ಪ್ಲಸ್ ಅರ್ಜಿತ. ಇಲ್ಲಿ ಯಾವ್ದು ಬರುತ್ತೆ? ಪಿತ್ರಾರ್ ಅರ್ ಬರುತ್ತೆ. ಇಲ್ಲಿ ಋಕಾರಕ ಅರ್ ರೇಫು ಆದೇಶವಾಗಿ ಬಂದ್ರೆ ಅದನ್ನ ನಾವು ಎಂಡ್ ಸಂಧಿ ಅಂತೀವಿ ಅಲ್ವಾ ಸರ್? ಸೊ ಒಂದಷ್ಟು ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಇವೆಲ್ಲ ಒಂದೊಂದ್ಸಲ ಇದನ್ನ ಇದೇ ಒಂದು ರಿಪೀಟೆಡ್ ಆಗಿ ಬರುತ್ತೆ. ಜಾತ್ಯತೀತ, ಕೋಟ್ಯಾಧೀಶ್ವರ, ಈ ಎಕ್ಸಾಂಪಲ್ ಕೊಟ್ಬಿಡ್ತೇವೆ ಒಂದ್ಸಲ. ಓಕೆ, ಮನು ಪ್ಲಸ್ ಅಂತರ ಮನ್ವಂತರ, ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ. ಸೊ ದಿಸ್ ಇಸ್ ಎಂಡ್ ಸಂಧಿ ಅಲ್ವಾ ಸರ್? ಸಂಸ್ಕೃತ ಸಂಧಿಯ ಸ್ವರ ಸಂಧಿ ಎಂಡ್ ಸಂಧಿ ಅಲ್ವಾ ಸರ್? ಸಂಸ್ಕೃತ ಸಂಧಿ ಬರ್ತಕ್ಕಂಥದ್ದು. ನೆಕ್ಸ್ಟ್, ಮುಂದಿನ ಪದಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ವಿರುದ್ಧ ಪದ. ಯಾಗದ ನೆಗೆಟಿವ್ ಸ್ಟೇಟ್ಮೆಂಟ್. ಸದ್ಗತಿ, ದುರ್ಗತಿ. ಎಸ್, ಇದು ಹೊಂದಿಕೆ ಆಗುತ್ತೆ ಅಲ್ವಾ? ಒಳ್ಳೇದು ಅದಿದಾಗ್ತಕ್ಕಂಥದ್ದು. ಊರ್ಧ್ವಮುಖ, ಅಧೋಮುಖ ಅಂದ್ರೆ ಊರ್ಧ್ವ ಅಂದ ಮೇಲೆ ಅದು ಒಂದು ಕೆಳಗೆ, ಇದು ಕರೆಕ್ಟ್ ಆಗಿದೆ. ಜಂಗಮ, ಸ್ಥಾವರ, ಇದು ಕರೆಕ್ಟ್ ಆಗಿದೆ. ವ್ಯಕ್ತ, ಸಂಯುಕ್ತ ಇಸ್ ದ ರಾಂಗ್ ಆನ್ಸರ್. ವ್ಯಕ್ತ ಅಂದ್ರೇನು ಹೇಳ್ತೀರಾ? ವ್ಯಕ್ತ ಅಂದ್ರೇನು ಸರ್? ವ್ಯಕ್ತ ಅಂದ್ರೇನು? ಸಂಯುಕ್ತ ಅಂದ್ರೇನು? ಸಂಯುಕ್ತ ಅಂದ್ರೆ ಎರಡು ಸೇರಿ ಆಗ್ತಕ್ಕಂಥದ್ದು. ಸಂಯುಕ್ತ ಅಂದ್ರೆ ಈಗ ಅಗ್ನಿ ಪ್ಲಸ್ ಶಾಮಕ, ಎರಡು ಸೇರಿ ಅಗ್ನಿಶಾಮಕ ಆಗುತ್ತೆ, ಅಂದ್ರೆ ಎರಡನ್ನ ಕೂಡಿಸ್ತಕ್ಕಂಥದ್ದು. ವ್ಯಕ್ತ ಅಂದ್ರೆ ಸ್ಪಷ್ಟ, ಗೋಚರ. ಇದಕ್ಕೂ ಸಂಯುಕ್ತ ಪದಕ್ಕೂ ಸಂಬಂಧ ಇಲ್ಲ ಅಲ್ವಾ ಸರ್? ವಿಶಿಷ್ಟ ಪದ ಕೊಡ್ತಕ್ಕಂಥದ್ದು ಸಂಯುಕ್ತ ಪದ. ಎರಡನ್ನು ಕೂಡಿಸಿ ಮೂಲ ಪದ, ಎರಡು ಮೂಲ ಪದಗಳನ್ನು. ವ್ಯಕ್ತ ಅಂತಕ್ಕಂಥ ಸ್ಪಷ್ಟ, ಗೋಚರ. ವ್ಯಕ್ತಗೆ ವಿರುದ್ಧ ಅಸ್ಪಷ್ಟ ಆಗ್ಬೇಕು, ಅಗೋಚರ ತರ ಆಗ್ಬೇಕು. ಇದು ಸಂಯುಕ್ತ ಅಂತಿದೆ. ಸೊ ದಿಸ್ ಇಸ್ ರಾಂಗ್. ವಿರುದ್ಧ ಪದಗಳು. ಓಕೆ, ನೆಕ್ಸ್ಟ್, ಸಕ್ಕರೆ ಗುಂಬಳ. ಈ ಸಮಾಸ ಪದವನ್ನು ವಿಗ್ರಹ ವಾಕ್ಯ ಏನು ಅಂದ್ರೆ ಬಿಡಿಸೋದು. ವಿಗ್ರಹ ವಾಕ್ಯ ಅಂದ್ರೆ ಇಲ್ಲಿ ಸಮಾಸ ಬೇರೆ, ಬಿಡಿಸೋದು ಸಂಧಿ ಬೇರೆ. ಯಾಕಂದ್ರೆ ನಾವು ಈಗ ತಾನು ಹಿಂದ್ಗಡೆ ಎಲ್ಲ ನೋಡ್ಕೊಂಡ್ ಬಂದಿದೀವಿ. ಸಂಧಿ ಅಂದ್ರೆ ಹೆಂಗ್ ಬಿಡಿಸ್ತೀವಿ, ಸಮಾಸ ಅಂದ್ರೆ ಹೆಂಗ್ ಬಿಡಿಸ್ತೀವಿ, ಇಲ್ಲೆಲ್ಲ ನೋಡಿದೀವಿ ಸಮಾಸಗಳು ಅಲ್ವಾ ಸರ್? ಇಲ್ಲಿ ನೋಡಿ, ಇಲ್ಲಿ ಈಗ ಕಣ್ಣುರಿ ಅಂದ್ರೆ ಕಣ್ಣು ಪ್ಲಸ್ ಉರಿ ಅನ್ನಲ್ಲ, ಕಣ್ಣಿನಲ್ಲಿ ಉರಿ ಅಂತೀವಿ ಅಲ್ವಾ? ಸಮಾಸ ಬಿಡಿಸೋದು ಆತರ. ತಲೆ ನೋವು ಅಂದ್ರೆ ತಲೆಯಲ್ಲಿ ನೋವು ಅಂತೀವಿ. ಹಂಗೆ ಸಕ್ಕರೆ ಗುಂಬಳ, ಸಕ್ಕರೆ ಪ್ಲಸ್ ಕುಂಬಳ ಅನ್ನಲ್ಲ. ಸಕ್ಕರೆ ಗುಂಬಳ ಅಂದ್ರೆ ಆ ಕುಂಬಳಕಾಯಿ ಸಕ್ಕರೆ ತರ ಇದೆ ಅಂತಂದ್ರೆ ಸಕ್ಕರೆ ಎಂತಿರುವ ಪ್ಲಸ್ ಕುಂಬಳ. ಓಕೆ, ಸಕ್ಕರೆಯಾದ ಕುಂಬಳ ಅಲ್ಲ, ಸಕ್ಕರೆ ಎಂತಿರುವ ಕುಂಬಳ ಸಕ್ಕರೆ ಗುಂಬಳ. ಓಕೆ, ಸೊ ಆಪ್ಷನ್ 2 ಸಮಾಸ ಬಿಡಿಸೋದು ರೀತಿನ ವಿಗ್ರಹ ವಾಕ್ಯ, ಸಂಧಿ ಬೇರೆ. ಓಕೆ, ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಷಟ್ಪದಿ ಮಾತ್ರಾಗಣಗಳನ್ನು ಹೊಂದಿಸಿ ಬರೀಬೇಕು. ಷಟ್ಪದಿಗಳಲ್ಲಿ ನಾವು ನೋಡಿದ್ರೆ ಒಂದು ಎಷ್ಟು ರೀತಿ ಮಾಡ್ತೀವಿ ಕನ್ನಡದಲ್ಲಿ? ಕನ್ನಡ ಷಟ್ಪದಿಗಳಲ್ಲಿ ವಿಧಗಳು ಯಾವ ತರ ಮಾಡ್ತೀವಿ? ವಿಧಗಳು 6 ವಿಧಗಳು ಪ್ರಮುಖವಾಗಿ ಮಾಡ್ತೀವಿ. ಉದ್ದಂಡ ಅಂತ ಬರುತ್ತೆ, ಅದು ಯೂಶಲಿ ಯೂಸ್ ಮಾಡಲ್ಲ. 6 ಪ್ರಮುಖವಾಗಿ ಮಾಡ್ತೀವಿ. ಅದರಲ್ಲಿ ಅಗೇನ್ ಇದು ನೋಡಿ ಎಷ್ಟು ಡೀಟೇಲ್ ಆಗಿ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ, KE ಅಂತ. KPS ಅಲ್ಲಿ ಸಿಂಗಲ್ ಅಲ್ಲೂ ಬರುತ್ತೆ ನೋಡಿ, ಹೊಂದಿಸಿ ಬರೆಯಲು ಕೇಳ್ದ. ಇಲ್ಲಿ ವಾರ್ಧಕ ಷಟ್ಪದಿ ಅಂತಕ್ಕಂಥದ್ದು ಏನಿದೆ, ಇದು ಷಟ್ಪದಿ ಅಂದ್ರೆ 6 ಸಾಲು. ನಿಮ್ಗೆ ಗೊತ್ತಿದೆ ಅಲ್ಲ ಸರ್? 6 ಸಾಲು. ಇದರಲ್ಲಿ 1, 2, 3, 4 ಅಥವಾ 4, 5 ಸರಿ ಇರುತ್ತೆ, 3, 6 ಸಮವಾಗಿರುತ್ತೆ. ಇದನ್ನ ನೆನಪಿಟ್ಕೋಬೇಕಷ್ಟೇ ನೀವು. ಇಲ್ಲಿ ಇದನ್ನು ಕೂಡ ಮಾಡಿದ್ವಿ. ನೀವು ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಭಾಮಿನಿ ಷಟ್ಪದಿ, ಈಗ ಷಟ್ಪದಿಯಲ್ಲಿ ನಾನು ಹೇಳಿದೆ, ಈಗ ಭಾಮಿನಿ ಷಟ್ಪದಿ ಅಂತ ತಗೊಂಡ್ರೆ ಇಲ್ಲಿ ನೋಡಿ 3 ಮತ್ತು 4 ಮಾತ್ರೆಗಳನ್ನ 2 ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅರ್ಧ ಪಾದ ತಗೊಂಡಿದೀನಿ, 6 ಇರುತ್ತೆ, ಅದ್ರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫಸ್ಟ್ 3 ತಗೊಂಡಿದೀವಿ. 3, 6 ಸಮ ಆಗಿರುತ್ತೆ. 1, 2, 3, 4 ಸಮ ಆಗಿರುತ್ತೆ, ನಿಮ್ಗೆ ಗೊತ್ತಿದೆ ಅದು. ಇಲ್ಲೂ ಕೂಡ ಕೊಟ್ಟಿದ್ದೀವಿ. ಇಲ್ಲಿ 1 ಮತ್ತು 2 ಅಂತಾಗ ಇಲ್ಲಿ ನೋಡಿ 3, 4, 4, 4, 3, 4 ಮಾತ್ರ 2 ಗಣಗಳಿರ್ತವೆ. ಅಂದ್ರೆ 3, 3, 4, 4 ಅಲ್ವಾ ಸರ್? ನಮ್ಗೆ ಇಲ್ಲಿ ಭಾಮಿನಿ ಕೊಟ್ಟಿದ್ದಾನ? ಇಲ್ಲಿ ಭಾಮಿನಿ ಕೊಟ್ಟಿಲ್ಲ. ಫೈನ್ ಸರ್. ಹಾಗಾದ್ರೆ ಏನು ಕೊಟ್ಟಿದ್ದಾನೆ? ವಾರ್ಧಕ ಕೊಟ್ಟಿದ್ದಾನೆ. ವಾರ್ಧಕ ಎಷ್ಟಿದೆ ಇಲ್ಲಿ ನೋಡಿ, ಇಲ್ಲಿ 4, ಸಾರಿ ಇದು 5, ಇದು 2, 1, 1 ಅಲ್ವಾ ಸರ್? 5, 5, 5 ಅಂದ್ರೆ 5, 4 ಇದೆ. ಸೊ ಇದೆಯಾ? ಎಸ್ ಇದೆ. 5, 4 ಎಲ್ಲಿದೆ ಸರ್? ಆಪ್ಷನ್. ಓಕೆ, ಶರ ಷಟ್ಪದಿ ಇದೆಯಾ ನೋಡಿ, ಶರ ತೋರಿಸ್ತೀನಿ ನಾನು ನಿಮಗೆ. ಶರ ಷಟ್ಪದಿ ನೋಡಿ 4, 4 ಇರುತ್ತೆ. ಕುಸುಮ 5, 5, 2 ಇರುತ್ತೆ. ಇಲ್ಲಿ ಶರ ಇದೆಯಾ? ಶರ 4, 4 ಇರ್ತಕ್ಕಂಥದ್ದು ಇದೆ. ಕುಸುಮ 5, 5 ಇರ್ತಕ್ಕಂಥದ್ದು ಇದೆ. ಸೊ ಪರಿವರ್ಧಿನಿ 4, 4, 4. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೋಡಿ ಈ ತರ ನೀವು ಇಲ್ಲಿ ತುಂಬಾ ಡೀಟೇಲ್ ಆಗಿ ನೋಡೋ ನೆಸಿಟಿ ಇಲ್ಲ. ನೀವೇನ್ ಬೇಕು, ಎಷ್ಟು ಮಾತ್ರ ಗಣಗಳಿರುತ್ತೆ, ಟೋಟಲ್ ಎಷ್ಟಿರುತ್ತೆ. ಓಕೆ, ಎಷ್ಟು ಗಣಗಳು ಒಟ್ಟು ಟೋಟಲ್ ಎಷ್ಟು. ಫಾರ್ ಎಕ್ಸಾಂಪಲ್ ಒಂದ್ಸಲ ನಿಮಗೆ ಇದನ್ನು ಕೇಳ್ತಾನೆ. ಓಕೆ, ಭಾಮಿನಿ ಷಟ್ಪದಿಯಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತೆ? 6 ಸಾಲುಗಳಿಂದ ಅಂತ 102 ಮಾತ್ರೆಗಳು ಬರುತ್ತೆ. ಅರ್ಥ ಆಗ್ತಿಲ್ಲ? ವಾರ್ಧಕದಲ್ಲಿ ಎಷ್ಟು ಬರುತ್ತೆ? ಒಂದ್ಸಲ ಇದನ್ನು ಕೇಳ್ತಾನೆ. ಅವು ಕೂಡ ನೋಡ್ಕೋಬೇಕಾಗುತ್ತೆ. ಕೇಳಿದಾನೆ ಎಕ್ಸಾಮ್ ಅಲ್ಲಿ ಕೂಡ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಸೊ ಇಲ್ಲಿ ನೀವು ಏನು ಅಂದ್ರೆ ನೀವು ಎಕ್ಸಾಮ್ಗೆ ಹೆಂಗ್ ಪ್ರಿಪೇರ್ ಹಂಗ್ ಪ್ರಿಪೇರ್ ಆಗಬೇಕು. ಅದು ಕಾಂಪಿಟೇಟಿವ್ ಎಕ್ಸಾಮು. ನೀವು BA ಇನ್ ಕನ್ನಡ, MA ಇನ್ ಕನ್ನಡ ಅಥವಾ PhD ಮಾಡಕ್ ಬೇಕಾಗಿಲ್ಲ. ಅದೇ ಹೇಳ್ತಾರೆ ನಾನು. 10th ತನಕ ಅಂತ ಯೂಶಲಿ ಕೇಳೋದು. SSLC ಕನ್ನಡ ಏನು ಓದಿರ್ತೀರ ಆ ಲೆವೆಲ್ ಕ್ವಶನ್ಸ್ ಅಂತ. ಆದ್ರೂ ಕೂಡ ಸ್ವಲ್ಪ ಇನ್ನು ಜಾಸ್ತಿನೇ ಕೇಳ್ತಾನೆ.
ಆಂಶಿಕ ಬೆಳವಣಿಗೆ ಪರಿಭಾಷೆಯಲ್ಲಿ ಈ ಮುಂದಿನಂತೆ ಗುರುತಿಸುತ್ತಾರೆ. ಓಕೆ ನೋಡಿ, ತೀರಿಕೊಂಡವರನ್ನು ತೀರೋದ್ರು ಅಂತ ಹೇಳ್ತೀವಿ, ಅಥವಾ ಕೈಲಾಸವಾಸ ಅದು ದೈವಾಧೀನರಾದ್ರು ಹಿಂಗೆಲ್ಲ ಕರಿತೀವಿ. ಇದು ಸೌಮ್ಯೋಕ್ತಿನ, ವ್ಯಂಗ್ಯೋಕ್ತಿನ, ವಕ್ರೋಕ್ತಿನ, ಸ್ವಭಾವೋಕ್ತಿನ. ಅಂದ್ರೆ ಇದೊಂದು ದುಃಖಕರ ವಿಷಯ ಅಥವಾ ಒಂದು ಕಷ್ಟಕರ ವಿಷಯ ಅಲ್ವಾ, ಅದು ಯಾರೇ ತೀರೋದ್ರು ಕೂಡ. ಸೊ ಅದನ್ನ ಏನ್ ಹೇಳ್ಬೇಕು, ಸೌಮ್ಯವಾಗಿ ಹೇಳ್ತಕ್ಕಂಥದ್ದು. ಏನಂತ, ಕೈಲಾಸವಾಸಿ ಆದ್ರು, ದೈವಾಧೀನರಾದ್ರು. ಓಕೆ, ದೈವಾಧೀನರಾದ್ರು. ಸೊ ಸೌಮ್ಯೋಕ್ತಿ. ವ್ಯಂಗ್ಯೋಕ್ತಿ, ವಕ್ರೋಕ್ತಿ ಅಂದ್ರೇನು ಅಂದ್ರೆ ಕೊಂಕು ನುಡಿ. ಈಗ ಹೇಳ್ತೀವಿ, ಈಗ ಏನಾರು ಒಂದ್ ಮಾಡ್ದ ಅಂತ ತಪ್ಪು ಮಾಡ್ದ, ನೀನ್ ಬಿಡಪ್ಪ ದೊಡ್ಡ ಬೃಹಸ್ಪತಿ ಅಂತಿದ್. ಬೃಹಸ್ಪತಿ ಅಂದ್ರೆ ಎಲ್ಲ ತಿಳಿದಿರೋ ಅಂದ್ರೆ ದೊಡ್ಡ ಬೃಹಸ್ಪತಿ ಅಂದ್ರೆ ವ್ಯಂಗ್ಯ, ಕೊಂಕು ಮಾತು, ಆಯ್ತಾ. ಆತರ ವಕ್ರೋಕ್ತಿ, ವ್ಯಂಗ್ಯೋಕ್ತಿ ಇದೆಲ್ಲ ಕೊಂಕು ಮಾತು ಮಾತಾಡ್ತಕ್ಕಂಥದ್ದು. ಓಕೆ, ಸೊ ಸೌಮ್ಯೋಕ್ತಿ ಅಂತಕ್ಕಂಥದ್ದು ಒಂದು ಸಂತೋಷ ನೀಡದ, ಅವಮಾನಕರ ಅಥವಾ ಒಂದು ರೀತಿ ಕಷ್ಟ ರೀತಿ ಹೇಳ್ತಕ್ಕಂಥ ಪದಗಳನ್ನ ನಾವು ಒಂದು ರೀತಿ ಸೌಮ್ಯವಾಗಿ ಬಳಕೆಯಲ್ಲಿ ಹೇಳ್ತಕ್ಕಂಥದ್ದನ್ನ ಕೈಲಾಸವಾಗಿಯೂ ದೈನ್ಯದೀವನ ಅಂತ ಹೇಳ್ತೀವಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್. ಸರಿಯಾದ ಜೋಡಿಗಳನ್ನು ಗುರುತಿಸಿ. ಓಕೆ, ಇದ್ಯಾವುದು ಸಮಾಸಕ್ಕೆ ಸಂಬಂಧಪಟ್ಟ. ನೋಡಿ, ತುಂಬಾ ಚೆನ್ನಾಗಿದೆ. ಫಸ್ಟ್ ಕಣ್ಣೂರಿನ ಬಿಡಿಸಿ, ನಿಮಗೆ ಗೊತ್ತಾಗುತ್ತೆ ಇದು ಯಾವ ಸಮಾಸ ಅಂತಕ್ಕಂಥದ್ದು. ನಿಮ್ಗೆ ಸಮಾಸದ ಬಗ್ಗೆ ಫಸ್ಟ್ ಡೆಫಿನಿಷನ್ಸ್ ಗೊತ್ತಿರಬೇಕು. ನಾನು ಈ ಒಂದು ಸ್ಲೈಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ನಾವು ವ್ಯಾಕರಣದಲ್ಲಿ ಮಾಡಿದ್ವಿ. ತತ್ಪುರುಷ ಸಮಾಸ ಅಂದ್ರೆ ಪೂರ್ವ ಪದ ನಾಮಪದ, ಉತ್ತರ ಪದ ನಾಮಪದ ಪ್ರಧಾನವಾಗಿರಬೇಕು. ಕರ್ಮಧಾರೆ ಪೂರ್ವ ಪದ ಗುಣವಾಚಕ ಆಗಿರ್ಬೇಕು, ಉತ್ತರ ಪದ ನಾಮಪದ. ನೋಡಿ, ಇದೊಂದು ಸ್ಲೈಡ್ ನಿಮ್ಗೆ ಸಮ್ಮರಿ ಕೊಟ್ಬಿಡುತ್ತೆ. ಸಮ್ಮರಿ, ಓಕೆ, ಒಂದು ರೀತಿ ನಿಮಗೆ ಒಂದು ಸಾರಾಂಶ ಅನ್ನೋ ರೀತಿ. ದ್ವಿಗು ಅಂದ್ರೇನು, ಸಂಖ್ಯೆ ಇರಬೇಕು ಪೂರ್ವ ಪದ. ಅಂಶಿ ಅಂಶ, ಇದು ವೆರಿ ಈಸಿ. ಇದು ನೋಡಿದ ತಕ್ಷಣ ದ್ವಂದ್ವ ಅಷ್ಟೇ, ಎಲ್ಲಾ ಪದಗಳ ಅರ್ಥ ಪ್ರಧಾನ ಆಗಿರುತ್ತೆ. ಕ್ರಿಯಾ ಅಂದ್ರೆ ಪೂರ್ವ ಪದ ನಾಮಪದ, ಉತ್ತರ ಪದ ಕ್ರಿಯಾಪದ. ಬಹುರ್ವಿಹಿ ಅಂದ್ರೆ ಅನ್ಯ ಪದ ಪ್ರಧಾನವಾಗಿರುತ್ತೆ. ಗಮಕ ಸರ್ವನಾಮ ಆಗಿರುತ್ತೆ ಪೂರ್ವ ಪದ, ಅಥವಾ ಕೃದಂತು ಉತ್ತರ ಪದ ನಾಮಪದ ಆಗಿರುತ್ತೆ. ಓಕೆ, ಈ ಒಂದು ಸಮಥಿಂಗ್, ಇದೊಂದು ಸಾರಾಂಶ ನಿಮ್ಗೆ ಗೊತ್ತಿದ್ರೆ ನೋಡಿ. ಈಗ ಇದನ್ನ ಫಸ್ಟ್ ಸಮಾಸನ ಬಿಡಿಸ್ಬೇಕಲ್ಲ. ಕಣ್ಣುರಿ ಅಂತ ಏನ, ಕಣ್ಣಿನಲ್ಲಿ ಉರಿ ಅಂತ ಬರೀಬೋದ. ಕಣ್ಣಿನಲ್ಲಿ ಪ್ಲಸ್ ಉರಿ ಅಲ್ವಾ, ಕಣ್ಣಿನಲ್ಲಿ ಉರಿ, ಕಣ್ಣುರಿ. ಅಂದ್ರೆ ಇದು ಯಾವುದು ಸರ್, ನಾಮಪದ. ಇದು ಯಾವುದು ಸರ್, ನಾಮಪದ. ನೋಡಿ, ಕಣ್ಣಿನಲ್ಲಿ ಉರಿನ, ನಿಮ್ ಕೈಯಲ್ಲಿ ಊರಿನ, ತಲೆಯಲ್ಲಿ ನೋವು, ತಲೆನೋವು. ಈಗ ನೋಡಿ, ತಲೆನೋವು ಅಲ್ವಾ, ತಲೆನೋವು ಅಂತ ಕರಿತೀವಿ. ತಲೆಯಲ್ಲಿ ನೋವು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ತಲೆಯಲ್ಲಿ ನೋವ, ಕೈಯಲ್ಲಿ ನೋವ, ಕೈಲಿ ಊರಿನ, ತಲೆ ಊರಿನ. ಅಂದ್ರೆ ಇಲ್ಲಿ ಎಲ್ಲಿ ಅಂತಕ್ಕಂಥದ್ದು ಅರ್ಥ ಆಗ್ತಿದ್ದಿಲ್ಲ. ಎಲ್ಲಿ ಅಂದ್ರೆ ಇಲ್ಲಿ ಉತ್ತರ ಪದ ಪ್ರಧಾನವಾಗಿರ್ತಕ್ಕಂಥದ್ದು. ಅಂದ್ರೆ ತತ್ಪುರುಷ ಸಮಾಸ, ಇದು ಕರೆಕ್ಟ್ ಇದೆ. ಕೈ ಕಾಲು, ಕರ್ಮಧಾರ ಸಮಾಸ. ನೋಡಿ, ಎರಡು ನಾಮಪದ ಆಗಿತ್ತದು. ಕರ್ಮಧಾರೆ ಅಂತಂದ್ರೇನು, ನಾನು ನಿಮ್ಗೆ ಈಗ ತಾನೆ ಹೇಳ್ದೆ, ಗುಣವಾಚಕ. ಇಲ್ಲಿ ಗುಣ ಏನಾರು ಇದೆಯಾ, ಇಲ್ಲಿ ಗುಣ ಇಲ್ಲ. ಇದು ಗುಣವಾಚಕ ಆಗಿರ್ಬೇಕು, ವಾಚಕ ಇರಬೇಕು. ಯಾವುದು ಸರ್, ಉತ್ತರ ಪದ, ಸಾರಿ ಪೂರ್ವ ಪದ. ಓಕೆ, ಒಂದ್ ನಿಮಿಷ ಇದನ್ನ ರಬ್ ಮಾಡೋಣ. ಸೊ ಏನಿರಬೇಕು, ಗುಣವಾಚಕ ಯಾವುದು, ಪೂರ್ವ ಪದ. ಇಲ್ಲಿ ಇಲ್ಲ, ಹಂಗಾರೆ ಇದು ತಪ್ಪು. ದಿಸ್ ಇಸ್ ಕರೆಕ್ಟ್. ಓಕೆ, ಮ್ಯಾಚ್ ಆಗಿದೆ. ಇದು ಮ್ಯಾಚ್ ಆಗಿಲ್ಲ, ತಪ್ಪು. ಹಣಾಹಣಿ. ನೋಡಿ, ಹಣಾಹಣಿ ಅಂದ್ರೇನು, ಯುದ್ಧ ಭೂಮಿ ಮೇಲೆ ಹಣ ಹಣಿದ್ರು ಅಂದ್ರೆ ಯುದ್ಧಕ್ಕೂ ನೋಡಿ. ಅಂದ್ರೆ ಹಣಾಹಣಿ ಅಂದವರು ಸಾಗೆ ಸಾಧಿಸಿದ್ರು, ಇದರಿಂದ ಒಂದು ಯುದ್ಧ ಆಯ್ತು. ಅಂದ್ರೆ ಇಲ್ಲಿ ಏನರ್ಥ, ಇಲ್ಲಿ ಏನೋ ಮಾಡಿದ್ದಾರೆ, ಅದರಿಂದ ಏನೋ ಅಂದ್ರೆ ನೀವು ಈಗ ಏನೋ ದ್ವೇಷ ಸಾಧಿಸೋದ್ರಿಂದ ಏನಾಗುತ್ತೆ. ನೆಕ್ಸ್ಟ್ ದ್ವೇಷ ಏನಕ್ಕೆ ಸಾಧಿಸ್ತೀವಿ, ಕಾಯ್ದು ಕತ್ ಕುಯ್ಯೋದು ಅಂತಾರಲ್ಲ ಹಾಗೆ. ಸೊ ಹಂಗ ಹಣ ಹಣಿಯೋದು ಅಂತಂದ್ರೆ ಆ ಒಂದು ಯುದ್ಧಕ್ಕೆ ಒಂದು ಸನ್ನದ್ಧರಾಗ್ತಾ ಇರ್ತಕ್ಕಂಥದ್ದಾನೆ ಅವನು. ಅಂದ್ರೆ ಅದ್ರಲ್ಲಿ ಬೇರೆ ಅರ್ಥನೇ ಕೊಡುತ್ತೆ. ಎಸ್, ದಟ್ ಈಸ್ ಕಾಲ್ಡ್ ಬಹುರ್ವಿಹಿ ಸಮಾಸ. ನಾನು ನಿಮ್ಗೆ ಈಗ ತಾನೆ ಹೇಳಿದೆ, ಬಹುರ್ವಿಹಿ ಅಂದ್ರೆ ಅನ್ಯ ಪದದ ಅರ್ಥ. ಅರ್ಥ ಆಗ್ತಿದೆಯಲ್ಲ. ಬಹುರ್ವಿಹಿ ಸಮಾಸ ಒಂದು ಈಗ ಫಾರ್ ಎಕ್ಸಾಂಪಲ್ ಚಕ್ರಪಾಣಿ ಅಂತ ಕರೀತೀವಿ. ಚಕ್ರಪಾಣಿ ಅಂದ್ರೇನು, ವಿಷ್ಣು. ನೋಡಿ, ಅದಕ್ಕೆ ಇಲ್ಲಿ ತಗೊಂಡಿದ್ದೀನಿ. ಚಕ್ರಪಾಣಿ ಅಂದ್ರೆ ಚಕ್ರವು ಪಾಣಿಯಲ್ಲಿ ಯಾರಿಗಿದೆಯೋ ಅವನು ಚಕ್ರಪಾಣಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹಣೆಗಣ್ಣ ಅಂತೀವಿ, ಶಿವ ಹಣೆಗಣ್ಣ, ಹಣೆಯಲ್ಲಿ ಕಣ್ಣುಳುವನು ಅಲ್ವಾ. ಹಂಗೆ ಹಣಾಹಣಿ ಅಂತಕ್ಕಂಥದ್ದು ಕೂಡ ಇದೇ ರೀತಿ, ಹಣಾಹಣಿಯೋದು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು. ಎಸ್, ದಿಸ್ ಇಸ್ ಕರೆಕ್ಟ್. ಬಹುರ್ವಿಹಿ ಸಮಾಸ. ತುದಿನಾಲಿಗೆ. ದ್ವಿಗು ಸಮಾಸ, ದಿಸ್ ಇಸ್ ರಾಂಗ್. ಒಂದ್ಸೆಗೆ ದ್ವಿಗು ಅಂದ್ರೇನು, ದ್ವಿಗು ಅಂದ್ರೆ ಸಂಖ್ಯೆ ಇರಬೇಕು. ಇಲ್ಲೇ ಹೇಳೋದಲ್ಲ, ದ್ವಿಗು ಅಂದ್ರೆ ಪೂರ್ವ ಪದ ಸಂಖ್ಯಾ ವಾಚಕ ಆಗಿರ್ಬೇಕು. ಇದು ಕೈ, ಇಲ್ಲೇನಿದೆ, ತುದಿ ನಾಲಿಗೆ ಅಂದ್ರೆ ನಾಲಿಗೆಯ ತುದಿ, ನಾಲಿಗೆಯ ಪ್ಲಸ್ ತುದಿ ಅಂದ್ರೆ ಏನರ್ಥ, ಇದು ಅಂಶಿ ಇದೆ, ಇದರಲ್ಲಿ ಅಂಶಿ ಸಮಾಸ ಇದು. ಸೊ ದಿಸ್ ಇಸ್ ರಾಂಗ್. ಒನ್ ಸೆಕೆಂಡ್. ಸೊ ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರ. ನೆಕ್ಸ್ಟ್ ಬರ್ತೇನೆ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಪ್ರಕಾರದ ಕ್ರಿಯಾಪದಗಳು ಎನಿಸಿಕೊಳ್ಳುತ್ತವೆ. ವಾಟ್ ಈಸ್ ಫಸ್ಟ್ ನೋಡಿ. ಎಸ್, ಇದು ವೆರಿ ಈಸಿ ಕ್ವಶನ್ಸ್. ಓದಿದೆ ಗ್ರಾಮ. ಇಲ್ಲಾಂದ್ರೆ ಅಖ್ಯಾತ ಪ್ರತ್ಯಯಗಳು ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು.
ಸಾರಿ. ಇಲ್ಲಿ ಕ್ರಿಯಾಪದದ ಮೂಲ ರೂಪ ನೋಡಿ, ಇದು ಕ್ರಿಯಾಪದದ ಮೂಲ ರೂಪ ಏನೋ ಧಾತುಗಳಿಗೆ ಸೇರ್ತಕ್ಕಂಥದ್ದು ಏನ್ನ ಕಾಲಸೂಚಕ ಪ್ರತ್ಯಯಗಳು ಅಂತ ಕೂಡ ಕರಿತೀವಿ. ಅಥವಾ ಧಾತುವಿಗೆ ಯಾವುದು ಬಂದು ಸೇರುತ್ತೆ ಪ್ರತ್ಯಯಗಳಿಗೆ ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ಧಾತುವಿನ ಮುಂದೆ ಸೇರುವ ಪ್ರತ್ಯಯಗಳಿಗೆ ಅಖ್ಯಾತ ಪ್ರತ್ಯಯ, ಅದು ಕಾಲವನ್ನು ಕೂಡ ಸೂಚಿಸಬಹುದು. ಇಲ್ಲೇನಿದೆ, ಆಶೀರ್ವಾದ, ಅಪ್ಪಣೆ, ಆಜ್ಞೆ ಇದೆ. ಇದು ಏನನ್ನು ಸೂಚಿಸ್ತಾ ಇಲ್ಲ. ಓಕೆ, ಇದ್ರ ಮುಂದೆ ಯಾವುದೇ ಆದ ಇದಾಗಿಲ್ಲ. ಇಂಥದ್ದನ್ನ ನಾವು ಎಂತ ಕರಿತೀವಿ? ವಿದ್ಯಾರ್ಥಕ. ಓಕೆ, ವಿದ್ಯಾರ್ಥಕ ಅಂತ ಕರಿತೀವಿ. ಸೊ ನಾನು ತೋರಿಸ್ತೀನಿ. ವಿದ್ಯಾರ್ಥಕ ನಿಷೇಧ ಕ್ರಿಯಾಪದಲ್ಲಿ ಮೂರು ನಾವು ರೀತಿಯಾದ ವಿಧಗಳು ಕೂಡ ನಾವು ನೋಡ್ತೀವಿ. ನೋಡಿ, ಆಶೀರ್ವಾದ, ಆಜ್ಞೆ, ಅಪ್ಪಣೆ. ನೋಡಿ, ಆಶೀರ್ವಾದ, ಅಪ್ಪಣೆ, ಆ ವಿಜ್ಞಾಪನೆ, ಆಜ್ಞೆ, ಪ್ರಾರ್ಥನೆ ಮುಂತಾದ ಅರ್ಥಗಳನ್ನು ತೋರುವಾಗ ಧಾತುಗಳಿಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು ಅಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಪ್ರತ್ಯಯಗಳು ಅನಿಸುತ್ತವೆ. ಇಲ್ಲಿ ಯಾವ ಕಾಲಸೂಚಕ ಪ್ರತ್ಯಯವೂ ಸೇರುವುದಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಡೆಫಿನಿಷನ್ಸ್ ನಿಮಗೆ ನೋಡಿ, ಇದನ್ನೇ ಡಿಫಿಕಲ್ಟಿ. ಇದು ಸಿಂಪಲ್ ಕ್ವಶನ್ ಅಲ್ವಾ ಸರ್, ಇದನ್ನ ಡಿಫಿಕಲ್ಟಿ ಮಾಡ್ತಾನೆ. ಏನ್ ಮಾಡ್ತಾನೆ? ಡೆಫಿನಿಷನ್ಸ್ ಕೇಳ್ತಾನೆ. ಏನ್ ಕೇಳ್ತಾನೆ? ಈಗ ಈಗ ಈ ಡೆಫಿನಿಷನ್ ಆಗ್ತಾನೆ. ಏನಾಗ್ತಾನೆ? ಯಾವುದೇ ಧಾತುಗಳಿಗೆ ಅಖ್ಯಾತ ಪ್ರತ್ಯಯ ಸೇರಿ ಪದಗಳಾಗುವಾಗ ಕಾಲಸೂಚಕ ಪ್ರತ್ಯಯ ಸೇರದಿಲ್ವಲ್ಲ ಅಂತದನ್ನು ಏನಂತ ಕರಿತೀವಿ? ಯಾವ ಕ್ರಿಯಾಪದ ಅಂತ ಕರಿತೀವಿ ಅಂತ ಆಗ್ತಾನೆ. ನಿಮ್ಗೆ ಗೊತ್ತಿರಬೇಕು, ಡೆಫಿನೇಷನ್ ಗೊತ್ತಿರ್ಬೇಕು. ವಿದ್ಯಾರ್ಥಕ. ಓಕೆ, ಮಾಡಲಿ, ತಿನ್ನಲಿ, ಓದಲಿ, ಈ ತರದ್ ಬರ್ತವೆ. ಅಂದ್ರೆ ಆಶೀರ್ವಾದ, ಅಪ್ಪಣೆ, ಈ ತರವನ್ನು ಸೂಚಿಸ್ತಕ್ಕಂಥದ್ದು ವಿದ್ಯಾರ್ಥಕ ಅಂತ ಕರಿತೀವಿ. ನಿಷೇಧಾರ್ಥಕದಲ್ಲಿ ಏನಾಗುತ್ತೆ? ಕ್ರಿಯೆ ನಡೆಯಲ್ಲ ಅಂತ ಹೇಳ್ತಕ್ಕಂಥದ್ದು. ಸಂಭವನಾರ್ಥಕ ಸಂಶಯವನ್ನು ಮೂಡಿಸ್ತಕ್ಕಂಥದ್ದು. ಸಂಶಯ, ಕ್ರಿಯೆ ನಡೆಯುವಲ್ಲಿ ಸಂಶಯ, ಊಹೆ ಸೂಚಿಸ್ತಕ್ಕಂಥದ್ದು. ಓಕೆ, ಸೊ ಅಖ್ಯಾತ ಪ್ರತ್ಯಯ ಅಂದ್ರೇನು? ಧಾತುವಿನ ಮುಂದೆ ಸೇರುವ ಪ್ರತ್ಯಯವನ್ನು ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ಇಟ್ ಮೈಟ್ ಬಿ ಕಾಲಸೂಚಕ ಪ್ರತ್ಯಯ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಹೋಗು. ಈಗ ಏನಾದ್ರು ಹೋಗ್ತಾ ಇದ್ದಾನೆ ಅನ್ನೋದು ಕ್ರಿಯಾಪದ ಗೊತ್ತಲ್ವಾ? ಅದು ಮೂಲ ರೂಪ ಏನೋ ಧಾತು, ಅಂದ್ರೆ ಹೋಗು ಅಂತಕ್ಕಂಥದ್ದು. ಈಗ ಹೋಗ್ತಾ ಇದ್ದಾನೆ, ಹೋಗುತ್ತಾನೆ, ಅಲ್ಲ ವರ್ತಮಾನ ಕಾಲ. ಇಲ್ಲಿ ಹೋಗುತ್ತಾನೆ, ಹೋಗುತ್ತಾ, ತಾನೆ, ಉತ್ತಾಲ, ಹೋಗು, ಊ ತಾ ಬರುತ್ತೆ. ಸೊ ಇದನ್ನ ನಾವು ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಭೂತಕಾಲ ಆದ್ರೆ ಕೇಳಿದ್ದಾನೆ. ಕಾಲಸೂಚಕ ಪ್ರತ್ಯಯ ಯಾವುದು? ಭೂತಕಾಲದ ಯಾವುದು? ವರ್ತಮಾನದ ಕಾಲದ ಯಾವುದು? ಭವಿಷ್ಯತ್ ಕಾಲದ ಯಾವುದು? ಎಕ್ಸಾಮ್ ಅಲ್ಲಿ ನೋಡಿ. ನಾನು ಇಲ್ಲೆಲ್ಲ ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಸುಮ್ಮನೆ ನಾವು ಕ್ವಶನ್ಸ್ ಅನಲೈಸ್ ಮಾಡೋದು ಒಂದೇ ಅಲ್ಲ, 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ. ಇದರಿಂದ ಈ ಒಂದು ಸೆಕ್ಷನ್ ಇಂದ ಯಾವ ಪ್ರಶ್ನೆಗಳು ಬರಬಹುದು, ಬಂದಿವೆ ಕೂಡ. ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬರಬಹುದು ಜೊತೆಗೆ ಬಂದಿವೆ ಕೂಡ. ಈಗ ನೋಡಿ, ಇದು ಬಂದಿದೆ. ಓಕೆ, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಆಪ್ಷನ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾನೆ. KPSC ಕೇಳಿದ್ದಾನೆ, KU ಕೇಳಿದಾನೆ, ಉತ್ತ, ದ, ವ ಈ ತರ ಎಲ್ಲ ಕೊಟ್ಟಿರ್ತಾನೆ. ಓಕೆ, ಭೂತಕಾಲದ ಯಾವುದು ಕೇಳಿದ್ದಾನೆ. ಓಕೆ, ಇವೆಲ್ಲನೆಲ್ಲ ಉತ್ತ, ದ, ವ ಎಂಬುದನ್ನ ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಮತ್ತೆ ಬರಬಹುದು ಏನೋ ನಾನು ನಿಮ್ಗೆ ಹೇಳ್ದೆ. ಇಲ್ಲಿ ಯಾವುದು ಕಾಲಸೂಚಕ ಪ್ರತ್ಯಯ ಸೇರಲ್ಲ ಅಂತದನ್ನು ಯಾವ ರೀತಿಯ ಕ್ರಿಯಾಪದ ಅಂತ ಕೇಳ್ತೀವಿ? ಬರಬಹುದು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಹಿಂಗೆ ನಾವು ಅನಲೈಸ್ ಮಾಡಬೇಕು. ಸೊ ನೋಡಿ, ವಿಡಿಯೋಗಳು ನೋಡಿ, ನಿಮ್ಗೆ ನಾವು ಮಾಡೋ ಸೀರೀಸ್ಗಳು ನೋಡ್ಬಿಟ್ರೆ ಸಾಕು, ನೀವು ಕನ್ನಡದ ಆರಾಮಾಗಿ 30+ ಸ್ಕೋರ್ ಮಾಡ್ಬಿಡ್ತೀರಾ ಸ್ನೇಹಿತರೆ. ಎಸ್, ಪದಗಳು ಅವನು ಏನೇ ಓದಿದ್ರು ಕೂಡ ಅವನು ಸಮಾನಾರ್ಥಕ ಪದ ಇಂಥದ್ನೆಲ್ಲ ಅವನು ಬೇರೆದೇ ತಗೊಂಡ್ಬರ್ತಾನೆ. ಸ್ವಂತದಕ್ಕೆ ನೀವು ಬೇರೆ ತರ ಪ್ರಿಪೇರ್ ಆಗಿರ್ಬೇಕು. ಅದ್ರ ಮುಂದೆ ಹೇಳ್ಕೊಳ್ಳೋಣ. ಅದು ಆ ವಿಡಿಯೋಗಳು ತಗೊಂಡಾಗ ಅದ್ರ ಮುಂದೆ ಹೆಂಗ್ ಪ್ರಿಪೇರ್ ಆಗ್ಬೇಕು ಹೇಳೋಣ. ನೆಕ್ಸ್ಟ್ ಬರ್ತೇನೆ. ಗ್ರೀಕ್, ಪೋರ್ಚುಗೀಸ್, ಅರಬಿಕ್, ಹಿಂದೂಸ್ತಾನಿ. ಇಲ್ಲಿ ಪಟ್ಟಿ2 ಅಂದ್ರೆ ಇದು ಯಾವ ಪದಗಳು ಅಂತ ಹೇಳ್ತಕ್ಕಂಥದ್ದು. ಓಕೆ, ಇದನ್ನು ಕೂಡ ನಾವು ಗ್ರಾಮರ್ ವಿಡಿಯೋ ತೆಗೆದ್ರೆ ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ಒಂದು ಲಿಸ್ಟೇ ಕೊಟ್ಬಿಟ್ಟಿದೀವಿ ನಾವು. ನೋಡಿ, ಈ ತರ ಲಿಸ್ಟ್ ಇದೆ ನಮ್ಮ ಗ್ರಾಮರ್ ವಿಡಿಯೋ. ನೋಡಿ, ಹಿಂದೂಸ್ತಾನಿ ಭಾಷೆಯಿಂದ ತುಂಬಾ, ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂಥದ್ದು ಯಾವುದು, ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಯಾವುದು, ಸಂಸ್ಕೃತ ಭಾಷೆ, ಮತ್ತೆ ಕನ್ನಡ, ದೇಶೀಯ ಅಚ್ಚ ಕನ್ನಡ ಭಾಷೆಗಳು ಯಾವುದು. ಇದಿಷ್ಟು ನೋಡ್ಕೊಂಡ್ರೆ ಸಾಕು. ಇಷ್ಟಲ್ಲೇ ನಿಮ್ಗೆ ಮೋಸ್ಟ್ ಆಫ್ ದ 90% ಅಂಡ್ ಎಬೋ ಕವರ್ ಆಗಿರುತ್ತೆ. ಓಕೆ, 90% ಅಂಡ್ ಎಬೋ ಕವರ್ ಆಗಿರುತ್ತೆ. ಸೊ ಈಗ ನೋಡಿ, ಈಗ ಸಿಂಪಲ್ ನೋಡಿ, ಇದೊಂದೇ ಸ್ಲೈಡ್ ಸಾಕು. ಈಗ ನೋಡಿ, ಈಗ ನಾನು ಹೇಳ್ತೀನಿ ನಿಮ್ಗೆ, ಗ್ರೀಕ್ ಇಂದ ಯಾವ್ದು ಬಂದಿದೆ ಇಲ್ಲಿ? ಓಕೆ, ದಿನಾರ, ಧಮ್ಮು, ಧಮ್ಮ ಇವೆಲ್ಲ ಗ್ರೀಕ್ ಇಂದ ಬಂದಿರತಕ್ಕಂಥದ್ದು. ಆಯ್ತಾ? ಇನ್ನು ದ್ರೈತಕ್ಕಾಗದೆ ನೋಡಿ, ಫಸ್ಟ್ ಒನ್ ನೋಡಿ, ಇದು ಎಲ್ಲಿಂದ ಬಂದಿದೆ? ಪೋರ್ಚುಗೀಸ್, ಅರಬ್, ಹಿಂದೂಸ್ತಾನಿಯಿಂದ ಬಂದಿರತಕ್ಕಂಥದ್ದು. ಐ ವಿಲ್ ಶೋ ಯು. ನೋಡಿ, ಗ್ರೀಕ್ ಮತ್ತು ರೋಮನ್, ದಮ್ಮಡಿ, ದಮ್ಮು, ದಿನಾರ, ಗದ್ಯಾಣ. ಓಕೆ, ಅರಬಿಕ್ ಹಿಂದೂಸ್ತಾನಿ ಇದೆಯಲ್ಲ, ಇದೆಯಾ ನೋಡಿ, ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರ್, ಕುರ್ಚಿ, ಕಾಗದ, ಹುಕುಂ. ನೋಡಿದ್ವಾ? ಕಾಗದ ಎಲ್ಲ ಇದೆಯಾ? ಎಸ್, ಕರೆಕ್ಟ್ ಅಲ್ವಾ? ಪೋರ್ಚುಗೀಸ್ ಇಂದ ಯಾವ್ದು ಬಂದಿದೆ? ಪೋರ್ಚುಗೀಸ್ ಇಂದ ಬಂದಿರತಕ್ಕಂಥದ್ದು ಮೇಜು, ಪಾದ್ರಿ. ಇಲ್ಲಿ ಈಗ ಜಸ್ಟ್ ತೋರಿಸಿದೆ ನಿಮ್ಗೆ, ಇಲ್ಲೂ ಇದೆ ನೋಡ್ಕೋಬಹುದು, ಮೇಜು ಇದೆ. ಓಕೆ, ಇಲ್ಲಿಲ್ಲ ಅಂದ್ರೆ ನಾನು ಇಲ್ಲೂ ತೋರಿಸ್ತೇನೆ ನಿಮಗೆ. ಇಲ್ಲ, ಪಾದ್ರಿ, ಮೇಜು ಇವೆಲ್ಲ ಪೋರ್ಚುಗೀಸ್ ಇಂದ ಬಂದಿರತಕ್ಕಂಥದ್ದು. ಓಕೆ, ಫೈನ್ ಸರ್. ನೆಕ್ಸ್ಟ್ ಏನಿದೆ? ಅರಬಿಕ್. ಇನ್ನು ಉಳಿದಿದ್ ಬಂದು ಯಾವ್ದು ಸರ್? ಅರಬಿಕ್, ಇನಾಮು, ಗಿರಾಕಿ, ಅರಬಿಕ್. ಇಲ್ಲೇ ಇದೆ ಅರಬಿಕ್ ಪದ. ಅರಬಿ. ಓಕೆ, ಇನಾಮು. ಓಕೆ,
ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಸೊ ಇದು ಒಂದು ಹೆಂಗ್ ಈ ಪದಗಳ ಉಚ್ಚಾರಣೆ ಮೇಲೆ ನಾವು ಇದನ್ನ ಸ್ಟಡಿ ಮಾಡ್ಬೋದು. ನೋಡಿ, ಇದನ್ನ ನಾವು ತುಂಬಾ ಡೀಟೇಲ್ ಸ್ಟಡಿ ಮಾಡೋದು ಬೇಡ. ನಾವು ಗ್ರಾಮರ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳಿಲ್ಲ, ಅಂದ್ರೆ ತುಂಬಾ ಡೀಟೇಲ್ ಸ್ಟಡಿ ಬೇಕಾಗಿಲ್ಲ. ಹೆಂಗ್ ಬರುತ್ತೆ, ಉಚ್ಚಾರಣೆ ಹೆಂಗಾಯ್ತು, ಇದು ಹೆಂಗ್ ಇದು ಆತರ, ಯಾಕಂದ್ರೆ ಇದು ಬರೋದು ಈ ತರ ಯಾವ್ದಾರ ಒಂದು ಕ್ವಶನ್ಸ್ ಬರುತ್ತೆ, ಅಥವಾ ಸಿಂಗಲ್ ಆಗಿ ಈ ತರ ಹೊಂದಿಸಿ ಬರೀರಿ. ನೋಡಿ, ಇದು KE ಈ ತರ ಫಸ್ಟ್ ಟೈಮ್ ಕೇಳಿದ್ದಾನೆ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಈ ತರದ್ದು ನಿಮಗೆ 1 or 2 ಕ್ವಶನ್ಸ್ ಬರ್ಬೋದು. ಸೊ ಇದಕ್ಕೆ ನೋಡಿ, ಯಾವುದಕ್ಕೆ ನೀವು ಹೆಚ್ಚು ಟೈಮ್ ಕೊಡ್ಬೇಕು ಅಂತದಕ್ಕೆ ಹೆಚ್ಚು ಟೈಮ್ ಕೊಡ್ಬೇಕಾಗತ್ತೆ. ಇದಕ್ಕೆ ನೀವು ಈ ಲಿಸ್ಟ್ ಗಳು ನೋಡ್ಕೊಂಡು ಸ್ವಲ್ಪ 1-2-3 ಸಲ ಅಭ್ಯಾಸ ಮಾಡಿದ್ರೆ ತಲೆ ಕೂತ್ಕೊಂಡ್ಬಿಡುತ್ತೆ. ಓಕೆ, ಸೊ 2-3 ಮಾರ್ಕ್ಸ್ಗೆ ನಿಮಗೆ ಕೇಳ್ತಕ್ಕಂಥ ಒಂದ್ಸಲ ಈ ತರ ಹೊಂದಿಸಿ ಬರೇ ಬರುತ್ತೆ, ಇಲ್ಲಾಂದ್ರೆ ಸಿಂಗಲ್ ಕ್ವಶನ್ಸ್ ಬರ್ತವೆ. 1 or 2 ಕ್ವಶನ್ಸ್ ಬರ್ಬೋದು ಈ ತರದ್ದು. ಓಕೆ, ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಪ್ರಮುಖವಾಗಿ ಮೇನ್ ಡಿಫ್ರೆನ್ಸ್ ಏನ್ ಗೊತ್ತಾ? ಒಂದೊಂದ್ಸಲ ನಿಮ್ಗೆ ಕನ್ಫ್ಯೂಸ್ ಆಗೋದು ಇದ್ರಲ್ಲಿ ಯಾವ್ದ್ರಲ್ಲಿ ಸಂಸ್ಕೃತ ಮತ್ತೆ ಕನ್ನಡ. ಈ ಕನ್ನಡ ಭಾಷಾ ಪದಗಳ ಈ ಲಿಸ್ಟ್ ಇದೆಯಲ್ಲ, ಇದು ನೋಡ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ್ದು ಸಂಸ್ಕೃತ, ಅಂದ್ರೆ ಸಂಸ್ಕೃತ ಕನ್ನಡಕ್ಕೆ ಹೆಂಗಪ್ಪ ಗೊತ್ತಾ? ನೋಡಿ, ಇಲ್ಲಿ ಉತ್ತರ ದಕ್ಷಿಣ ಅನ್ನೋದು ನಮ್ಗೆ ಸಂಸ್ಕೃತ ಪದ ಆಗುತ್ತೆ. ಓಕೆ, ಸೊ ಇಲ್ಲಿ ಕನ್ನಡಕ್ಕೆ ಅಂತ ಕರಿತೀವಿ ಹಾಗಾದ್ರೆ. ಓಕೆ, ತೆಂಕಣ, ಮೂಡಣ, ಅಚ್ಚ ಭಾಷಾ ಪದ ಅಂತ ಕರಿತೀವಿ. ನೋಡಿ, ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಸಂಸ್ಕೃತ ಪದ ಅಂದ್ರೆ ಅನಾದಿ ಕಾಲ ರಾಮಾಯಣ ಮಹಾಭಾರತದಿಂದ ನಾವು ಆ ಪದಗಳು ಯೂಸ್ ಮಾಡ್ತಾ ಬರ್ತಿರ್ತೀವಿ. ಅಂತದ್ದುಗಳನ್ನ ನಾವು ಸಂಸ್ಕೃತ ಪದದಿಂದ ನಾವು ನೋಡ್ಕೋಬೇಕಾಗುತ್ತೆ. ಓಕೆ, ಅದನ್ನೊಂದು ಸ್ವಲ್ಪ ಒತ್ತು ಕೊಡಿ ಅಷ್ಟೇ. ಇವೆಲ್ಲ ನಾವು ನಮ್ಮ ಸಂಪೂರ್ಣ ವ್ಯಾಕರಣದ ವಿಡಿಯೋದಲ್ಲಿ ಇದೆ. ಏನ್ ಜಸ್ಟ್ 1.5 to 2 hours ವಿಡಿಯೋ ಇದೆ, 2 hours ವಿಡಿಯೋ ಇದೆ, ನೋಡ್ಕೊಳ್ಳಿ. ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಓಕೆ, ಅದನ್ನೊಂದ್ಸಲ ಫಾಲೋ ಮಾಡಿ, ವ್ಯಾಕರಣದ ವಿಡಿಯೋ. ಆಮೇಲೆ ನಮ್ಮ MCQs ಸಾಲ್ವ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು, 2 ವಾಕ್ಯಗಳನ್ನು ಗಮನಿಸಿ. ಓಕೆ, ಕೊಟ್ಟಿರುವ ಯಾವ ಆಯ್ಕೆಯಂತೆ ವಿಭಕ್ತಿ ಪಲ್ಲಟವಾಗಿದೆ ಎಂದು ಗುರುತಿಸಿ. ಹೇಳ್ತೀರಾ? ಇಲ್ಲಿ ಆತನ ದೆಸೆಯಿಂದ ಕೇಡಾಯಿತು. ಎಸ್, ಆತನ ದೆಸೆಯಿಂದ ಅಂತ ತಕ್ಷಣ ಇದು ಪಂಚಮಿ ಅಂತ ಹೇಳ್ಬೋದು ಸರ್, ಪಂಚಮಿ ಅಂತ ಹೇಳ್ಬೋದು. ಆತನಿಂದ ಅಂದ್ರೆ ಇಂದ ಅಂದ್ರೇನು? ತೃತೀಯ ಅಂತ ಹೇಳ್ಬೋದು. ತೃತೀಯ ಅಂತ ತಕ್ಷಣ ಏನು? ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪಲ್ಲಟವಾಗಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಅಲ್ಲ ಸರ್? ಇದು ಗೊತ್ತಿರಬೇಕು. ಇದೊಂದು ಸ್ಲೈಡ್ ಈಸ್ ವೆರಿ ಇಂಪಾರ್ಟೆಂಟ್. ವಿಭಕ್ತಿ ಪ್ರತ್ಯಯಗಳಲ್ಲಿ ಒಂದು ನಿಮಗೆ ಕಾರಕಾರ್ಥ ಕೇಳ್ತಾನೆ, ಹಳೆಗನ್ನಡ ಕೂಡ ಕೇಳ್ತಾನೆ, ಹೊಸಗನ್ನಡದು ಕೇಳ್ತಾನೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಕೂಡ ನೋಡಿ, ಇದೆಲ್ಲ ಸೀರೀಸ್ KL ಬಂದಿರೋ ಪ್ಯಾಟರ್ನ್, KL ಬಂದಿರೋ ಕ್ವಶನ್ಸ್ಗಳು ಸ್ನೇಹಿತರ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ಚತುರ್ಥಿ ಕಾರಕಾರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದ. ಇತ್ತೀಚೆಗೆ ಬಂದಿರೋ ಕ್ವಶನ್ ಇದು, KA ವಿಲೇಜ್ ಅಕೌಂಟೆಂಟ್ ಕ್ವಶನ್ ಇದು. ಪ್ರಥಮ ವಿಭಕ್ತಿ ವೆರಿ ಇಂಪಾರ್ಟೆಂಟ್. ಯಾವುದು ಸರ್? ಕರ್ತೃ. ಇಲ್ಲೇ ನಾನು ತೋರಿಸ್ತೀನಿ ನಿಮಗೆ. ಪ್ರಥಮ ಕಾರಕಾರ್ಥ ಏನು? ಕರ್ತೃ. ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಧಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು? ಮತ್ತೆ ಪ್ರತ್ಯಯಗಳು ಹಳೆಗನ್ನಡದು ಕೇಳ್ತಾನೆ. ಹಳೆಗನ್ನಡದು ಈಗ ರಾಮನು ಅಂದ್ರೆ ಅಂ ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಗೊತ್ತಿರ್ಬೇಕು ನಿಮಗೆ. ಅತ್ತನೀಮ್, ಇಲ್ಲಿ ಹಂಗೆ ದೆಸೆಯಿಂದ ಅಂತೀವಿ, ಹೀಗೆ ಅತ್ತನಿಂದಂ ಅಂತ ಕರಿತೀವಿ, ಅದರ ಪಂಚಮಿ ವಿಭಕ್ತಿ ಅಂತ. ಓಕೆ, ಇದು ಗೊತ್ತಿರಬೇಕು. ಸೊ ಇಲ್ಲಿ ಪ್ರಥಮ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ. ಅಂದ್ರೆ ಯಾವ್ದ ಆನ್ಸರ್ ಕರೆಕ್ಟ್ ಇಲ್ಲಿ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಇದೊಂದ್ಸಲ ನೋಡ್ಕೊಳ್ಳಿ. ಇದೆಲ್ಲ ನಾವು ಮಾಡಿದೀವಿ ಕವರು, ಇದರಲ್ಲಿ ವ್ಯಾಕರಣ ಬಿಡಿಯಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಅಲ್ಟಿಮೇಟ್ ಕ್ವಶನ್. ಗುಂಪಿಗೆ ಸೇರದ ವಾಕ್ಯವನ್ನು ಗುರುತಿಸಬೇಕು. ಓಕೆ, ದೇವರು ಲೋಕವನ್ನು ರಕ್ಷಿಸುವನು, ಹುಡುಗರು ಮನೆಯನ್ನು ಸೇರಿದರು, ರವಿಯು ಮರವನ್ನು ಕಡಿದನು, ಕೂಸು ಮಲಗಿತು. ಯಾವ್ದು ಇದರಲ್ಲಿ ಗುಂಪಿಗೆ ಸೇರದು? ಅಕರ್ಮಕ ಸಕರ್ಮಕ ಸ್ನೇಹಿತರೆ. ಇದು ಅಕರ್ಮಕ ಸಕರ್ಮಕ. ವಾಟ್ ಈಸ್ ಅಕರ್ಮಕ ಸಕರ್ಮಕ? ಹೇಳ್ತೀರಾ? ವಾಟ್ ಈಸ್ ಅಕರ್ಮಕ ಸಕರ್ಮಕ? ಹೇಳಿ ನೋಡೋಣ. ಕರ್ತೃಪದ ಅಪೇಕ್ಷೆ ಪಡುವಂತದ್ದು ಯಾವ್ದನ್ನ ಕರಿತೀವಿ? ಕರ್ತೃಪದ ಅಪೇಕ್ಷೆ ಪಡದೆ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಕರ್ತೃಕರ್ಮ ನಿಮ್ಗೆ ಗೊತ್ತಿರಬೇಕು. ಏನು ಸರ್? ಕರ್ಮಪದ, ಸಾರಿ ಕರ್ಮಪದ, ಕರ್ತೃಪದ, ಕರ್ತೃ ಕರ್ಮ ಕ್ರಿಯೆ. ಕರ್ತೃ ಅಲ್ಲ, ಕರ್ಮ ಅಪೇಕ್ಷೆ ಪಡದೆ ಇರ್ತಕ್ಕಂಥದ್ದು. ಇದು ನಿಮ್ಗೆ ಒಂದು ವಾಕ್ಯದಲ್ಲಿ ಇರುತ್ತೆ ಅಲ್ವಾ? ಕರ್ತೃ ಇರುತ್ತೆ, ಕರ್ಮ ಇರುತ್ತೆ, ಕ್ರಿಯೆ ಪದ ಇರುತ್ತೆ. ಅಂದ್ರೆ ಈಗ ಕರ್ತೃ ಅಂದ್ರೇನು? ಯಾರು ಏನನ್ ಮಾಡ್ತಾರೆ, ಆ ಕ್ರಿಯೆ ಏನ್ ಮಾಡ್ತಾರೆ, ಯಾರು ಯಾರು. ಈಗ ರಾಮ ಮರವನ್ನು ಕಡಿದನು, ರಾಮ ಅವನು ಕರ್ತೃ. ಓಕೆ, ಕಡಿದನು ಕ್ರಿಯೆ, ಏನ್ನ ಮರ, ಅದು ಕರ್ಮ ಅಲ್ವಾ? ಇಲ್ಲಿ ನೋಡಿ, ದೇವರು ಲೋಕವನ್ನು ರಕ್ಷಿ, ಇಲ್ಲಿ ಕರ್ತೃ ಕರ್ಮ ಕ್ರಿಯೆ ಇದೆ. ರವಿಯು ಮರವನ್ನು ಕಡಿದನು, ಕರ್ತೃ ಕರ್ಮ ಕ್ರಿಯೆ ಇದೆ. ಹುಡುಗರು ಮನೆಯನ್ನು ಸೇರಿದ, ಕರ್ತೃ ಕರ್ಮ ಕ್ರಿಯೆ ಇದೆ. ಅದೇ ಕೂಸು ಮಲಗಿತು ಅನ್ನೋದು ಇಲ್ಲ, ಇದು ಗುಂಪಿಗೆ ಸೇರಲ್ಲ.
ಓಕೆ, ಕ್ರಿಯಾಪದದಲ್ಲಿ ನೋಡ್ತೀವಿ ಯಾವುದು ಧಾತುಗಳಲ್ಲಿ 2 ವಿಧ, ಸಕರ್ಮಕ ಅಕರ್ಮಕ. ನಾನು ಹೇಳ್ತಾ ಇರೋದು. ಸೊ ಸಕರ್ಮಕದಲ್ಲಿ ನಮ್ಗೇನಾಗುತ್ತೆ, ಸಕರ್ಮಕದಲ್ಲಿ ಏನಾಗುತ್ತೆ ಕರ್ಮಪದವನ್ನ ಅಪೇಕ್ಷಿಸುವ ಧಾತುಗಳೆಲ್ಲ ಸಕರ್ಮಕ ಧಾತುಗಳು ಅಂತ ಕರಿತೀವಿ. ಆದ್ರೆ ಈಗ ಫಾರ್ ಎಕ್ಸಾಂಪಲ್ ಮಗು ಕುಡಿಯಿತು ಅನ್ನೋದು ಏನ್ನ, ಹಾಲನ್ನ. ಕರ್ಮಪದ ಬೇಕು. ಏನ್ ಕುಡಿತು? ಹಾಲು ಕುಡಿತ, ನೀರು ಕುಡಿತ, ಹಾಲು ಕುಡಿತು ಅಂದ್ರೆ ಕರ್ಮಪದ ಬೇಕಿದಕ್ಕೆ. ಹುಡುಗನು ಓದಿದನು ಏನ್ನ, ನ್ಯೂಸ್ ಪೇಪರ್ ಓದ್ನ, ಪುಸ್ತಕ ಓದ್ನ, ಏನ್ ಓದ್ದ. ಸೊ ಅದು ಏನು ಅನ್ನೋದಕ್ಕಂಥದ್ದು ಬೇಕಾಗತ್ತೆ ಆ ಒಂದು ವಾಕ್ಯವನ್ನು ಮಾಡ್ಬೇಕಾದ್ರೆ. ಅಂದ್ರೆ ಸಕರ್ಮಕ ಧಾತುಗಳು ಅಂದ್ರೆ ಸಕರ್ಮಕ ಅಂತಂದ್ರೆ ಕರ್ಮಪದವನ್ನ ಅಪೇಕ್ಷೆ ಪಡ್ತಕ್ಕಂಥ. ಇಲ್ಲಿ ನೋಡಿ, ಇವೆಲ್ಲ ಕರ್ಮಪದ. ದೇವರು ರಕ್ಷಿಸಿದ ಯಾರನ್ನ, ಏನನ್ನ ರಕ್ಷಿಸ್ತಾ ಅಂತ, ಭಕ್ತನನ್ನ, ಲೋಕವನ್ನ ಅಲ್ವಾ. ರವಿಯು ಕಡದ, ಏನ್ ಕಡ್ದ, ಅವನು ಸಸ್ಯ ಕಡದ್ನ, ಮರ ಕಡದ್ನ, ಅಥವಾ ಮನೆ ಕಡದ್ನ, ಅಥವಾ ಕಾಲ್ ಕಡದ್ನ, ಏನು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕರ್ಮಪದ ಅಪೇಕ್ಷೆ ಪಡ್ತಾ ಇದೆ. ಹಂಗಾರೆ ಇವೆಲ್ಲ ಏನೋ ಇದು 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 ಏನಿದು ಸಕರ್ಮಕ, ಇದು ಮಾತ್ರ ಅಕರ್ಮಕ. ಸೊ ಅಕರ್ಮಕ ಅಂತ, ಅಕರ್ಮಕದಲ್ಲಿ ಏನಾಗುತ್ತೆ, ಕರ್ಮಪದ ಅಪೇಕ್ಷೆ ಇಲ್ಲ. ಅಂದ್ರೆ ಮಗು ಮಲಗಿತು, ಹುಡುಗ ಓಡಿದನು. ಏನನ್ನು ಓಡ್ದ ಅಂತ ಕೇಳಲ್ಲ ಇಲ್ಲಿ. ಮಲಗೋದು ಅಂದ್ರೆ ಮಲಗದಷ್ಟೇ, ಏನನ್ನು ಮಲಗ್ದ ಅಂತ ಕೇಳಲ್ಲ. ಅರ್ಥ ಆಗ್ತಿದ್ಯಾ? ಅವನು ಬದುಕಿದ, ಏನ್ ಬದುಕ್ದಪ್ಪ ಅಂತ ಯಾರು ಕೇಳಲ್ಲ, ಬದುಕ್ತಾ ಇದ್ದಾನೆ ಅವನು. ಇದಕ್ಕೇನು ಕರ್ಮಪದ ಬೇಕಾಗಿಲ್ಲ, ಅಪೇಕ್ಷೆ ಪಡಲ್ಲ. ಸೊ ಇದನ್ನ ನಾವು ಅಕರ್ಮಕ ಅಂತ ಕರಿತೀವಿ. ನೋಡಿ ಎಂತ ಕ್ವಶನ್ಸ್ ಕೇಳಿ ಬಂದಿದೆ. ಇನ್ನೂ ಡಿಫಿಕಲ್ಟೀಸ್ ಬಂದಿರೋದಿದೆ, ಮುಂದೆ ತಗೋಣ. ಇವೆಲ್ಲ ನಾವು ಅಕರ್ಮಕ ಸಕರ್ಮಕ ಆಗಿರ್ಬೋದು. ಓಕೆ, ಮತ್ತೆ ನಿಮಗೆ ಅಲ್ಪುಡುಕ್ ಸಂಬಂಧಪಟ್ಟಂತೆ ಆಗಿರ್ಬೋದು. ಓಕೆ, ಸೊ ಏನ್ ಕರಿತೀವಿ ನಾವು ಅದಕ್ಕೆ. ಸೊ ಇವೆಲ್ಲ ಕೂಡ ನಾವು ಇದ್ರನ್ನ ವ್ಯಾಕರಣದಲ್ಲಿ ಮಾಡಿದೀವಿ ಸ್ನೇಹಿತರೆ. ಓಕೆ, ನೋಡ್ಕೋಬಹುದು. ಲಿಂಕ್ ಕೊಟ್ಟಿರ್ತೇನೆ. ನೆಕ್ಸ್ಟ್ ಬರ್ತೇನೆ. ಅರ್ಥ ಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ, ವೆರಿ ಇಂಪಾರ್ಟೆಂಟ್. ಭಾವ ತೋರಿದರೆ ಅದು ಡ್ಯಾಶ್ ಅಲಂಕಾರ ಆನ್ಸರ್. ಸಿಂಪಲ್ ಕ್ವಶನ್ ಇದು. ಡೆಫಿನೇಷನ್: ಬಿಂಬ ಪ್ರತಿಬಿಂಬ, ಮಾತು ಬಲ್ಲವನಿಗೆ ಊಟ ಬಲ್ಲವನಿಗೆ ಏನದು ದೃಷ್ಟತಾಲಂಕಾರ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಲ್ವಾ. ಬಿಂಬ ಪ್ರತಿಬಿಂಬ, ದೃಷ್ಟತಾಲಂಕಾರ. ಸಿಂಪಲ್ ಕ್ವಶನ್ ಇದು. ಅಲಂಕಾರದ ತುಂಬಾ ಈಸಿ ಅಲಂಕಾರ, ಎಸ್ಪೆಷಲಿ. ಓಕೆ, ಸಮಾಸ ಅಲಂಕಾರ ಸಂಧಿಗಿಂತ ನಾನು ಹೇಳೋದಾದ್ರೆ ಸಮಾಸ ಈಸಿ ಅಂತ ಹೇಳ್ತೇನೆ. ಅಲಂಕಾರನೂ ಅಷ್ಟೇ, ಅದನ್ನ ನೋಡಿದ ತಕ್ಷಣ ಹೇಳ್ಬೋದು ಇದ್ರಲ್ಲಿ ಯಾವ್ದು ಉಪಮೇಯ ಉಪಮಾನ ಇದೆಯಾ, ಉಪಮ ಅಪೇಕ್ಷೆ ಪಡ್ತಾ ಇದೆಯಾ ಇಲ್ವೋ, ಅದು ದುಷ್ಟತಾಲಂಕಾರನ, ಈ ತರದೆಲ್ಲ ಹೇಳ್ಬಿಡ್ಬೋದು. ಇದು ಈಸಿ. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೇನೆ. ವಿಚ್ಚತಿ ಪದದ ಅರ್ಥ. ವಿಚ್ಚತಿ ಅಂದ್ರೇನು? ವಿಚ್ಚತಿ ಅಂದ್ರೆ ಸಮೂಹ ಅಂತ ಅರ್ಥ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಓಕೆ, ನೋಡಿ ಇದರ ಪದಗಳ, ನೀವು ಎಷ್ಟೇ ಪದಗಳ ಅರ್ಥ ಹೋಗಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಿಮಗೆ ಒಂಥರ ಡಿಫ್ರೆಂಟ್, ಒಂದೊಂದೆರಡು ರಿಪೀಟ್ ಆಗ್ತವೆ, ಇಲ್ಲ ಅಂತ ಹೇಳಲ್ಲ. ನಾನು ನಿಮ್ಗೆ ಸಮಾನಾರ್ಥಕ ಪದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಸ್ಕೂಲ್ ಬುಕ್ಸ್ ಗಳನ್ನ ಓದ್ಕೊಳ್ಳಿ ಸ್ನೇಹಿತರೆ. ಸ್ಕೂಲ್, ಓಕೆ, ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ, ಅದರಲ್ಲಿ ಸಮಾನಾರ್ಥಕ ಲಾಸ್ಟ್ ಅಲ್ಲಿ ಕೊಟ್ಟಿರ್ತಾನೆ ಸಮಾನಾರ್ಥಕ ಪದ ಅಂತ, ಒಂದು ಚಾಪ್ಟರ್ ಆದ್ಮೇಲೆ. ಓಕೆ, ಪದ್ಯಗಳಾದ್ಮೇಲೆ ಇದಾದ್ಮೇಲೆ ಕೊಟ್ಟಿರ್ತಾನೆ. ಸೊ ಅಲ್ಲಿ ಅದನ್ನ ಜಾಸ್ತಿ ರೆಫರ್ ಮಾಡಿ, ಅದರಿಂದ ತುಂಬಾ ಕ್ವಶನ್ಸ್ ಬರ್ತವೆ ಕೂಡ. ಓಕೆ, ನೆಕ್ಸ್ಟ್ ಬರ್ತವೆ. ಬಾಲ್ಯದ ಅನುಭವಗಳು ಅಥವಾ ನಮ್ಮ ವಿಡಿಯೋ ಸರಣಿಗಳನ್ನು ನೋಡಿ, ಅಲ್ಲಿ ಎಲ್ಲಾ ಸಮಾನಾರ್ಥಕ ಪದಗಳು ಇತ್ತೀಚೆಗೆ ಏನೋ ಬಂದಿವೆ ಎಲ್ಲ ಬಿಡಿಸ್ತಾ ಇರ್ತೀವಿ. ಅದರಲ್ಲಿ ಒಂದಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗು ಕೂಡ ಬರ್ತವೆ ಎಕ್ಸಾಮ್ ಅಲ್ಲಿ, ರಿಪೀಟೆಡ್ ಆಗು ಬರ್ತವೆ, ಹೊಸದಾಗೂ ಕೂಡ ಬರ್ತವೆ. ಸೊ ಅದಕ್ಕೆ ನೀವು ಪ್ರಿಪರೇಷನ್ ಆಗಿರಬೇಕಷ್ಟೇ. ಬಾಲ್ಯದ ಅನುಭವಗಳು ಅನನ್ಯವಾಗಿರಬೇಕು. ಮುಂದಿನವುಗಳಲ್ಲಿ ಯಾವುದು ಈ ವಾಕ್ಯದಲ್ಲಿ ಅನುಭವದ ವಿರುದ್ಧ ಪದ. ಓಕೆ, ಅನುಭವ ಅಂದ್ರೇನು? ಅನಾನುಭವ. ಸ್ವಾನುಭವ ಅಲ್ಲ, ಪರಾನುಭವ ಅಲ್ಲ, ಅನಾನುಭವ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3. ಓಕೆ, ಅನುಭವಕ್ಕೆ ವಿರುದ್ಧ ಪದ ಅನಾನುಭವ. ನೆಕ್ಸ್ಟ್, ಅರ್ಥಕ್ಕೆ ಅನುಸಾರ ಹೊಂದಿಸಿ ಬರೀಬೇಕು. ಓಕೆ, ಅರ್ಥ ಅಂದ್ರೆ ಸಮಾನಾರ್ಥಕವಾದ ಅಥವಾ ವಿವಿಧ ಅರ್ಥ ಅಂತೆಲ್ಲ ಕರಿತೀವಲ್ಲ, ಅಥವಾ ನಾನಾರ್ಥ. ಓಕೆ, ಅಡಿ ಕಿಂಕರ ಧನುಜ ರಿಪು ಅಂತಿದೆ. ಇಲ್ಲಿ ಶತ್ರು ರಾಕ್ಷಸ ಪಾದ ಸೇವಕ ತಲ್ಲಣ ಅಂತಿದೆ. ಹೊಂದಿಸಿ ಬರೀಬೇಕು. ಯಾವ್ದು ಕರೆಕ್ಟ್ ಇಲ್ಲಿ? ಅಡಿ ಅಂದ್ರೇನು? ಕೆಳಗೆ. ಕೆಳಗೆ ಅಂದ್ರೇನು? ಇದು ನೋಡಿ, ಕೆಳಗೆ ಏನೋ ಇದು ಯಾವ್ದು ಪಾದ ಅನ್ನೋದು ಕೊಡುತ್ತೆ ಕೆಳಗೆ, ಅಡಿ ಅಲ್ವಾ ಸರ್? ಎಸ್, ನೋಡಿ ಹೇಗೆ 3 ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ದಿಸ್ ಇಸ್ ರಾಂಗ್ ಆನ್ಸರ್ ಆಯ್ತು. ಕಿಂಕರ ನೋಡಿ, ಕಿಂಕರ ಅಂದ ತಕ್ಷಣ ತುಂಬಾ ಜನ ರಾಕ್ಷಸ ಇದೆ. ಬಿಗೆ 2 ಬಿಗೆ 2 ಇಲ್ಲಿದೆ, ದಿಸ್ ಇಸ್ ದ ರೈಟ್ ಆನ್ಸರ್ ಹಾಕಿದ್ರೆ ತಪ್ಪಾಗುತ್ತೆ. ಕಿಂಕರರು ಅಂದ್ರೆ ರಾಕ್ಷಸನಿಗೆ ಸೇವೆ ಮಾಡ್ತಕ್ಕಂಥ ಸೇವಕರು ಅಂತ ಏನ್ ಕರಿತೀವಲ್ಲ ನಾವು. ಓಕೆ, ಸೇವಕರು ಅಂತ ಏನ್ ಕರಿತೀವಿ, ರಾಕ್ಷಸನಿಗೆ ಸೇವೆ ಮಾಡೋರ್ನ ಅವನ ಸೇವಕರು. ಅವನ ಸೇವಕರು ಯಾರಿರ್ತಾರಲ್ಲ ಅವ್ರನ್ನ ಕಿಂಕರರು ಅಂತ, ಅಂದ್ರೆ ಸೇವಕ ಅಂತ ಅರ್ಥ ಇಲ್ಲಿಗೆ. ದಿಸ್ ಇಸ್ ಸೇವಕ. ಅರ್ಥ ಇದೆಯಲ್ಲ. ರಿಪು, ರಿಪು ಅಂದ್ರೆ ಶತ್ರು ಅಂತ ಅರ್ಥ. ಧನುಜ, ಧನುಜ ಅಂತಕ್ಕಂಥದ್ದು ರಾಕ್ಷಸ ಆಕ್ಚುಲಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿದ್ರಾ? ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ರಾಕ್ಷಸ ಅನ್ನೊಂದು ಪದನ ಕೊಟ್ಟಿದ್ದಾನೆ, ಧನುಜನ್ನು ಕೊಟ್ಟಿದ್ದಾನೆ, ಕಿಂಕರನು ಕೊಟ್ಟಿದ್ದಾನೆ. ಕಿಂಕರ ಅಂದ್ರೆ ಸೇವಕ. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಓಕೆ, ಇದು ನುಡಿಗಟ್ಟು ತರ ಇದೆ ಇದು. ಎಡವಿದ ಕಡ್ಡಿ ಎತ್ತದವ, ಎಂಜಲಿಗೆ ಕೈಯೊಡ್ಡುವವ, ಎಮ್ಮೆ ತಮ್ಮಣ್ಣ, 7 ಕೆರೆ ನೀರು ಕುಡಿದವ,
ಜಿಪ್ಪುಣ ಅನುಭವಿ ಸೋಮಾರಿ ಮಂದಬುದ್ಧಿ. ಅಂದ್ರೆ ಎಡವಿದ ಕಡ್ಡಿ ಎತ್ತಿಡಲ್ಲ. ಅಂದ್ರೆ ಏನಾದ್ರು ಕಾಲ್ ಸಿಕ್ತು ಅಂದ್ರೆ ಅದನ್ನು ಒತ್ಕೊಂಡು ಹೋಗೋದು, ಸುಮ್ನೆ ಎಡ್ಕೊಂಡು ಹೋಗುದ್ರು, ಏನೋ ಎತ್ತಿಡಕ್ಕೆ ಅಂದ್ರೆ ಸೋಮಾರಿತನ ಅಂತ ಅರ್ಥ ಅಲ್ವಾ, ಸೋಮಾರಿತನ. ಎಂಜಲಿಗೆ ಕೈ ಒಡ್ಡುವವ ಅಂದ್ರೆ ಅವನು ಜಿಪ್ಪುಣ, ಅವನ ಹತ್ರ ಏನ್ ಖರ್ಚು ಮಾಡಕ್ಕೆ ಇಲ್ಲ, ಅವನು ಎಲ್ಲ ಏನ್ ಸಿಗುತ್ತೆ ಎಲ್ಲ ತಗೋಣ ಅನ್ನೋ ರೀತಿ. ಸೊ ಆಪ್ಷನ್ 1 ಇದಕ್ಕೆ. ಎಮ್ಮೆ ತಮ್ಮಣ್ಣ ಅಂದ್ರೆ ಎಮ್ಮೆ ತರ ಇರ್ತಾನೆ ಅಂದ್ರೆ ಮಂದ ಬುದ್ಧಿ ಅವನು ಅಂತ. ಸೊ ಆಪ್ಷನ್ 4 ಇದಕ್ಕೆ. 7 ಕೆರೆ ನೀರು ಕುಡಿದವ ಅಂದ್ರೆ 7 ಕೆರೆ ನೀರು ಕುಡಿದವ ಅಂತಂದ್ರೆ ಎಲ್ಲಾ ಕಡೆ ಸುತ್ತಿನ ಎಲ್ಲಾ ಕಡೆ ಅನುಭವ ಆಗಿದೆ ಅಂತ, ಅನುಭವಿ ಅಂತಕ್ಕಂಥದ್ದು. ಸೊ ಆಪ್ಷನ್ ಯಾವ್ದು ಸಹ ಕರೆಕ್ಟ್ ಇಲ್ಲಿ? ಎಗೆ 3, ಬಿಗೆ 1, ಸಿಗೆ 4 ಅಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. PQRS ಅಂತೀವಲ್ಲ ಆ ತರ ABCD ಅಂತ ಕೊಟ್ಟಿರ್ತಾನೆ. ಓಕೆ, ಏನಿದೆ, ಯಾವ್ದು ಕರೆಕ್ಟ್ ಇಲ್ಲಿ? ಸಮಸ್ತ ಲೋಕವನ್ನು ಮಹಾಶಕ್ತನಾದ ದೇವರು ಕಾಪಾಡುವನು ಪ್ರೀತಿಯಿಂದ. ಓಕೆ, ಇದು ನೀವು ಆಪ್ಷನ್ಸ್ ನೋಡಿ ಇದು ಓದ್ಕೊಂಡು ಮಾಡಬಹುದು, ಅಥವಾ ಹಂಗೆ ಓದ್ತಾನೆ ಗೊತ್ತಾಗ್ಬಿಡುತ್ತೆ ಒಂದೊಂದ್ಸಲ. ಯಾಕೆ ನೋಡಿ, ಸಮಸ್ತ ಲೋಕವನ್ನು ಯಾರು ಕಾಪಾಡ್ತಾರೆ? ದೇವರು ಕಾಪಾಡ್ತಾನೆ. ಅಂದ್ರೆ ಇಲ್ಲಿ ಏನಾಗ್ಬೇಕು? ದೇವರಾದ್ಮೇಲೆ ಸಮಸ್ತ ಲೋಕ ಬರಬೇಕು. ಯಾವ ದೇವರು? ಅವನು ಮಹಾಶಕ್ತನಾದ ದೇವರು. ನೋಡಿ, ಇದು ಒಂದಾಗ್ಬೋದಲ್ವಾ? ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಅಲ್ವಾ? BC ಆಮೇಲೆ AED ಎಲ್ಲಿದೆ? ಆಪ್ಷನ್ 1 ಅಲ್ಲೇ ಇದೆ ನೋಡಿ, BCAED. ಅರ್ಥ ಆಗ್ತಿದೆಯಲ್ಲ? ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಸೊ ಹಿಂಗ್ ನೋಡ್ತಾನೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನೀವು ಕನ್ನಡ, ನಿಮ್ಮ ಮಾತೃಭಾಷೆ ಕನ್ನಡ ಮಾತಾಡ್ತೀರಾ ಅಂದ್ರೆ ಈ ತರ ಕ್ವಶನ್ಸ್ ಎಲ್ಲ ಆರಾಮಾಗಿ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಫೈನ್, ಪ್ರಾಕ್ಟೀಸ್ ಮಾಡಿ ಅಷ್ಟೇ. ನೆಕ್ಸ್ಟ್ ಬರ್ತೇನೆ. ಓಕೆ, ಕಂಠಗಳು, ವ್ಯಂಜನಗಳು. ಓಕೆ, ಎಲ್ಲೆಲ್ಲಿ ಪದಗಳು ಉತ್ಪತ್ತಿ ಆಗ್ತವೆ, ಉಚ್ಚಾರಣೆ. ಸೊ ಅದಕ್ಕೆ ತಕ್ಕಂತೆ ತಾವಲ್ಯ, ಕಂಠ್ಯ, ಓಷ್ಟ್ಯ, ಮೂರ್ಧನ್ಯ ಅಂತೆಲ್ಲ ನಾವು ಮಾಡ್ತೀವಿ. ಆ ಅಂತಕ್ಕಂಥದ್ದು ನೀವೇ ಉಚ್ಚಾರಣೆ ಮಾಡಿ ನೋಡಿ, ಗೊತ್ತಾಗತ್ತೆ. ಆ ಅನ್ನೋದು ನೀವು ಯಾವುದೇ ಹಲ್ಲು ಯೂಸ್ ಮಾಡಲ್ಲ, ನಾಲ್ಗೆ ಯೂಸ್ ಮಾಡಲ್ಲ, ಕಂಠ ಯೂಸ್ ಮಾಡ್ತೀರಾ, ಕಾಂಠ್ಯ ಅಂತ ಕರೀತೀವಿ. ಅರ್ಥ ಆಗಿಲ್ಲ? ಎಸ್. ಟಾ 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 ಅಂದ್ರೇನು? ಟಾ ಮೂರ್ಧನ್ಯ. ನಿಮಗೆ ಇದನ್ನ ಹೇಳಕ್ಕಿಂತ ಮುಂಚೆ ಫಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ, ಆಮೇಲೆ ಆಪ್ಷನ್ಸ್ ಬರೋಣ. ಇಲ್ಲಿ ನೋಡಿ, ವ್ಯಂಜನಗಳಲ್ಲಿ ವರ್ಗೀಯ ಅವರ್ಗೀಯ ಅಂತ ಕರಿತೀವಿ. ಇಲ್ಲಿ ವ್ಯಂಜನಗಳಲ್ಲಿ ಅವರ್ಗೀಯ ಅಂದ್ರೆ ಇಂದ ಲಾ ತನಕ ಗೊತ್ತಲ್ವಾ? ವರ್ಗೀಯ ವ್ಯಂಜನಗಳಲ್ಲಿ ಪದಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ ಅದ್ರ ಮೇಲೆ ನಾವು ವರ್ಗೀಕರಣ ಮಾಡ್ತೀವಿ. ಕಂಠ್ಯ ಅಂದ್ರೆ ಕವರ್ಗ, ಕ ಗ ಘ ಜ್ಞ. ತಾವಲ್ಯ ಅಂದ್ರೆ ಚವರ್ಗ. ಓಕೆ, ಮೂರ್ಧನ್ಯ ಅಂದ್ರೆ ಟವರ್ಗ. ನೋಡಿ, ಟಾ ಆಯ್ತು ಇಲ್ಲಿ, ಮೂರ್ಧನ್ಯ ಅಂದ್ರೆ ನಾನು ನಿಮ್ಗೆ. ಓಕೆ, ಹಿಂಗಾರ್ ನೆನ್ಪಿಟ್ಕೋಬಹುದು. ಹಿಂಗ್ ನೆನ್ಪಿಟ್ಕೊಳಕ್ ಆಗ್ಲಿಲ್ವಾ? ದಂತ್ಯ ಅಂದ್ರೆ ತವರ್ಗ ಅಂತ ಬರುತ್ತೆ, ಅಂದ್ರೆ ತಾ ಇಂದ ಬರ್ತಕ್ಕಂಥದ್ದು. ಓಸ್ಟ್ ಅಂದ್ರೆ ಪ್ರವರ್ಗ. ಹಿಂಗ್ ನೆನ್ಪಿಟ್ಕೊಳಕ್ ಆಗ್ಲಿಲ್ವಾ? ನಿಮ್ಗೆ ನಾನು ಒಂದು ಡೆಫಿನಿಷನ್ಸ್ ಕೊಟ್ಬಿಡ್ತೇನೆ. ಡೆಫಿನಿಷನ್ಸ್ ಅಂದ್ರೆ ಏನು? ಕಂಠ್ಯ ಅಂದ್ರೆ ಕಂಠದಲ್ಲಿ ಹುಟ್ಟುವ ಪದಗಳು, ಅಂದ್ರೆ ಆ ಕ ಇನ್ ವರ್ಗ, ಇವೆಲ್ಲ ಕಂಠದಲ್ಲಿ ಹುಟ್ಟತಕ್ಕಂಥದ್ದು. ತಾವಲ್ಯ ಅಂದ್ರೆ ತಾಲು ಅಂದ್ರೆ ಬಾಯಿಯೊಳಗಿನ ಮೇಲು ಭಾಗ, ಅಂಗುಳ ಅಂತ ಅರ್ಥ. ನಾಲಿಗೆಯ ಬಾಯಿಯ ಅಂಗುಳದ ಮುಂದಿನ ಭಾಗದಿಂದ ಈ ಚ ಈ ವರ್ಗ ಏನಿದೆ, ಈ ವರ್ಗ ಎಲ್ಲ ತಾವಲ್ಯ ವರ್ಗ. ಮೂರ್ಧನ್ಯ ಅಂದ್ರೆ ಆ ಗಂಟಲಿನ ಒಳಗೆ ನೆತ್ತಿಯ ಭಾಗದಿಂದ, ಅದನ್ನ ಠಾ 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 ವರ್ಗ ಅಂತ ಕರಿತೀವಿ. ಠ ಢ ಣ ಅಂತೀವಿ, ಅದು. ಓಕೆ, ಮೂರ್ಧನ್ಯ. ದಂತ್ಯ ಅಂದ್ರೆ ಹಲ್ಲಿನ ಮೇಲ್ಗಳ ಸಹಾಯದಿಂದ, ಅಂದ್ರೆ ತ ಲ ಹಲ್ಲು ನಿಮ್ಗೆ ಟಚ್ ಆಗುತ್ತೆ, ಸ ಆಯ್ತಾ. ಓಷ್ಟೆ ಅಂದ್ರೆ ತುಟಿ ಒತ್ಲೇಬೇಕು ನಿಮ್ಗೆ. ಅಂದ್ರೆ ತುಟಿ ಯೂಸ್ ಮಾಡ್ಬೇಕು. ಓ ಪ ಪ ಬ ಬ ನೋಡಿ, ನೀವೇ ಉಚ್ಚಾರಣೆ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಇದು ಹಿಂಗಾರು ನೆನ್ಪಿಟ್ಕೊಳ್ಳಿ. ಹಿಂಗ್ ನೆನ್ಪಿಟ್ಕೊಳ್ಳೋಕೆ ಯಾಕೆಂದ್ರೆ ಹಿಂಗ್ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಗೆ ಡೆಫಿನಿಷನ್ಸ್ ಕೇಳ್ತಾನೆ. ಏನ್ ಡೆಫಿನಿಷನ್ ಕೇಳ್ತಾನೆ? ಮೇಲಿನ ಹಲ್ಲುಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಏನು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಅಥವಾ ಮೂರ್ಧ ಅಂದ್ರೆ ತಾಲು ಮತ್ತೆ ಕಂಠವಿನ ನಡುವಿನ ಸ್ಥಳಗಳ ಅಂಗುಳ ನೆತ್ತಿಯ ಭಾಗದಲ್ಲಿ ಹುಟ್ಟತಕ್ಕಂತ ಅಕ್ಷರಗಳನ್ನು ಏನಂತ ಕರೀಬಹುದು ಅಂತ ಕೇಳ್ಬೋದು. ಓಕೆ, ಅವಾಗ ಏನ್ ಮಾಡ್ತೀರಾ? ಡೆಫಿನೇಷನ್ಸ್ ಗೊತ್ತಿರಬೇಕು, ಎಲ್ಲಿ ಹುಟ್ಟೋದನ್ನ ಏನು ಅಂತ. ಹಿಂಗ್ ನೋಡಿ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಈಗ ಚವರ್ಗನ ತಾವಲ್ಯ ಅಂತ ಇವನ್ ತಿಳ್ಕೊಳ್ಳೋಕು ನಿಮ್ಗೆ ಅಂಗುಳ, ಬಾಯಿಯ ಮೇಲುಭಾಗ ಅಂಗುಳ, ನಾಲಿಗೆಯ ಬಾಯಿಯ ಅಂಗುಳಿನ ಮುಂದಿನ ಭಾಗದಲ್ಲಿ ಹುಟ್ಟುವ ಪದಗಳನ್ನ ತಾವಲ್ಯ ಅಂತೀವಿ. ಈ ತರ ಡೆಫಿನೇಷನ್ಸ್ ಕೊಟ್ರೆ ಏನ್ ಮಾಡ್ತೀರಾ? ಅವಾಗ ಡೆಫಿನಿಷನ್ಸ್ ಕೂಡ ಕೇಳ್ತಾರೆ. ಹಾಗೆ ಎರಡು ಗೊತ್ತಿರಬೇಕು. ಒಂದು ಡೆಫಿನೇಷನ್ ಗೊತ್ತಿರಬೇಕು, ತಾವಲ್ಯ ಅಂದ್ರೆ ಎಲ್ಲಿ ಹುಟ್ಟುತ್ತೆ ಏನು ಅಂತ, ಮೂರ್ಧನ್ಯ ಅಂದ್ರೆ ಏನು, ಓಷ್ಟ್ಯ ಅಂದ್ರೆ ಏನು, ಇದು ಗೊತ್ತಿರಬೇಕು. ಜೊತೆಗೆ ಈ ಎರಡು ಮಿಕ್ಸ್ ಆಗಿ ಹುಟ್ಟತಕ್ಕಂಥ ಪದಗಳಿರ್ತವೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ. ಕಂಠ ತಾವಲ್ಯ, ಕಂಠ ಮತ್ತೆ ತಾಲು, ಕಂಠ ಮತ್ತೆ ಬಾಯಿಯ ಅಂಗುಳಗಳನ್ನ ಮೇಲ್ಭಾಗದಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಇದು ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಇದು ಕೇಳಿದಾನೆ ಕಂಠೋಷ್ಟ್ಯ. ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಅಕ್ಷರ. ಎರಡು ಕಂಠ ಮತ್ತೆ ತುಟಿ, ಅಂದ್ರೆ ಕಂಠ ಮತ್ತು ತುಟಿ ಅಂದ್ರೆ ಏನರ್ಥ?
ಓಷ್ಟ್ಯ, ಕಂಠ ಮತ್ತೆ ಓಷ್ಟ್ಯ, ಕಂಠೋಷ್ಟ್ಯ ಅಂತೀವಿ. ದಂತೋಷ್ಟ್ಯ, ಹಲ್ಲು ಮತ್ತೆ ತುಟಿ, ವಾ ಅಕ್ಷರ ಎಕ್ಸಾಂಪಲ್ ಅದಕ್ಕೆ. ಅರ್ಥ ಆಗ್ತಿದೆಯಲ್ಲ? ನಾನು ಇಲ್ಲೂ ಕೂಡ ಕೊಟ್ಟಿದ್ದೀನಿ, ಇದನ್ನು ಬೇಕಾದ್ರೆ ತಾವು ನೋಡಿ ಇಟ್ಕೋಬಹುದು. ಕಂಠ್ಯ ಅಂದ್ರೆ ಯಾವ್ಯಾವ ಅಕ್ಷರ ಬರುತ್ತೆ, ತಾವಲ್ಯ ಅಂದ್ರೆ ಏನ್ ಬರುತ್ತೆ, ಮೂರ್ಧನ್ಯ ಅಂದ್ರೆ ಏನ್ ಬರುತ್ತೆ, ಸೊ ಇದು ಕೂಡ ನೀವು ಇಟ್ಕೋಬಹುದು. ಓಕೆ, ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೋಡಿ ಸಿಂಪಲ್ ಆಗಿ ಓಕೆ ಇದು ಹಿಂಗ್ ಹುಟ್ಟುತ್ತೆ ಹಿಂಗ್ ಅನ್ಕೊಂಡ್ಬಿಡಿ, ಓಕೆ ಕಂಠ್ಯ ಅಂದ್ರೆ ಕವರ್ಗ ಅನ್ಕೊಂಡ್ಬಿಡಿ, ಹಿಂಗ್ ಅನ್ಕೊಂಡ್ ಓದಿದ್ರೆ ಪಾಸ್ ಆಗಕ್ಕಾಗಲ್ಲ ಸ್ನೇಹಿತರೆ ಎಕ್ಸಾಮ್ಸ್. ಸಿಂಪಲ್ ಆಗಿ ಕೊಟ್ರೆ ಪಾಸ್ ಆಗ್ತೀರಾ, ಅದೇ ಡಿಫಿಕಲ್ಟಿ ಕೊಟ್ರೆ ನಾನು ಹೇಳಿದ್ನಲ್ಲ ಈಗ ಈ ಡೆಫಿನೇಷನ್ಸ್ ಕೊಡ್ತಾನೆ, ಕೇಳಿದನ್ ಕೂಡ ಎಕ್ಸಾಮ್ ಅಲ್ಲಿ ಈ ತರದ್ದು ಮತ್ತೆ ಈ ತರದ್ದು ಕೇಳ್ತಾನೆ. ಸೊ ಎಲ್ಲ ರೀತಿ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಂಧಿ ಕಾರ್ಯವಾಗುವ ಪ್ರಕ್ರಿಯೆಯಲ್ಲಿ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಸ್ಕೃತ ಸಂಧಿ ಯಾವುದು? ನೋಡಿ ಈ ತರ ಕ್ವಶನ್ಸ್ ಗಳು ಬರುತ್ತೆ ಅಂತ ಅನ್ಕೊಳ್ಳೋದೇ ಊಹಿಸಿರಲ್ಲ ನಾವು. ಅಂದ್ರೇನು ನಿಮ್ಗೆ ಗೊತ್ತಿದೆ ಕನ್ನಡ ಸಂಧಿಗಳು ಯಾವುದು, ಸಂಸ್ಕೃತ ಸಂಧಿಗಳು ಯಾವುದು ಅಂತ ಅಲ್ವಾ? ಕನ್ನಡ ಸಂಧಿ ನೋಡಿ ಡೆಫಿನೇಷನ್ ಸಿಂಪಲ್ ಆಗಿ ಹೇಳ್ತೀನಿ, ಇದು ಆನ್ಸರ್ ಹೇಳೋಣ ಈಸಿ ಇದೆ, ಬಟ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಅರ್ಥೈಸ್ಕೊಳ್ಳೋಣ. ನಿಮ್ಗೆ ಬೇಸಿಕ್ ಫೌಂಡೇಶನ್ ಇಂಪಾರ್ಟೆಂಟ್ ಇಲ್ಲಿ, ಆಮೇಲೆ ಹಂಗೆ ಕೇಳಿ ನೀವೇ ಆನ್ಸರ್ ಮಾಡ್ಬಿಡ್ತೀರಾ. ಓಕೆ, ಕನ್ನಡ ಸಂಧಿ ಯಾವುದು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇದನ್ನು ಕೂಡ ಎಕ್ಸಾಂಪಲ್ ಬಂದಿದೆ. ಕನ್ನಡ ಸಂಧಿಗಳು ಯಾವುದು ಕೆಳಗಿನವುಗಳಲ್ಲಿ ಅಥವಾ ಯಾವುದಲ್ಲ, ಸಂಸ್ಕೃತ ಸಂಧಿ ಯಾವುದು ಕೆಳಗಿನವುಗಳಲ್ಲಿ ಅಥವಾ ಯಾವುದಲ್ಲ ಅಂತ ಕೇಳ್ತಕ್ಕಂಥದ್ದು. ಸೊ ಇಲ್ಲಿ ಆದೇಶ ಸಂಧಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಲ್ಲಿ ನೋಡಿ ಆದೇಶ ಸಂಧಿ ಅಂತಕ್ಕಂಥದ್ದು ಏನಿದೆ ಕನ್ನಡದು ಏನ್ ಹೇಳುತ್ತೆ ಅದು ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಕತಪಗಳಿಗೆ ಗದಬಗಳು ಬರ್ತವೆ, ಅದು ವಕಾರಾಗಮ ಆಗಿರ್ಬೋದು, ಸಕಾರಾಗಮ ಆಗಿರ್ಬೋದು, ಈ ತರದ ಸಾರಿ ಇದು ಆಗಮ. ಅದು ಅಂದ್ರೆ ಕತಪಗಳಿಗೆ ಗದಮಗಳು ಆದೇಶವಾಗಿ ಬರುತ್ತದೆ ಅಥವಾ ಪಬಮಗಳಿಗೆ ವಕಾರ ಆದೇಶವಾಗಿ ಬರುತ್ತೆ. ಅಂದ್ರೆ ಇಲ್ಲಿ ಗದಬ ಕತಬ ಇದೇನಿದೆಯಲ್ಲ, ಇದೇ ರೀತಿ ನಮ್ಗೆ ಸಂಸ್ಕೃತ ಸಂಧಿಗಳಲ್ಲೂ ಒಂದು ಸಾಮ್ಯ ಇದೆ. ನಾಟ್ 100%, ಬಟ್ ಸಾಮ್ಯ ಇದೆ. ಅದನ್ನೇ ಕೇಳಿರೋದಿಲ್ಲಿ. ಸಂಧಿ ಕಾರ್ಯವಾಗುವಾಗ ಪ್ರಕ್ರಿಯೆಯಲ್ಲಿ ಕನ್ನಡ ಆದೇಶವನ್ನು ಹೋಲುವ ಅಂತ ಕೇಳಿರೋದು. ನಾಟ್ ಎಕ್ಸಾಕ್ಟ್ಲಿ ಅದೇ ಅಂತಲ್ಲ, ಹೋಲುವ. ಯಾವುದು ಸರ್? ಜಸ್ತ್ವ ಸಂಧಿ. ಜಸ್ತ್ವ ಸಂಧಿ ಏನು? ನಾನು ಇಲ್ಲಿ ನಿಮ್ಗೆ ಯಾಕೆ ಮೈಂಡ್ ಮ್ಯಾಪ್ ಕೊಡ್ತಾ ಇದ್ದೀನಿ, ರೈಟ್ ಆನ್ಸರ್ ಜಸ್ತ್ವ ಸಂಧಿ. ಯಾಕೆ ಮೈಂಡ್ ಮ್ಯಾಪ್ ಕೊಡ್ತಾ ಇದ್ದೀನಿ? ಈ ಮೈಂಡ್ ಮ್ಯಾಪ್ ಇದ್ರೆ ನಿಮಗೆ ಕಂಪೇರ್ ಮಾಡಿ ಈಸಿ ಆಗುತ್ತೆ, ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಡೆಫಿನೇಷನ್ ಸಂಖ್ಯೆ ಕೊಡಕ್ಕಿಂತ ಈ ತರ ನಾಯಕ್ ಕೊಡ್ತೇನೆ ನೋಡಿ. ಈಗ ಸಂಸ್ಕೃತ ಸಂಧಿ ಓಪನ್ ಮಾಡಿದ್ರೆ ಏನಾಗುತ್ತೆ? ದೀರ್ಘ ಸ್ವರಾದೇಶ ಬರುತ್ತೆ. ಗುಣಸಂಧಿಲಿ IOR ಆದೇಶವಾಗಿ ಬರುತ್ತೆ. ವೃದ್ಧಿ ಸಂಧಿಲಿ IO ಬರುತ್ತೆ. ಎನ್ ಸಂಧಿಲಿ ಯಾ ವ ರ ಆದೇಶವಾಗಿ ಬರುತ್ತೆ. ಇವನ್ ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತ ಮಾಡ್ತೀವಿ. ಇದನ್ನು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಓಕೆ ನೋಡಿ, ಒಂದೇ ಕ್ವಶನ್ ಅಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ ನಾನು. ಎಕ್ಸಾಮ್ ಏನ್ ಕೇಳಿದ್ದಾನೆ? ಸ್ವರ ಸಂಧಿಗಳು ಯಾವ್ದು ಅಥವಾ ಕೆಳಗಿನವುಗಳಲ್ಲಿ ಯಾವುದು ವ್ಯಂಜನ ಸಂಧಿ ಅಂತ ಕೇಳ್ತಾನೆ, ಅಥವಾ ಕೆಳಗಿನವಳಿಗೆ ಗುಂಪಿಗೆ ಸೇರೋದು ಯಾವುದು ಅಂತ ಕೇಳ್ತಾನೆ. ಅದ್ರಲ್ಲಿ ನಿಮ್ಗೆ ಸ್ವರ ಸಂಧಿಗಳನ್ನು ಒಂದು 3 ಕೊಟ್ಬಿಟ್ಟು ಯಾವ್ದಾರ ಒಂದು ವ್ಯಂಜನ ಸಂಧಿ ಹಾಕಿರ್ತಾನೆ, ಅಥವಾ ವ್ಯಂಜನ ಸಂಧಿ 3 ಕೊಟ್ಬಿಟ್ಟು ಒಂದ್ ಸ್ವರ ಸಂಧಿ ಆಗುತ್ತೆ, ಯಾವ್ದು ಗುಂಪಿಗೆ ಸೇರಲ್ಲ ಅಂತ ಕೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೋಡಿ, ಜತ್ವ ಸಂಧಿ ದ ಆದೇಶವಾಗಿ ಬರುತ್ತೆ. ಅಂದ್ರೆ ಏನರ್ಥ? ಜಸ್ತ್ವ ಸಂಧಿಗಳಲ್ಲಿ ಇಲ್ಲಿ ನಿಮ್ಗೆ ಏನ್ ಬರುತ್ತೆ ಸರ್? ಪೂರ್ವ ಕೊನೆಯಲ್ಲಿರುವ ಕಚಟ ತಪ ವ್ಯಂಜನಗಳಿಗೆ ಮೂರನೇ ಅದೇ ಪದದ್ದು ಅಂದ್ರೆ ಗ ಜ ಡ ದ ಆದೇಶವಾಗಿ ಬರುತ್ತೆ. ನೋಡಿ ಇದಕ್ಕೂ ಸೇಮ್ ಇದೆ ಅಲ್ವಾ? ಕತಪಗಳೇ ಗದಬ ಮೂರನೇದು ಅಲ್ವಾ? ಇಲ್ಲೂ ಕೂಡ ಮೂರನೇದು ಅದೇ ಒಂದು ವ್ಯಂಜನದ 3ನೇ ವರ್ಣ ಆದೇಶವಾಗಿ ಬರುತ್ತಲ್ವಾ? ಎಸ್, ಸಾಮ್ಯ ಇದೆ ಅಲ್ವಾ? ಎಸ್. ಸೊ ಹಾಗಾಗಿ ಜಸ್ತ್ವ ಸಂಧಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿಲ್ಲ? ಇದನ್ನ ಫಾಲೋ ಮಾಡಿ. ಇದೆಲ್ಲ ನಾನು ಇಲ್ಲಿ ಏನಕ್ಕಿದೆ, ಏನ್ ಆದೇಶ, ಇದು ಜಸ್ಟ್ ಮೈಂಡ್ ಮ್ಯಾಪ್. ಫಸ್ಟ್ ಸಂಧಿಗಳು ಓದ್ಕೊಳ್ಳಿ, ಈ ಮೈಂಡ್ ಮ್ಯಾಪ್ ಮುಖಾಂತರ ನೀವು ಏನ್ ಮಾಡ್ಕೋಬಹುದು, ತಲೆಯಲ್ಲಿ ಇಟ್ಕೋಬಹುದು. ಓಕೆ, ಸೊ ಇವೆಲ್ಲ ನಾವು ಗ್ರಾಮರ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ಈ ಗ್ರಾಮರ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ದಿಸ್ ಇಸ್ ಒಂದ್ ರೀತಿ ಮೀಡಿಯಂ ರೇಂಜ್ ಕ್ವಶನ್ಸ್ಗಳು. ಇನ್ನು ಡಿಫಿಕಲ್ಟಿ ಕ್ವಶನ್ಸ್ಗಳು KA ಬಂದಿವೆ. KA KPSC ಎಲ್ಲಾನು ಕೂಡ ಕವರ್ ಮಾಡೋಣ. ಮೇನ್ KAದು ಪ್ಯಾಟರ್ನ್ಸ್ ಅದು ಹೆಂಗ್ ಕೇಳಿದೆ, ಇತ್ತೀಚೆಗೆ ಬಂದಿರತಕ್ಕಂಥದ್ದು ಎಲ್ಲ ಡಿಸ್ಕಸ್ ಮಾಡೋಣ. ಅಂಡ್ ಆಲ್ಸೋ ಸುಮ್ಮನೆ ಡಿಸ್ಕಸ್ ಮಾಡೋದು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ, ಅದರಿಂದ ಬೇರೆ ಇನ್ನೂ ಪ್ರೀವಿಯಸ್ ಅಲ್ಲಿ ಏನ್ ಬಂದಿತ್ತು ಕ್ವಶನ್ಸ್, ಏನ್ ಬರ್ಬೋದು, ಇವೆಲ್ಲ ಕೂಡ ಡಿಸ್ಕಸ್ ಮಾಡೋಣ. ಸೊ ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡ್ಬೋಣ. ಓಕೆ, ಈ ಒಂದು ವಿಡಿಯೋ ಸೀರೀಸ್ ಪೇಪರ್ 2ಗೋಸ್ಕರ. ಪೇಪರ್ 2 ಏನಾಗುತ್ತೆ, ನಮಗೆ ಕನ್ನಡ, ಮತ್ತೆ ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಇದಿಷ್ಟಕ್ಕೂ ಸೇರಿ ಈ ಒಂದು KA ಸೀರೀಸ್ ಗಳಿಗೆ ಏನಿದೆ ಎಕ್ಸಾಮ್ಸ್ ಗಳಿದೆ ಎಲ್ಲದಕ್ಕೂ ಕೂಡ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಪೇಪರ್ 2ಗೆ ಪೇಪರ್ 1 ಸಪರೇಟ್ ಪ್ಲೇ ಲಿಸ್ಟ್ ಮಾಡಿ, ಹೊಸ ಪ್ಲೇ ಲಿಸ್ಟ್ ಮಾಡಿ ಈ ವಿಡಿಯೋ ಸರಣಿಗಳನ್ನ ಹಾಕೋಣ. ಓಕೆ, ಎಕ್ಸಾಮ್ ತನಕ ಮಾಡೋಣ. ನಿಮ್ಗೆ ಎಕ್ಸಾಮ್ಗೆ ಈಸಿ ಆಗಬೇಕು, ಕ್ಲಿಯರ್ ಮಾಡಬೇಕು. ಆ ಒಂದು ದೃಷ್ಟಿಕೋನದಿಂದ ಎವ್ರಿಥಿಂಗ್ ಇಸ್ ಫ್ರೀ, ಡೋಂಟ್ ಗೋ ಎನಿವೇರ್. ಓಕೆ, ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಎಕ್ಸಾಮಿನೇಷನ್ ಇಸ್ ಪುನೀತ್ ಫೋರಂ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.